ಸಜ್ಜನಾನಾಂ ನಿಖಿಲಗುಣಾದನಪುಸ್ತಕಂ ಶಂಖಚಕ್ರೆ ಚಾಖಿಲಂ ಜನ್ಮಾದ್ಯಶ್ಚಾಖಿಲಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇ ಸರ್ಗೋ ಮೃಷಾ. ಇನ್ನು ಕೆಲವೊಮ್ಮೆ ಅನೇಕ ಮುಖ್ಯ ಸ್ಥಾನಗಳಲ್ಲಿ ನಿಂತು ಕರ್ತವ್ಯವನ್ನು ನಿರ್ವಹಿಸಿ ಅದು ರಾಜರಾಜೇಶ್ವರ ರೂಪ. ಮುಕ್ತಯನ್ನ ಚರಿತ್ರೈಹಿ, ತನ್ನ ಚರಿತ್ರೆಯಿಂದಲೇ ಆಜ್ಞೆಯನ್ನು ಜಗತ್ತಿಗೆ ಮುಟ್ಟಿಸ್ತಾನೆ. ಧನ್ವಂತರಿಹಿ ಸ್ವಯಂ ಭಗವಾನ್ ಆಸ. ಇವತ್ತು ಆಯುರ್ವೇದ ಓದೋರಿಗೆ ಭಗವದ್ರೂಪ ಅಂತ ಅಷ್ಟು ಸ್ಪಷ್ಟವಾದ ಚಿಂತನೆ ಇಲ್ಲ. ಅವರು ಋಷಿಗಳು ಅಂತಕೊಂಡೇ ಉಪಾಸನೆ ಮಾಡ್ತಾರೆ. ಋಷಿ ಒಬ್ಬ ಇದ್ದಾನೆ, ಧನ್ವಂತರಿ ಅಂತ ಒಬ್ಬ ಋಷಿ ಇದ್ದಾನೆ. ಆದರೆ ಇಲ್ಲಿ ಸ್ಪಷ್ಟ ಮಾಡಿದ್ರು ಸ್ವಯಂ ದೇವ ಧನ್ವಂತರಿಹಿ ಆಸ. ಸ್ವಯಂ ತಾನೇ ಭಗವಂತನ ಈ ನಾಮಕರಣೆಯನ್ನು ಮಾಡಿ, ಅಂದರೆ ಅದಕ್ಕೆ ನಾವೇ ನೇರವಾಗಿ ಮಾಡುವುದು ಒಂದು ರೀತಿಯ ಅನ್ನೋನದ್ದು ಇಲ್ಲ. ಆದ್ದರಿಂದಾಗಿ ಪೂರ್ತಿ ಫಲಕಾಯ ಶಿರಸಿ ನಿಧಾಯ ಯಾರು ಸ್ವಕರಂ ನಿಧಾಯ ಆವರ್ತಯೇನ್ ಮನುಮಿಮಂ ಸಚವೀತ ರೋಗ ಪಾದಪೈತಿ ಮನಸಾ ಯದಿ ಭಕ್ತಿ ನಮ್ರಹ. ಇರುವವನಲ್ಲಿ ದೇವಾಸ ಲೋಕ ಹಾಗಿಲ್ಲ. ಹಸ್ತೋ ಭಗವ ಬಳಸುವ ರೀತಿ ಗೊತ್ತಾಯಿತು ಅಂದರೆ ಅವನು ಎಂಥ ಸಮಸ್ಯೆಗಳನ್ನು ಪರಿಹಾರ ಮಾಡಬಹುದು. ಅದರಿಂದಾಗಿ ಈ ಕೈ ಅನ್ನೋದು ದೇವರು ಕೊಟ್ಟ ಕೇವಲ ಅದಕ್ಕೆ ವರ ಅಂತ. ಭಗವಂತನ ಕೈಯಲ್ಲಿ ಒಂದು ಖಾಲಿ ಕೈ ಇರುತ್ತೆ, ಅದರಲ್ಲಿ ಎಂಥದ್ದು ಕಾಣುತ್ತೆ ದೇವರು ಅಂತಂದರೆ ಕೈಯಲ್ಲಿರುವ ವಿಶಿಷ್ಟವಾದ ಪ್ರಾಣಶಕ್ತಿಯ ಪ್ರವಾಹ. ಕ್ಷತ್ರಿಯರು ಹೇಗೆ ದಾರಿಯನ್ನು ತಪ್ಪಿ ನಡೆದವರ ಕ್ಷಯಾಯ ನಾಶಕ್ಕಾಗಿ ಭಗವಂತ ವರ್ತಿಸಿದ ಉದ್ದೇಶ ಏನು ಅಂತಂದರೆ ನರ ಇರಬೇಕಾದ ಬಹಳ ಮುಖ್ಯವಾಗಿ ತೃಪ್ತ ಭಾವದಿಂದ ಇರಬೇಕು. ಆಗ ಒಳ್ಳೆ ಸಣ್ಣ ಅಂಶದಿಂದ ಬ್ರಹ್ಮನೇ ಮೊದಲಾದ ಎಲ್ಲ ಗುರುಗಳು ಅಂದರೆ ನಮಗೆಲ್ಲ ಗುರುಗಳಾಗಿದ್ದವರು ಭಗವಂತನನ್ನು ಬಂದು ಕೇಳಿದರು. ಲೋಕದಲ್ಲಿ ಭೂಮಿಯ ಭಾರ ಹೆಚ್ಚಕ್ಕೆ ಕಾರಣವಾದ ರಾವಣ ಕುಂಭಕರ್ಣ ನಿರ್ದೇಶೆ ವನಂ ತಿಷ್ಠನ್. ಮತ್ತೆ ನುಣುಚಿಕೊಳ್ಳಿಲ್ಲ ರಾಮಚಂದ್ರ. ಕಾಡಿನಲ್ಲೂ ಅನೇಕ ಥರದ ರಕ್ಕಸರನ್ನು ಕೊಂದು ಕಾಡಿನಲ್ಲಿ ವೇದಗಳನ್ನು ಅಪಹರಿಸಿದಾಗ ವೇದದ ನಿಜದಾತ್ ಮೇಲೆ ಆತ ಹೆಜ್ಜೆ ಇಡಬೇಕು ಅಂತ ಬಯಸಿದಾಗ ಅವನು ಸ್ವಲ್ಪ ಹೊತ್ತು ಬರಲಿಲ್ಲ ಸಮುದ್ರ ರಾಜ. ಆಗ ತನ್ನ ಕಾರ್ಯಕ್ಕೆ ವಿಘ್ನ ಉಂಟಾಯಿತು ಅಂತನ್ನುವ ಕಾರಣಕ್ಕಾಗಿ ಸಿಟ್ಟುಗಂಡೊಡನೆ ಓಡಿ ಬಂದು ದಾರಿಯನ್ನು ಬಿಟ್ಟುಕೊಟ್ಟ. ಆ ಕೋಪ ಎಂಥದ್ದು ಅಂತಂದರೆ ದೂರೇ ಸುಹೃನ್ ಮಥಿತ ರೋಷ ಸುಶೋಷ ದೃಷ್ಟ್ಯ. ದೂರದಲ್ಲಿರುವ ತನ್ನ ಆಪ್ತ ಗೆಳತಿಯಾದ ತನ್ನ ಜೀವದ ಗೆಳತಿಯಾದಂತಹ ಸೀತೆಯನ್ನು ಕಳೆದುಕೊಂಡು ಆಕೆಯನ್ನು ಪಡೆಯಬೇಕು ಅನ್ನುವ ಹಂಬಲದಲ್ಲಿದ್ದಾಗ ತಡೆಗಳು ಮತ್ತೆ ಮತ್ತೆ ಬರ್ತಾ ಇರುವುದನ್ನು ನೋಡಿ ಒಳಗಿನಿಂದ ಹೊರಟಂತಹ ಮಥಿತ ರೋಷ ಸುಶೋಷ, ಚೆನ್ನಾಗಿ ಒಣಗಿಸಿ ಹಾಕುವ ಬೆಂಕಿಯಂತಹ ದೃಷ್ಟಿಯಿಂದ ತಾತಪ್ಯಮಾನಂ, ಜೋರಾಗಿ ಬೆಂದು ಹೋಗುವ ಸುಟ್ಟು ಹೋಗುವ ರೀತಿಯ ಸ್ಥಿತಿಯನ್ನು ಕಂಡು ಸಮುದ್ರ ರಾಜ ತನ್ನಲ್ಲಿ ದಾರಿಯನ್ನು ಬಿಟ್ಟುಕೊಟ್ಟ. ಆಗ ಏನಾಯಿತು ಅಂದರೆ ಉರಗ ನಕ್ರ ಚಕ್ರ, ಅಲ್ಲಿರುವ ಸಮುದ್ರದಲ್ಲಿರುವ ಉಳಿದ ಜೀವಿಗಳೆಲ್ಲೂ ಒಂದು ಕ್ಷಣಕ್ಕೆ ಬೆಂದು ಹೋಗುವಂತೆ ಅವುಗಳಿಗೂ ಭಾಸವಾಯಿತು. ಆ ಕೋಪಕ್ಕೆ ಆ ಹೊತ್ತಿಗೆ ಹಾಗೆ ಭಯ ಉಂಟಾಯಿತು. ಆದರೆ ಸಮುದ್ರ ರಾಜನ ಸಹಕಾರದಿಂದ ಮುಂದೆ ಲಂಕೆಯ ಕಡೆಗೆ ಪ್ರವೇಶ ನಡೆಯಿತು. ವಕ್ಷಸ್ಥಲ ಸ್ಪರ್ಶ ವಕ್ತಸ್ಫಲ ಸ್ಪರ್ಶ ರುಗ್ಣ ಮಹೇಂದ್ರವಾಹ ದಂತೈರ್ವಿಳಂಬಿತ ಕಕುಬ್ ಜಯರೂಢಹಾಸಃ ಸದ್ಯೋ ಸುಭಿಃ ಸಹ ವಿನೇಶ್ಯತಿ ದಾರಹರ್ತುರ್ವಿಷ್ಪೂರ್ಜಿತೈರ್ಧನುಷ ಉಚ್ಚರಿತೈ ಸಸೈನ್ಯಃ. ರಾವಣನಿಗೆ ದಿಗ್ವಿಜಯಕ್ಕೋಸ್ಕರ ಹೊರಡುವ ಹಂಬಲ ನಿರಂತರ, ಎಲ್ಲಿ ನೋಡಿದರೂ ಎಲ್ಲರನ್ನು ಗೆಲ್ಲಬೇಕು ಅಂತ. ಆದರೆ ಇಂದ್ರನ ಹತ್ತಿರ ಹೋಗುವಾಗ ಅವನ ಬಹಳ ಎತ್ತರದ ಐರಾವತದ ಆನೆ ತನ್ನ ಮನಸ್ಸನ್ನು ಕೆಟ್ಟ ವಿಷಯಕ್ಕಾಗಿ ಬಲಿ ಕೊಟ್ಟಾಗಿತ್ತಾದ್ರಿಂದಾಗಿ ಯಾವ ಉಪದೇಶದ ಮಾತುಗಳು ಎಷ್ಟೋ ಸರ್ತಿ ನಾವು ಅಂದ್ಕೊಳ್ತೇವೆ ಇಷ್ಟು ತಿಳಿಯಾಗಿ ಬಿಡಿಸಿ ಹೇಳಿದರೂ ಯಾಕೆ ಇವ್ರಿಗೆ ಅರ್ಥ ಆಗಲ್ಲ, ಸುಟ್ಟು ಬಿಡ್ತೇನೆ ಹರಿದು ಬಿಡ್ತೇನೆ ಅಂತಂತಲೇ ಓಡಾಡ್ತಾ ಇರ್ತಾರೆ. ಯಾಕೆಂದರೆ ಅವರಲ್ಲಿರುವ ಸಾಮರ್ಥ್ಯವೇ ಅಷ್ಟು. ಅವರಿಗೆ ಏನು ಹೇಳಿದ್ರು ನೀವು ಅವರನ್ನು ಕೂಡಿ ನೋಡಿ ಇದು ಹೀಗಲ್ಲ ಇದು ಹೀಗೆ ಅಂತ ಬಿಡಿಸಿ ಹೇಳಿದರೆ ಅವ್ರಿಗೆ ಅಷ್ಟು ಒಂದು ತಾಳ್ಮೆ ಇಲ್ಲ. ಅಕಸ್ಮಾತ್ ಯಾರಾದರೂ ನಿನಗೊಂದಿಷ್ಟು ಹೆಸರು ಬರುತ್ತೆ, ನೀನೊಂದಿಷ್ಟು ಕೂತು ಕೇಳಿದೆ ಅವರಿಗೊಂದು ಅವಕಾಶ ಕೊಟ್ಟು ಅಂತ ಏನೋ ಹೆಮ್ಮೆಯ ವಿಚಾರ ಅಂತ ಅವನನ್ನು ಪುಸಲಾಯಿಸಿ ತಂದು ಕೂಡಿಸಿದ್ರು
ಸುತರಾಮ್ ತಲೆಯೊಳಗೆ ಅಂತಹ ವಿಷಯಗಳು ಹೊಕ್ಕಲ್ಲ. ಯಾಕೆಂದರೆ ತಾವೇ ಮೊದಲು ಒಂದು ನಿರ್ಧಾರ ಮಾಡಿಯೇ ಅವರು ಬಂದಿರ್ತಾರೆ. ಇದೆಲ್ಲವೂ ತಪ್ಪು, ಇದೆಲ್ಲವೂ ಅನರ್ಥ, ಇದೆಲ್ಲ ನನ್ನ ವಿರುದ್ಧವೇ ನಿಂತಿದೆ ಅಂತ ಹೀಗೆ ಯೋಚನೆ ಮಾಡಿ ಬಂದವನಿಗೆ ನೀವು ಎಷ್ಟೇ ಒಳಿತಿನ ಮಾರ್ಮಿಕವಾದ ತರ್ಕದಿಂದ ಚೆನ್ನಾಗಿ ವಿಶ್ಲೇಷಣೆಗೆ ಒಳಪಡಿಸಿದ ಸಂಗತಿಯನ್ನೂ ಬಿಡಿಸಿ ಹೇಳಿದರೂ ಅವರು ತಲೆಯೊಳಗೆ ಇಳಿಯಲ್ಲ. ತಪ್ಪು ಅಂತ ಅವನಿಗೆ ಗೊತ್ತಿಲ್ವಾ? ಆದರೂ ಇದು ಇವನು ದುರ್ಯೋಧನ ಹೇಳಿದ ಹಾಗೆ, ನನಗೆ ಅಧರ್ಮ ಅಂದ್ರೇನು ಗೊತ್ತಿದೆ, ಆದರೆ ಬಿಡಲಿಕ್ಕಾಗಲ್ಲ. ಧರ್ಮ ಅಂದ್ರೇನು ಗೊತ್ತಿದೆ, ಆದರೆ ನನಗೆ ಮಾಡಲಿಕ್ಕಾಗಲ್ಲ. ಧರ್ಮಂ ನನಗೆ ಗೊತ್ತು, ಇದು ಧರ್ಮ, ಇದೇ ಮಾಡಬೇಕು ಅಂತ, ಆದರೆ ನನಗಿಷ್ಟ ಇಲ್ಲ. ಕೊನೆಗೇನು ಹೇಳ್ತಾನೆ? ಕೇನಾಪಿ ದೇವೇನ ನಿವಿಷ್ಟಿತೇನೆ ಯಥಾ ನಿಯುಕ್ತೋಸ್ಮಿ ತಥಾ ಕರೋಮಿ. ಧರ್ಮವನ್ನು ತಿಳಿದಿದ್ದೇನೆ, ಅಧರ್ಮವನ್ನು ತಿಳಿದಿದ್ದೇನೆ, ಆದರೂ ಯಾಕೆ ಈ ರೀತಿ ಉಲ್ಟಾ ಮಾಡ್ತೇನೆ? ನೀವೇನು ಹೇಳ್ತಿರಲ್ವ, ಒಳಗೆ ಕೂತು ಯಾರೋ ಒಬ್ಬ ದೇವ ಎಲ್ಲ ಪ್ರಚೋದನೆ ಮಾಡ್ತಾನೆ ಅಂತ, ಅವನೇ ನನ್ನೊಳಗೆ ನಿಂತು ನನ್ನೆಲ್ಲ ಅಧರ್ಮವನ್ನು ಮಾಡಿಸ್ತಾ ಇದ್ದಾನೆ ಅಂತ ತಿಳ್ಕೊಂಡು ನನ್ನನ್ನು ಒಪ್ಕೊಂಬಿಡಿ, ವಾಪಸ್ ಹೋಗಿ ಕಾಡಿಗೆ. ನೀವು ಯಾಕೆ, ನಿಮಗೂ ಗೊತ್ತಿದ್ದು ಮತ್ತೆ ನನ್ನ ಹತ್ರನೇ ಈ ಪ್ರಶ್ನೆಗೆ ಉತ್ತರ ಕೇಳಿ ನನ್ನಿಂದ ರಾಜ್ಯವನ್ನು ಪಡೆಯುವ ತವಕ ನಿಮಗೆ ಅಂತ ಆಕ್ಷೇಪ ಮಾಡ್ತಾನೆ. ಅಂದರೆ ಇದು ದುಷ್ಟರಿಗೆ ವೇದಾಂತ ಗೊತ್ತಾದಾಗ ಆಗುವ ಸಮಸ್ಯೆ ಇದು. ನೀವು ಹೇಳ್ತಿರಲ್ಲ ಅಂತರ್ಯಾಮಿ ಅದು ಇದು ಅಂತ, ನನ್ನೊಳಗೂ ಅವನೇ ನಿಂತು ಅಧರ್ಮ ಮಾಡಿಸ್ತಾ ಇದ್ದಾನೆ, ನಾನು ಹೊಡಿತೇನೆ ಅಂದರೆ ನಾನು ಹೊಡಿತಾ ಇಲ್ಲ, ಎಲ್ಲ ದೇವರೇ ಹೊಡೆಯುವುದು, ಹೊಡೆಸ್ಕೊಳ್ಬೇಕು ಮತ್ತು ವಾಪಸ್ಸು. ಅದಕ್ಕಾಗುವಾಗ ಸಿಟ್ಟು ಬರುತ್ತೆ. ಅಂದರೆ ಇದು ದುಷ್ಟರು ಬಲದ ಜೊತೆಗೆ ಒಂದಿಷ್ಟು ಈ ತಿಳುವಳಿಕೆಯ ಅಮಲು ಹತ್ತಿಬಿಟ್ರೆ ಆವಾಗ ಅವರು ಯದ್ವಾ ತದ್ವಾ ಭವಿಷ್ಯತಿ. ಮೊದಲೇ ಮಂಗ ಕುಣಿಯುವುದು ಜಾಸ್ತಿ, ಅದಕ್ಕೊಂದು ಚೇಳು ಕಚ್ಚಿದೆ, ಜೊತೆಗೊಂದಿಷ್ಟು ಕುಡಿದು ಬಿಟ್ಟಿದೆ ಅಂದರೆ ಯದ್ವಾ ತದ್ವಾ ಅನ್ನೋದನ್ನು ನಾವು ವಿಶ್ಲೇಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲವೋ ಹಾಗೆ ಮನಸ್ಸು ದಾರ ಹರ್ತು ಹೆಣ್ಣಿನ ವಿಷಯದಲ್ಲಿ ಮರಳಾದಂತಹವನಿಗೆ ಮತ್ತೆ ಯಾವ ಬುದ್ಧಿವಾದವೂ ಕೂಡ ನಿಲ್ಲದೆ ಸೈನ್ಯ ಸಹಿತವಾಗಿ ಕಳಚಿ ಬಿದ್ದ. ಮುಂದೆ 10 ಶ್ಲೋಕಗಳಲ್ಲಿ ಕೃಷ್ಣನ ಅವತಾರದ ಸಮಗ್ರ ವಿವರಣೆಯನ್ನು ಈ ಭಾಗ ಕೊಡ್ತಾ ಹೋಗುತ್ತೆ. ಭೂಮೇ ಸುರೇತರವರೂಥ ವಿಮರ್ದಿತಾಯ ಕ್ಲೇಶವ್ಯಯಾಯ ಕಲಯಾಸಿತ ಕೃಷ್ಣಕೇಶ ಜಾತಃ ಕರಿಷ್ಯತಿ ಜನಾನ್ ಅನುಪಲಕ್ಷ್ಯ ಮಾರ್ಗ ಕರ್ಮಾಣಿ ಚಾತ್ಮಮಹಿಮೋಪನಿಬಂಧನಾನಿ. ಬಹಳ ಸುಂದರವಾದ ಮಾತು. ಭೂಮಿ ಬಂದು ಬೇಡಿತು. ಭೂಮೇಹೇ ಸುರ ಇತರ ವರೂಥ ವಿಮರ್ದಿತಾಯ. ಸುರರಿಗೆ ವಿರುದ್ಧರಾದವರು ಅಸುರರು, ಅವರ ವರೂಥ ದೊಡ್ಡ ಪಡೆ. ಈ ಪಡೆ ಭೂಮಿಯ ಮೇಲೆ ತಮ್ಮ ಆಡಳಿತದ ಹಕ್ಕನ್ನು ಚಲಾಯಿಸ್ತಾ ವಿಮರ್ದಿತ, ಚೆನ್ನಾಗಿ ಅದನ್ನು ಮೆಟ್ಟಿ ತುಳಿದು ಅನ್ನದಂಡ ಭೂಮಿಗೆ ಭಾರ ಅಂತ ಹೇಳ್ತೇವಲ್ಲ, ಹಾಗೆ ಬದುಕ್ತಾ ಇದ್ದಾರೆ. ಇಂತಹ ಭೂಮಿಯ ಕ್ಲೇಶವ್ಯಯಾಯ, ಕ್ಲೇಶವನ್ನು ಕಳೆಯುವುದಕ್ಕೋಸ್ಕರ ತನ್ನ ಮೂಲ ರೂಪದಿಂದ ಹೊರಟು ಬಂದ ಸಿತ ಕೃಷ್ಣಕೇಶ, ಬಿಳಿ ಮತ್ತು ಕಪ್ಪು ಅನ್ನುವ 2 ಕೂದಲ ಎಳೆಗಳಿಂದ ಭೂಮಿಯತ್ತ ಅವತರಿಸಿ ಬಂದ, ಬಲರಾಮನಾಗಿ ಮತ್ತು ಕೃಷ್ಣನಾಗಿ. ಅದರಲ್ಲಿ ಬಲರಾಮನ ರೂಪ ಶೇಷನದ್ದೇ ಅವತಾರ, ಆದರೆ ಭಗವಂತನ ಈ ಬಿಳಿ ಬಣ್ಣದ ಕೂದಲು ಅನ್ನುವುದರ ಆವೇಶ ಸೇರಿಕೊಂಡದ್ರಿಂದಾಗಿ ಅದು ಸಿತಕೃಷ್ಣಕೇಶ, ಭಗವಂತನದ್ದೇ 2 ರೂಪಗಳು. ಅದರಲ್ಲಿ ಸ್ವತಃ ಅಂದರೆ ಆಚಾರ್ಯರಿದನ್ನು ಬಿಡಿಸಿ ಹೇಳಿದರು, ಬಲರಾಮ ನೇರ ಭಗವಂತನ ಪೂರ್ಣ ಅವತಾರ ಅಲ್ಲ, ಅದು ಆವೇಷ್ಟವಾದ ಅವತಾರ ಅಂತ. ಆದರೆ ಬಹಳ ಜನ ಬುದ್ಧನನ್ನು ಬಿಟ್ಟು ಬಲರಾಮನನ್ನ ಅವತಾರದಲ್ಲಿ ಒಬ್ಬನನ್ನಾಗಿ ಸ್ವೀಕರಿಸ್ತಾರೆ. ಆದರೆ ಇಲ್ಲಿ ಅದನ್ನು ಸಿತಕೃಷ್ಣಕೇಶ ಅಂತ ಒಂದೇ ಶಬ್ದವನ್ನು ಹೇಳುವುದರ ಮೂಲಕ, ಅಂದರೆ ಏಕವಚನವನ್ನು ಪ್ರಯೋಗ ಮಾಡುವುದರ ಮೂಲಕ ಸಿತ ಮತ್ತು ಕೃಷ್ಣ ಎರಡೂ ಕೂಡ ಒಂದೇ, ಅದು ಬೇರೆ ಬೇರೆ ಅಲ್ಲ. ನಮ್ಮಲ್ಲಿ ಏನು ಅಂದರೆ ನಮ್ಮ ತಲೆ ಬೇರೆ, ಕೈ ಬೇರೆ, ಕಾಲು ಬೇರೆ, ಈ ರೀತಿ ವಿಭಾಗ ಇದೆ. ಭಗವಂತನಲ್ಲಿರುವ ಅಪ್ರಾಕೃತವಾದ ಶರೀರದಲ್ಲಿ ಈ ಇಂದ್ರಿಯಗಳಲ್ಲಾಗಲಿ, ಗುಣಗಳಲ್ಲಾಗಲಿ, ಅವತಾರ ಅಥವಾ ಪರಸ್ಪರ ಅವತಾರಗಳಲ್ಲಾಗಲಿ, ಮೂಲ ರೂಪದಲ್ಲಿ ಮತ್ತು ಅವತಾರಗಳಲ್ಲಾಗಲಿ ವ್ಯತ್ಯಾಸ ಇಲ್ಲ. ಪೂರ್ಣಮದಃ ಪೂರ್ಣಂ ಇದಂ ಪೂರ್ಣಾತ್ ಪೂರ್ಣಂ ಉದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಅವಶಿಷ್ಯತೆ. ಅಲ್ಲಿಂದ ಹೊರತಂದಾಗಲೂ ಎರಡರಲ್ಲಿ ವ್ಯತ್ಯಾಸ ಇಲ್ಲ, ಮರಳಿ ಮತ್ತೆ ಮೂಲಕ್ಕೆ ಸೇರಿದಾಗಲೂ ಮತ್ತೆ ಹೆಚ್ಚಾಗುವುದಿಲ್ಲ. ಅದೇ ನಿಜವಾದ ಪೂರ್ಣತೆ. ಆ ಪೂರ್ಣತೆಯ ಸ್ವರೂಪದಲ್ಲಿರುವ ಕೃಷ್ಣ ಭೂಮಿಗೆ ಇಳಿದು ಬಂದ. ಜಾತಃ ಕರಿಷ್ಯತಿ ಜನ ಅನುಪಲಕ್ಷ್ಯ ಮಾರ್ಗ ಕರ್ಮಾಣಿ ಚಾತ್ಮ ಮಹಿಮೋಪ ನಿಬಂಧನಾನಿ. ಜಾತಃ ನೋಡಿ, ಕರಿಷ್ಯತಿ ಹಿಂದೆ ವಿನೇಷ್ಯತಿ ಅಂತ ಬಂತು, ಈಗ ಕರಿಷ್ಯತಿ ಅಂದರೆ ಭವಿಷ್ಯದರ್ಥಕವಾದ ಶಬ್ದವನ್ನು ಹಾಕಿ ಮುಂದೆ ಆಗುವ ಕಥೆಯನ್ನೇ ಇಲ್ಲಿ ನಾರದರಿಗೆ ಚತುರ್ಮುಖ ಉಪದೇಶ ಮಾಡ್ತಾ ಇದ್ದಾನೆ. ಜಾತಃ ಕರಿಷ್ಯತಿ, ಮುಂದೆ ಕೃಷ್ಣ ಅಂದರೆ ಇದು ಈಗ ನಮ್ಗೆ ಆಗಿ ಹೋದ ಕಥೆ, ಆದರೆ ಈ ಉಪದೇಶ ಆಗುವಂತಹ ಸಮಯವನ್ನು ನಾವು ಯೋಚನೆ ಮಾಡಿದಾಗ ಇದು ಸೃಷ್ಟಿಯ ಆರಂಭದಲ್ಲಿ ನಾರದನನ್ನ ತೊಡೆಯಲ್ಲಿ
ಪಡೆದೊಡನೆ ಉಪದೇಶಿಸಿದ ಮಾತುಗಳಾಗಿ ಈ ಸಂಗತಿಗಳು ಬಂದಿವೆ. ಉಪಲಕ್ಷ್ಯ ಮಾರ್ಗ, ಕೆಲವನ್ನು ಜನರಿಗೆ ತಿಳಿಯುವಂತೆ ಮಾಡುತ್ತಾನೆ. ಇನ್ನು ಕೆಲವೊಮ್ಮೆ ಜನ ಅನುಪಲಕ್ಷ್ಯ ಮಾರ್ಗ, ಇನ್ನು ಕೆಲವೆಲ್ಲ ಜನರಿಗೆ ಅವನು ಏನು ಮಾಡಿದ ಅನ್ನೋದೇ ಅರ್ಥ ಆಗುವುದಿಲ್ಲ. ಹೀಗೆ ಎರಡೂ ರೀತಿಯ ಅಸಾಧಾರಣವಾದ ಕ್ರಿಯೆಗಳಿಂದ ಕರ್ಮಗಳನ್ನು ಮಾಡಿದ್ದಾನೆ. ಹೇಗೆ ಅಂದರೆ ಆತ್ಮ ಮಹಿಮೋಪ ನಿಬಂಧನಾನಿ, ತನ್ನ ಸ್ವತಃ ಮಹಿಮೆಯಿಂದ ಇನ್ನೊಬ್ಬರ ಯಾರದ್ದೋ ಸಹಕಾರ ಅಥವಾ ಅವನಿಗೂ ನಮ್ಮ ಹಾಗೆ ಒಂದು ಕರ್ಮದ, ಕೆಲವರು ಇನ್ನೂ ಹೇಳುವುದುಂಟು, ಕೃಷ್ಣನಿಗೂ ಕರ್ಮದ ಫಲವಾಗಿ ಅವನು ಇದೆಲ್ಲ ಮಾಡಿದ ಅಂತ ಮಾತಾಡ್ತಾರೆ. ಆದರೆ ಹೇಳಿದ್ದು ಸ್ವಮಹಿಮ, ತನ್ನ ಸ್ವತಃ ಸ್ವಾತಂತ್ರ್ಯಪೂರ್ವಕವಾದಂತಹ ಶಕ್ತಿಯಿಂದಲೇ, ಸ್ವಸಾಮರ್ಥ್ಯದಿಂದಲೇ ಈ ಅದ್ಭುತವಾದ ಕರ್ಮಗಳನ್ನು ಮಾಡಿದ. ಕರ್ಮಾಣಿ ಅವು ಏನು ಅಂದರೆ ಭಗವಂತನ ಮಹಿಮೆಯನ್ನೇ ನಮಗೆ ಬೋಧಿಸುವಂಥವುಗಳು, ಭಗವಂತನ ಬಗ್ಗೆ ಸರಿಯಾದ ತಿಳಿವನ್ನು ನೀಡುವಂಥವುಗಳು. ಅದು ನಾವು ಕಥೆಯನ್ನು ಒಂದೊಂದನ್ನೇ ಪ್ರತ್ಯೇಕವಾಗಿ ವಿಚಾರ ಮಾಡಿದಾಗ ಅರ್ಥ ಆಗುವ ಸಂಗತಿ. ತೋಕೇನ ಜೀವಹರಣಂ ಯದುಲೂಪಿಕಾಯ ಸ್ತ್ರೈಮಾಸಿಕಸ್ಯ ಚ ಪದ ಶಕಟೋಪವೃತ್ತ ಯದ್ರಿಂಗತಾಂತರಗತೇನ ದಿವಸ್ಪೃಶೋರ್ವ ಉನ್ಮೂಲನಂ ತ್ವಿತರಥಾರ್ಜುನಯೋರ್ ನ ಭಾವ್ಯಂ. ಸಣ್ಣ ಹುಡುಗನಾಗಿ ಶಿಶುವಾಗಿದ್ದಾಗಲೇ ತೋಕೇನ ಉಲೂಪಿಕಾಯ ಜೀವಹರಣಂ, ಪೂತನೆಯ ಜೀವವನ್ನು ತೆಗೆದ, ಹಾಲಾಹಲವನ್ನು ಮೆತ್ತಿಕೊಂಡು ಹಾಲನ್ನು ಕೊಡುವ ನೆಪದಲ್ಲಿ ಬಂದವಳ ಪ್ರಾಣವೇ ಹೋಯಿತು. 1 ತಿಂಗಳ ಮಗುವಿನ ಈ ಆರ್ಭಟವನ್ನು ಕಂಡು ಹೆದರಿದ ಮಂದಿ, ಏನಿದು ಈ ಮಗು ಹುಟ್ಟಿದೊಡನೆ ಇಂಥದ್ದೊಂದು ಅನರ್ಥ ಆಯಿತೋ ಅಂತ ಭಯಪಟ್ಟರು. ಯಾಕೆಂದರೆ ಅವಳ ಶರೀರ ಅಷ್ಟು ದೊಡ್ಡದಾಗಿ ಊರನ್ನೇ ವ್ಯಾಪಿಸಿಕೊಂಡು ಬಿದ್ದಿತ್ತು. ತೊಟ್ಟು ಬಂದ ರೂಪ ಅತ್ಯಂತ ಚಿಕ್ಕದು, ಚಂದದ್ದು. ಆದರೆ ನಿಜ ರೂಪ ಯಾವಾಗಲೂ ಕೂಡ ತಮ್ಮ ಸಾಮರ್ಥ್ಯ ಕುಸಿದು ಬಿದ್ದಾಗಲೇ ಗೊತ್ತಾಗುವುದು. ಕೃಷ್ಣ ಬಂದ ಅಂದರೆ ಬಹಳ ಜನರ ಸ್ವರೂಪ ಹೊರಕ್ಕೆ ಬಿತ್ತು. ಅಲ್ಲಿ ತನಕ ನಾವು ಅವರನ್ನು ಭಾರೀ ಒಳ್ಳೆಯವರು, ತುಂಬ ಆ್ಯಕ್ಟಿವಿಟ್ಸು, ತುಂಬ ಸಮಾಜಕರ್ತೃಗಳು, ತುಂಬ ಒಳ್ಳೆಯ ಆ್ಯಕ್ಟರು, ತುಂಬ ಒಳ್ಳೆಯ ರಾಜಕಾರಣಿಗಳು, ತುಂಬ ಹೀಗೆ ತುಂಬ ಅಂದ್ಕೊಂಡಿರ್ತೇವೆ. ಆದರೆ ಒಬ್ಬ ಸರಿಯಾದ ರಾಜಕಾರಣವನ್ನು ಬಲ್ಲವ, ಕೃಷ್ಣನಂತಹ ಒಬ್ಬ ಒಳ್ಳೆಯ ರಾಜಕಾರಣನ ನೀವು ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಆ ರಾಜಕಾರಣ ಅಂದರೆ ಇವತ್ತೆಲ್ಲರೂ ಕೂಡ ಕೃಷ್ಣನನ್ನು ತಮ್ಮ ತಪ್ಪು ಕೆಲಸಗಳಿಗೆ ಉದಾಹರಣೆಯನ್ನಾಗಿ ಇಟ್ಕೊಳ್ತಾರೆ. ಕೃಷ್ಣ ಮೋಸ ಮಾಡಿದ, ಕೃಷ್ಣ ಅನ್ಯಾಯ ಮಾಡಿದ, ಕೃಷ್ಣ ದಾರಿ ತಪ್ಪಿಸಿದ. ಈ ದಾರಿ ತಪ್ಪಿಸುವುದು, ಮೋಸ ಮಾಡುವುದು ಇದೆಲ್ಲವೂ ಧರ್ಮದ ರಕ್ಷಣೆಗಾಗಿ ಮಾಡಿದಾಗ ಬೇರೆ. ಆದರೆ ಅಧರ್ಮವನ್ನು ಮಾಡಲಿಕ್ಕೆ ಕೃಷ್ಣನ ಹೆಸರನ್ನೇ ಹೇಳಿ ರಾಜಕಾರಣವನ್ನು ಕುಲಗೆಡಿಸುವ ಮಂದಿಗೆ ಅವನ ಹೆಸರು ಹೇಳುವ ಅರ್ಹತೆ ಖಂಡಿತ ಇಲ್ಲ. ಆದರೆ ಅದಕ್ಕೋಸ್ಕರ ನಾವು ಕೃಷ್ಣನನ್ನು ಸರಿಯಾಗಿ ಅರ್ಥೈಸಿಕೊಳ್ಳಬೇಕು. ಹಾಗೆ ಕೃಷ್ಣ ಆ ಸಣ್ಣ ವಯಸ್ಸಿನಲ್ಲೇ ಪ್ರತಿಯೊಬ್ಬರ ಬಣ್ಣವನ್ನೂ ಹೊರಕ್ಕೆ ಹಾಕಿಸಿದ, ಪ್ರತಿಯೊಬ್ಬರ ನಿಜ ಸ್ವರೂಪವನ್ನು ಹೊರಕ್ಕೆ ತೆರೆದಿಟ್ಟ. ಬಂಡಿಯ ರೂಪದಲ್ಲಿ ಬಂದ ಹುಡುಗ, ರಕ್ಕಸನನ್ನ ಹುಡುಗ 3 ತಿಂಗಳಲ್ಲಿ ಕಾಲಿನಿಂದ ಒದ್ದು ಆಕಾಶಕ್ಕೆ ಎಸೆದ. ಎದ್ರಿಂಗತ, ಅಂಬೆಗಾಲನ್ನಿಟ್ಟುಕೊಂಡು ಆ ಅಂಗಳದ ಹೊರಭಾಗದಲ್ಲಿದ್ದ ಮತ್ತಿಯ ಮರದ ನಡುವೆ ಸಾಗಿ ಆ ತನಗೆ ಕಟ್ಟಿದ್ದ ಒರಳನ್ನು ಎಳೆದು ಅಲ್ಲಿರುವ ಇಬ್ಬರನ್ನು, ಅರ್ಜುನಯೋ, ಇಬ್ಬರು ದೇವತೆಗಳನ್ನು ಎತ್ತರಕ್ಕೆ ಏರಿಸಿದ. ಅಲ್ಲಿಯೇ ಸೇರಿಕೊಂಡಿದ್ದ ಧುನಿ ಮತ್ತು ಚುಮು ಅನ್ನುವ ಇಬ್ಬರು ರಕ್ಕಸರನ್ನು ನರಕಕ್ಕೆ ತಳ್ಳಿದ. ಯದ್ವೈ ವ್ರಜೇ ವ್ರಜಪಶೂನ್ ವಿಶತೋಯ ಪೀತಾನ್ ಗೋಪಾನ್ಸ್ತು ಜೀವಯತ್ ಅನುಗ್ರಹ ದೃಷ್ಟಿವೃಷ್ಟ್ಯಾ ತಚ್ಛುದ್ದಯೇ ಅತಿ ವಿಷವೀರ್ಯ ವಿಲೋಲ ಜಿಹ್ವಂ ಉಚ್ಚಾಟ ಈಶ್ಯ ದುರಗಂ ವಿರಹದ್ ಹೃದಿನ್ಯಾಂ. ನಂದಗೋಕುಲದಲ್ಲಿ ಗೋಪಾಲಕರು, ಗೋವುಗಳು ತುಂಬ ಸುಖವಾಗಿದ್ದರು. ಯದ್ವೈ ವ್ರಜೇ, ವ್ರಜ ಅಂದರೆ ನಂದವ್ರಜ. ಅಲ್ಲಿ ವ್ರಜ ಪಶೂನ್, ಆ ವ್ರಜದಲ್ಲಿದ್ದಂಥ ಹಸುಗಳು, ಕುರಿ, ಮೇಕೆ ಇತ್ಯಾದಿ ಏನೇನು ಪ್ರಾಣಿಗಳಿದ್ದವು ಅವುಗಳನ್ನೆಲ್ಲವನ್ನು ಕೂಡ ಅವನು ಬಹಳ ಪ್ರೀತಿಸ್ತಾ ಇದ್ದ. ಆಗ ಆ ಯಮುನೆಯ ದಡದಲ್ಲಿ ಸೇರಿಕೊಂಡ ಕಾಳಿಯನ ವಿಷದ ಉಸಿರಿನಿಂದ ನೀರು ಕೆಟ್ಟು ಹೋಗಿ ವಿಷತೋಯ ಪೀತಾನ್, ಆ ಕುಡಿದ ಕೆಟ್ಟ ನೀರಿನ ಪರಿಣಾಮವಾಗಿ ಗೋಪಾನ್ಸ್ತು, ಗೋಪರೆಲ್ಲರೂ ಕೂಡ, ಗೋಪರು ಆ ಪ್ರಾಣಿಗಳು ಎಲ್ಲರೂ ಕೂಡ ಪ್ರಾಣವನ್ನು ತೊರೆದೊಡನೆ ಕೃಷ್ಣನಲ್ಲಿಗೆ ಸುದ್ದಿ ಹೋಯಿತು. ಕೃಷ್ಣ ಓಡಿ ಬಂದೊಡನೆ ಅನುಗ್ರಹ ದೃಷ್ಟಿವೃಷ್ಟ್ಯಾ ಜೀವಯತ್, ಅನುಗ್ರಹದ ದೃಷ್ಟಿಯ ವೃಷ್ಟಿಯಿಂದಲೇ, ಅನುಗ್ರಹದ ಕರುಣಾರಸದ ಮಳೆಯಿಂದಲೇ ಎಲ್ಲರನ್ನೂ ಮತ್ತೆ ಮರಳಿ ಬದುಕಿಸಿದ. ಭಗವಂತನ ದೃಷ್ಟಿ ಬಿತ್ತು ಅಂದರೆ ಎಲ್ಲವೂ ಮತ್ತೆ ಮರುಕಳಿಸಿತು ಅಂತ ಅರ್ಥ. ಕಳೆದು ಹೋದ ಎಲ್ಲ ಸಂಗತಿಗಳನ್ನು ಆತ ಮರಳಿ ಪಡೀತಾನೆ ಅಂತ ಅರ್ಥ. ಆಮೇಲೆ ಸರಿ, ಅವರನ್ನು ಸರಿ ಮಾಡಿದರೆ ಮಾತ್ರ, ಈಗ ಯಾವುದೋ ಒಂದು ಆಹಾರದ ಪದಾರ್ಥದ ಬಳಕೆಯಿಂದ ಫುಡ್ ಪಾಯ್ಸನ್ ಆಗಿ ಅವ್ಯವಸ್ಥೆ ಆಯಿತು, ನಾವೇನೋ ಮಾತ್ರೆ ತಗೊಂಡು ಸರಿಯಾಯಿತು. ಆದರೆ ನಳದಲ್ಲಿ ಬರುವ ನೀರಿನ
ಮೂಲ ಏನು, ಯಾಕೆ ಹೀಗಾಯಿತು, ಇದು ನಮಗೆ ಬೇಕಿಲ್ಲ. ನಾವು ಮದ್ದು ತೊಗೊಂಡ್ವಿ, ಸರಿ ಆಯಿತು, ನಾಳೆಯಿಂದ ನಾವು ಆಕ್ವಾಗಾರ್ಡ್ ಹಾಕ್ತೀವಿ. ಆದರೆ ಅದು ಯಾಕೆ ಹೀಗಾಯಿತು, ನದಿಯನ್ನು ಏನು ಕೆಡಿಸಿದ್ದಾರೆ, ಯಾವ ಮೂಲದಲ್ಲಿ ಆ ನದಿ ಬರ್ತಾ, ಇದ್ರ ಬಗ್ಗೆ ಅದಕ್ಕೆ ನಾವು ಸರ್ಕಾರಕ್ಕೆ ಬೇಕಾದರೂ ಒಂದು ಲೆಟ್ರ್ ಬರೆದು ಹಾಕೋಣ, ಗ್ರಾಮ ಪಂಚಾಯತಿಗೊಂದು ಅಪ್ಲಿಕೇಶನ್ ಕೊಟ್ಬಿಡೋಣ, ಮುಗಿದೋಯ್ತು. ಕೃಷ್ಣ ಹಾಗೆ ಮಾಡಲಿಲ್ಲ, ಕಂಸನಿಗೆ ಲೆಟ್ರ್ ಬರೀಲಿಲ್ಲ. ತಾನೇ ಸ್ವತಃ ಆ ಸರೋವರಕ್ಕೆ ಇಳಿದು ಈ ವಿಷದ ನೀರಿಗೆ ಕಾರಣವಾದಂತಹ ಮೂಲ ಏನೋ ಕಾಳಿಯನಂತಹ ದುಷ್ಟ ಶಕ್ತಿಯನ್ನು ನಿಗ್ರಹಿಸಿದ. ನೋಡಿ, ಡೆವಲಪ್ಮೆಂಟು ಅಂತ ಅನ್ನೋದು ತಪ್ಪಲ್ಲ, ಆದರೆ ಆ ಡೆವಲಪ್ಮೆಂಟು ಪ್ರಕೃತಿಗೆ ವಿರುದ್ಧವಾಗಿರಬಾರ್ದು ಅನ್ನೋದನ್ನು ಕೃಷ್ಣ ಇಲ್ಲಿ ತೋರಿಸಿದ. ಕಾಳಿಯ ಅಂದರೆ ಒಂದು ರೀತಿಯ ವಿಷ ಪದಾರ್ಥ, ಅಂದರೆ ನಮ್ಮ ಇವತ್ತಿನ ತ್ಯಾಜ್ಯಗಳು ಅಂತ ಇಟ್ಕೊಳ್ಳಿ. ನಾವು ನಾಗರಿಕತೆಯ ಭ್ರಮೆಯಲ್ಲಿ, ವಸ್ತುತಃ ಅದು ನಾಗರಿಕತೆ ಅಲ್ಲ, ನಗರೀಕತೆ. ನಾವು ಬರೀ ಇಟ್ಟಿಗೆ ಸಿಮೆಂಟುಗಳಿಂದ ಕಟ್ಟಿದ ವೈಭವವೇ ಅಭಿವೃದ್ಧಿ ಅಂತ ಅಂದ್ಕೊಂಡಿದ್ದೇವೆ. ಅದು ನಿಜವಾದ ಅಭಿವೃದ್ಧಿ ಅಲ್ಲ. ಅಭಿವೃದ್ಧಿ ಅಂದರೆ ಒಳಗಿನಿಂದ ಏನಿದೆಯೋ ಅದರ ಎಲ್ಲವನ್ನೂ ಕೂಡ ತೃಪ್ತಿಯಿಂದ ಸುಖವಾಗಿ ಬದುಕಲಿಕ್ಕಾಗುವಂತಹ ಮೆಂಟ್ಯಾಲಿಟಿ ಎಲ್ಲಿ ಹುಟ್ಟುತ್ತೋ ಅದು ಅಭಿವೃದ್ಧಿ. ಆದರೆ ನಮಗೆ ಅಭಿವೃದ್ಧಿ ಅಂದರೆ ಹೊರಗಿನಿಂದ ಕಾಣುವ ಈ ಬೆಗಡೆಯ ಪದಾರ್ಥಗಳು ಇರ್ತಾವಲ್ಲ. ಅಂದರೆ ನಮಗೆ ಮನೆಯಲ್ಲಿ ಅದೇ ಸೊಪ್ಪು ಸಿಕ್ಕಿದರೆ ಅಯ್ಯೋ ಅದು ಮದ್ದು ಅಂತ ಹೇಳಿದ್ರೆ ನಮಗೆ ನಂಬಿಕೆ ಬರಲ್ಲ. ಅದನ್ನು ಯಾರಾದರೂ ತೊಗೊಂಡೋಗಿ ರುಬ್ಬಿ ಶುಂಠಿ ಇನ್ನೇನೋ ಹಾಕಿ ಅದಕ್ಕೆ ಒಂದಿಷ್ಟು ಕಲರ್ ಹಾಕಿ ಒಳ್ಳೆ ಪ್ಯಾಕೆಟಲ್ಲಿ ತಂದು ಕೊಟ್ಟಾಗ ನಾವು 100 ರೂಪಾಯಿ ಕೊಟ್ಟು ತಗೋತೇವೆ ಅದನ್ನು. ಅಂದರೆ ಅದಕ್ಕೊಂದು ಹೊಸಗಿನಿಂದ ಬೇಡವಾದ ಕವರ್, ವಸ್ತುತಃ ಅದರ ಸಾರವೇ ಹೋಗಿರುತ್ತೆ. ನೀವು ಅದನ್ನು ನೇರ ಪ್ರಕೃತಿಯಿಂದ ಯಥಾವತ್ತಾಗಿ ತಗೊಂಡ್ರೆ ಅದು ಬೇಗ ಕೆಲಸ ಮಾಡುತ್ತೆ. ಆದರೆ ನಮ್ಗೆ ಅದು ಹಾಗೆ ಇಷ್ಟ ಇಲ್ಲ. ನಮಗೇನು ಅಂದರೆ ದುಡ್ಡು ಕೊಟ್ಟು ಅದನ್ನು, ನಮಗೆ ನಂಬಿಕೆ ಆ ಕಂಪನಿಯ ಮೇಲೋ ಅಥವಾ ಡಾಕ್ಟ್ರು ಹೇಳಿದ, ತಪ್ಪಲ್ಲ, ಡಾಕ್ಟ್ರು ಹೇಳಿದ್ದನ್ನು ತಗೊಳ್ಬಾರ್ದು, ನಿಮ್ಗೆ ಅದು ಸಿಗೋದಿಲ್ಲ ಅಂತ ಇದನ್ನು ಹೇಳಿದ್ದು. ಅದೇ ಸಿಗುತ್ತೆ ಅಂದರೆ ಒಬ್ಬ ಒಳ್ಳೆ ಡಾಕ್ಟ್ರ್ ಏನು ಹೇಳ್ತೀನಿ, ನೀವು ಅಲ್ಲಿಗೆ ಹೋಗಿ ಅಂತಾನೆ. ಹಾಗಾಗಿ ನಮಗೇನು ಅಂದರೆ ಅದನ್ನು ಬದಲಾಯಿಸಿ ಒಗ್ಗರಣೆ ಹಾಕಿ ಅಥವಾ ಇನ್ನೇನಾದರೂ ಅದಕ್ಕೆ ಒಂದಿಷ್ಟು ಕಲರ್ ಬೆರೆಸಿ ಕೊಟ್ಟಾಗ ನಮಗದು ಒಳ್ಳೆಯ ಪದಾರ್ಥ ಅಂತ ಒಂದು ಭ್ರಮೆ ಇದೆ. ನಾವು ನಾಗರಿಕತೆ ಅನ್ನೋ ಸ್ವಭಾವದ ಸ್ವರೂಪವೇ ಅದು. ಇದ್ದದ್ದನ್ನು ಇದ್ದಂತೆ ಒಪ್ಪಿಕೊಳ್ಳದೇ ಇರುವುದೇ ನಾಗರಿಕತೆ. ಕೃಷ್ಣ ಹೇಳಿದ, ಕಾಳಿಯನನ್ನು ಕೊಲ್ಲಲಿಲ್ಲ, ಕಾಳಿಯ ಬೇಕು. ಯಾಕಂದರೆ ಕಾಳಿಯ ಅನ್ನುವಂಥ ವಿಷಸರ್ಪದ ಸೃಷ್ಟಿಯೂ ಭಗವಂತನಿಂದಲೇನೆ, ಅದು ಸೃಷ್ಟಿ ಭಗವಂತನದ್ದೇ. ಆದರೆ ನೀನು ಎಲ್ಲಿರಬೇಕೋ ಅಲ್ಲಿರಬೇಕು, ಇಲ್ಲಿ ಇರಬಾರ್ದು. ನೀನು ಇರಬೇಕಾದದ್ದು ರಮಣಕ ದ್ವೀಪದಲ್ಲಿ, ಅಲ್ಲಿಗೆ ಹೋಗು ಅಂತ ಕಳಿಸ್ಕೊಟ್ಟ. ಹಾಗೆಯೇ ಒಂದು ಅಭಿವೃದ್ಧಿಯ ಪಥದಲ್ಲಿ ಎಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಇರಬೇಕು, ಅದು ಹೇಗಿರಬೇಕು ಅನ್ನೋದಕ್ಕೊಂದು ಚೌಕಟ್ಟಿದೆ. ಪೃಥು ಮಹಾರಾಜನ ಬದುಕಿನಲ್ಲಿ ಅದೆಲ್ಲದ ಚಿತ್ರಣ ಇದೆ. ನಾವು ಅದು ಶಾಸ್ತ್ರೀಯವಾಗಿ ಯೋಚನೆ ಮಾಡಿದರೂ ನಮಗೆ ಯಾವುದು ಅಸಾಧ್ಯವಾದ ಸಂಗತಿ ಅಲ್ಲ. ಆದರೆ ನಮಗೆ ಬಹಳ ಬೇಗ, ಬಹಳ ಹೆಚ್ಚು ಮತ್ತು ಸುಲಭವಾಗಿ ದುಡ್ಡು ಬೇಕು. ಈಸಿ ಮನಿ, ಫಾಸ್ಟ್ ಮನಿ, ಬಿಗ್ ಮನಿ. ಈ ಹಿನ್ನೆಲೆಯಲ್ಲಿ ಹೋದ ಮೇಲೆ ಎಲ್ಲ ಅನರ್ಥಗಳೇ. ಆದರೆ ಕೃಷ್ಣ ಹೇಳಿದ, ನೀವು ಹಾಗೆ ಎಲ್ಲವೂ ನ್ಯಾಯಯುತವಾಗಿ ಬರುವಂತಿದ್ದರೆ ನೀವು ಎಷ್ಟು ಬೇಕಾದರೂ ಬದುಕಿ. ಕಾಳಿಯನನ್ನು ಕೊಲ್ಲಲಿಲ್ಲ ಅಂದರೆ ಅಭಿವೃದ್ಧಿಯನ್ನು ವಿರೋಧಿಸಲಿಲ್ಲ, ಅಥವಾ ಯಾವುದೇ ವ್ಯಕ್ತಿಯನ್ನು 100ಕ್ಕೆ 100 ಕೃಷ್ಣ ತನ್ನ ಕೈಗೆ ಸಿಕ್ಕಿದ ತಕ್ಷಣ ಕೊಲ್ತಾನೆ ಅಂತ ಅರ್ಥ ಅಲ್ಲ. ಅದು ತಿದ್ದಲಿಕ್ಕೆ ಸಾಧ್ಯ ಇಲ್ಲದೆ ಇದ್ದಾಗ ಅದರ ಸ್ವರೂಪವನ್ನು ಬದಲಾಯಿಸ್ತಾನೆ. ಅದು ಏನು ಹೇಳಿದರೂ ಅದು ಇರುವುದೇ ಹಾಗೆ ಅಂತ. ಆದರೆ ಎಷ್ಟೋ ಸರ್ತಿ ಹಾಗಿರುವುದಿಲ್ಲ. ಅದರಲ್ಲಿ ನೋಡಿ, ಕೆಲವೊಂದು ಸರ್ತಿ ಬೈಫರ್ಕೇಟ್ ಮಾಡ್ದ. ಹಿಂದೆ ಅರ್ಜುನ ವೃಕ್ಷದಲ್ಲಾಗುವಾಗ ಅದರಲ್ಲಿರುವ ಒಳ್ಳೆಯವರನ್ನು ಹೊರಕ್ಕೆ ತಂದ, ಅವರಲ್ಲಿರುವ ಕೆಟ್ಟ ಗುಣವನ್ನು ದೂರ ಕಟ್ಟಿದ. ಅಂದರೆ ನಾವು ಕೂಡ ವ್ಯಕ್ತಿಗಳನ್ನು ಎದುರಿಗೆ ತೆಗೆದುಕೊಂಡಾಗ ನಾವು ಅವರ ಜೊತೆಗೆ ಬದುಕಬೇಕಾದ ಅನಿವಾರ್ಯತೆ ಇದೆ ಅಂತಂದಮೇಲೆ ಅವರನ್ನು ನಾವು ಬದುಕುವ ರೀತಿಯನ್ನು ಅರ್ಥ ಮಾಡಿಸಿ, ನೀವು ಇಲ್ಲಿಯವರೇ, ನಿಮ್ಮ ಪೂರ್ವಜರನ್ನೆಲ್ಲ ನೀವು ಲೆಕ್ಕ ಹಾಕಿದರೆ ನೀವು ಹೊರಗಿನವರಲ್ಲ ಅನ್ನು ನಿಮ್ಮ ಜೊತೆಗೆ ನಾವು ಬದುಕಬೇಕು, ನಮ್ಮ ಜೊತೆಗೆ ನೀವು ಬದುಕಬೇಕು, ನಾಳೆ ಮುಖ ನೋಡ್ಕೊಂಡು ಬದುಕಬೇಕು ಅಂತ ಅವರ ಮೈಂಡ್ ಸೆಟ್ಟನ್ನು ಚೇಂಜ್ ಮಾಡಿ ಅವ್ರ ಜೊತೆಗೆ ಬದುಕಬೇಕು ಹೊರತು ಓಡಿಸ್ತೇವೆ ಅಂತಂದರೆ ಅದು ಎಲ್ಲ ಕಾಲಕ್ಕೂ ಆಗುವ ಮಾತಲ್ಲ. ಅದರಿಂದಾಗಿ ನಾವು ಹೊಂದಾಣಿಕೆ ಮಾಡಿಕೊಂಡು ಬದುಕುವುದೇ ಬದುಕು. ಇದು ಕೃಷ್ಣ ತನ್ನ ಪ್ರತಿ ಸಣ್ಣ ಸಣ್ಣ ಹೆಜ್ಜೆಯಲ್ಲೂ ತೋರಿಕೊಟ್ಟ ಮಾತುಗಳು. ತಚ್ಛುದ್ಧಯೇ, ಆ ನದಿಯ ಶುದ್ಧತೆಗಾಗಿ ಅತಿ ವಿಷವೀರ್ಯ ವಿಲೋಲ ಜಿಹ್ವ, ಅತ್ಯಂತ ವಿಷವನ್ನೇ ಕಾರುವಂತಹ ಕಾಳಿಯನ್ನ ನಾಲಿಗೆಯಲ್ಲಿ ಹೊರಟ ಆ ವಿಷವನ್ನು ಉಚ್ಚಾಟಯಿಷ್ಯತ್, ಅದನ್ನು ಇನ್ನು ಮುಂದೆ ಇಲ್ಲಿ ನೀನು ಬಿಡುವ ಹಾಗಿಲ್ಲ. ನೀನು ಎಲ್ಲಿ ಬೇಕಾದರೂ ಓಡಾಡು, ನೀನು ನದಿಗೆ ಬಿಡಬೇಡ, ಅದಕ್ಕೊಂದು ಜಾಗ ಇದೆ, ನೀನು ಅಲ್ಲೇ ಅದನ್ನು ಉಪಯೋಗಿಸು. ಹಿಂದೆ ಎಲ್ಲ ನದಿಗಳನ್ನು ಎಲ್ಲಿಯಾದರೂ ಕೊಳೆ ಮಾಡಿದರೆ ಅವನಿಗೆ ಶಿಕ್ಷೆ ಇರ್ತಿತ್ತು. ಈಗ ಸರ್ಕಾರವೇ ಪರ್ಮಿಷನ್ ಕೊಡುತ್ತೆ, ನೀವೇನಾದರೂ ಮಾಡಿ. ನಾವೇ 4 ನೋಡ್ತೇವಲ್ಲ ಈ ತೀರ್ಥಕ್ಷೇತ್ರಗಳಲ್ಲೆಲ್ಲ 10 ಗೆಸ್ಟ್ ಹೌಸ್ಗಳು, ಆದರೆ ಎಲ್ಲ ಮಲ ಹೋಗೋದು ನಾವು ಯಾವುದರಲ್ಲಿ ಆಚೆ ಹೋಗಿ ಸ್ನಾನ ಮಾಡಲಿಕ್ಕೆ ಅಂತ ತೀರ್ಥದಲ್ಲಿ ಮೀತೇವೋ ಅಲ್ಲಿಗೆ ಬಿಟ್ಟಿರ್ತಾರೆ.
ಒಂದು ಕಡೆ ನಾವು ನಂಬಿದ ಸಂಗತಿ, ಇನ್ನೊಂದು ಕಡೆ ನಾವು ಮಾಡುವ ಸಂಗತಿ. ಮತ್ತೆ ನಮ್ಗೆ ಉಳ್ಕೊಳ್ಳಿಕ್ಕೆ ಅದೇ ಗೆಸ್ಟ್ ಹೌಸ್ ಬೇಕು. ನಾವು ತೀರ್ಥದ ಬೈತೇವೆ ಗಲೀಜಿದೆ ಅಂತ, ಮತ್ತೆ ಹೋಗಿ ಅಲ್ಲೇ ಗೆಸ್ಟ್ ಹೌಸಲ್ಲಿ ನಾವೆಲ್ಲ ನಮ್ಮ ಕೈಂಕರ್ಯಗಳನ್ನು ಮುಗಿಸ್ಕೊಂಡು ಬರ್ತೇವೆ. ನಮಗೆ ಅದೇ ಹೇಳಿದ್ದು, ಈ ದ್ವಂದ್ವ ಇದೆಯಲ್ವಾ, ಇದನ್ನು ಬಿಟ್ಟು ಬಿಡದೆ ನಮಗೆ ಸತ್ಯ ಒಲಿಲಿಕ್ಕೆ ಸಾಧ್ಯವೇ ಇಲ್ಲ, ಶುದ್ಧತೆಯನ್ನು ಪಡೀಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಎಲ್ಲಿ ಬಿಡಬೇಕೋ ಅಲ್ಲೇ ಆಗಬೇಕು. ಅದಕ್ಕೆ ಕೆಲವು ನಿಯಮಗಳನ್ನು ಪ್ರಾಕೃತ ವ್ಯವಸ್ಥೆಯನ್ನು ಒಪ್ಪಿಕೊಂಡು ಹೇಳಿದ್ದಿದೆ, ಅದನ್ನು ಅನುಸರಿಸಬೇಕಷ್ಟೆ. ಹಾಗೆಯೇ ಅಂದರೆ ಇದೆಲ್ಲ ಕೆಲವೊಮ್ಮೆ ಎಲ್ಲಿಂದ ಸರಿ ಮಾಡೋದು, ಎಲ್ಲಿಂದ ಶುರು ಮಾಡೋದು ಅನ್ನೋದೇ ಕಷ್ಟ. ನೀವು ಒಂದು ಲಿಂಕನ್ನು ಬಿಡ್ಚಲಿಕ್ಕೆ ಹೋದರೆ ಅದು 100 ಕೊಂಡಿಗಳ ಜೊತೆಗೆ ಬೆಸೆದುಕೊಂಡಿರುತ್ತೆ. ನೀವು ಒಂದನ್ನು ಸರಿ ಮಾಡಲಿಕ್ಕೆ ಹೋದರೆ 100 ತಪ್ಪಿಸಿಕೊಳ್ಳುತ್ತೆ. 100 ದಾರಿ ಅಯೋಮಯ ಆದಾಗ ಆಗುತ್ತೆ. ಅದರಿಂದಾಗಿ ನಮ್ಮ ಬದುಕನ್ನು ಎಷ್ಟು ಸರಳ ಮಾಡಿಕೊಳ್ತೇವೋ ಅಷ್ಟು ಈ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ನಾವು ಮೊದಲೇ ಕಾಂಪ್ಲಿಕೇಟೆಡ್ ಆದ ಬದುಕನ್ನು ನಡೆಸ್ತಾ ಸರಿ ಮಾಡ್ತೇನೆ ಅಂತ ಹೋದರೆ ಯಾವುದನ್ನು ಸರಿ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಅದನ್ನಾಗಿ ನಮ್ಮ ಸರಳವಾದ, ಸಹಜವಾದ, ಪ್ರಕೃತಿಗೆ ಅನುಕೂಲಕರವಾದ ಬದುಕಿನೊಂದಿಗೆ ನಾನು ನನ್ನ ಸಾಧನೆಯನ್ನು ಮಾಡುತ್ತೇನೆ ಅಂತ ದೃಢವಾದ ನಿರ್ಧಾರ ಕೈಗೊಂಡು ನಾವು ಹೆಜ್ಜೆ ಇಟ್ಟರೆ ಕೃಷ್ಣನ ಪ್ರತಿಯೊಂದು ಮಾತಿನಿಂದಲೂ ಸ್ವೀಕರಿಸಲಿಕ್ಕೆ ಬೇಕಾದ ಅನೇಕ ಆದರ್ಶದ ಮಾತುಗಳು ಸಿಗ್ತವೆ. ಹೀಗೆ ವಿಹರದ್ ಹರ್ದಿನ್ಯಾಂ, ಆ ಕೆರೆಯಲ್ಲಿ ಇಳಿದು ವಿಷವನ್ನು ಕಳೆದು ಮತ್ತೆ ಆ ವ್ರಜದ ಜನಗಳಿಗೆ, ಪ್ರಾಣಿ ಪಕ್ಷಿಗಳಿಗೆ ನೀರು ಮೊದಲಿನಂತೆ ಸುಖವಾಗಿ ಶುದ್ಧವಾಗಿ ದೊರಕುವಂತೆ ಮಾಡಿದ. ತತ್ಕರ್ಮ ದಿವ್ಯಮಿವ ಯನ್ನಿಶಿಷ್ಯಯಾನಂ ದಾವಾಗ್ನಿನಾಶು ವಿಪಿನೇ ಪರಿದಹ್ಯಮಾನೇ ಉನ್ನೇಷತಿ ವ್ರಜಮಿತೋ ವಸಿತಾಂತಕಾಲಂ ನೇತ್ರೇ ಪಿಧಾಯ ಸುಬಲೋನ್ ಅನಧಿಗಮ್ಯ ವೀರ್ಯ. ಕೃಷ್ಣನ ಮತ್ತೊಂದು ಸಾಮರ್ಥ್ಯವನ್ನು ಚತುರ್ಮುಖ ಹೇಳ್ತಾ ಇದ್ದಾನೆ. ತತ್ಕರ್ಮ ದಿವ್ಯಂ, ಅಸಾಧಾರಣವಾದ ಕರ್ಮ. ಅದು ಸುಲಭದಲ್ಲಿ ನಮಗೆ ಅರ್ಥ ಮಾಡಿಕೊಳ್ಳಿಕ್ಕಾಗದೇ ಇದ್ದದ್ದು. ಯಾವುದು ಅಂದರೆ ನಿಶ್ಶಯಾನಂ, ರಾತ್ರಿ ಮಲಗಿದ್ರು. ಈ ಹಸುಗಳನ್ನು ಮೇಯಿಸಿಕೊಂಡು ಹೋಗುವಾಗ ಎಲ್ಲೆಲ್ಲೋ ಕೆಲವೊಮ್ಮೆ ಉಳ್ಕೊಳ್ಬೇಕಾದ ಪ್ರಸಂಗ ಬರ್ತಿತ್ತು. ಬಂದಾಗ ಒಂದು ಬಾರಿ ಏನಾಗಿದೆ, ಕಾಡಿನ ಮಧ್ಯದಲ್ಲಿ ಮಲಗಿದವರಿಗೆ ಸುತ್ತಲಿನ ಎಲ್ಲ ಕಾಡು ಸುಟ್ಟು ಇವರ ಕಡೆಗೆ ಬೆಂಕಿಯ ಕೆನ್ನಾಲಿಗೆಗಳು ಇವರನ್ನು ಸ್ವೀಕರಿಸಲಿಕ್ಕೆ ಓಡೋಡಿ ಬರುವ ಹಾಗೆ ಕಾಣಿಸ್ತಿದೆ. ಆಯಿತು, ನಮ್ಮ ಇದು ಕೊನೆಯ ಕ್ಷಣ ಅಂತ ಭಾವಿಸಿ ಕೃಷ್ಣ ಅಂತ ಕೂಗಿಕೊಂಡ್ರು. ಮರುಕ್ಷಣದಲ್ಲಿ ಇಡೀ ಆ ಕಾಳ್ಗಿಚ್ಚು ದಾವಾಗ್ನಿ ಮರೆಯಾಯಿತು. ನೋಡಿದರೆ ಆ ಇಡೀ ಬೆಂಕಿ ಭಗವಂತನ ಬಾಯಿಯನ್ನು ಪ್ರವೇಶ ಮಾಡಿತು. ನಮಗೆ ಮಂತ್ರ ಹೇಳುತ್ತೇವೆ ನಾವು, ಮುಖಾದಿಂದ್ರಶ್ಚಾಗ್ನಿಶ್ಚ ಪ್ರಾಣಾದ್ವಾಜುರಜಾಯತ, ಭಗವಂತನ ಮುಖಕಮಲದಿಂದಲೇ ಅಗ್ನಿ ಎನ್ನುವುದು ಹುಟ್ಟಿತು ಅಂತ. ಅಗ್ನಿ ಹುಟ್ಟಿದ ಜಾಗಕ್ಕೆ ಮರಳಿ ಸೇರುವುದು ಅದು ಸಹಜ ಕರ್ಮ. ಹಾಗಾಗಿ ಭಗವಂತ ದಾವಾಗ್ನಿಯನ್ನು ನುಂಗಿದ ಅಂತನ್ನುವುದು ಅವನ ಸೃಷ್ಟಿಯ ಮೂಲವನ್ನು ಅವನೇ ಮರುಕಳಿಸಿ ಪಡೆದ ಅನ್ನುವ ಅರ್ಥದಲ್ಲಿ. ಅದಕ್ಕೆ ಹೇಳಿದ್ದು ದಿವ್ಯಂ. ಇದು ಸುಲಭದಲ್ಲಿ ಏನು ಮಾಡಿರ್ಬೋದು, ಇದಕ್ಕೆ ನಾವು ಸೈಂಟಿಫಿಕ್ ಆಗಿ ಏನು ಹೇಳ್ಬೋದು, ಕೆಲವೊಂದೆಲ್ಲ ವಿಮರ್ಶೆ ಮಾಡಲಿಕ್ಕಾಗೋದಿಲ್ಲ. ಎಲ್ಲದಕ್ಕೂ ನಾವು ವೈಜ್ಞಾನಿಕವಾದ ಹಿನ್ನೆಲೆ ಹುಡುಕ್ತೇವೆ ಅನ್ನೋದು ಮೂರ್ಖತನವೇ. ಯಾಕೆಂದರೆ ಈಗ ಕಂಠಕೌಪಿನ ಅಂತಿದೆ, ಕಟ್ತಾರೆ. ನೀವು ಅದಕ್ಕೆ ಸೈಂಟಿಫಿಕ್ ರೀಸನ್ ಏನು ಅಂತ ಕೇಳಿದ್ರೆ ಏನು ಹೇಳಬೇಕು? ಹೇಳಲಿಕ್ಕೆ ಬರಲ್ಲ. ಅದಕ್ಕೆಲ್ಲ ಎಕ್ಸ್ಪ್ಲನೇಷನ್ ಕೊಡಬೇಕಾದ ಅವಶ್ಯಕತೆಯೂ ಇಲ್ಲ. ನಮಗೇನು ಅಂದರೆ ನಮ್ಮ ಏನಾದರೂ ಚಿಂತನೆಗಳಿದ್ದಾಗ ಮಾತ್ರ ಅದಕ್ಕೆ ನೀವು ರೀಸನ್ ಕೇಳಬೇಕು. ಅಲ್ಲಿಂದ ಇಳಿದು ಬಂದವರು, ಬೆಳ್ಳಗಿನ ತೊಗಲಿನಿಂದ ಹುಟ್ಟಿ ಬಂದವರು ಏನು ಹೇಳಿದರು ಅದು ಹೇಗಾದರೂ ನಡೆಯುತ್ತೆ, ಅದು ಅವರ ಸಿಸ್ಟಮ್, ನಮ್ದಾಗೋಕೆ ಸಿಸ್ಟಮ್ ಅಲ್ಲ. ಅಂದರೆ ಈ ರೀತಿ ನಮ್ಮ ಪ್ರಶ್ನೆಗಳು ಎರಡಕ್ಕೂ ಸಮಾನವಾಗಿದ್ದರೆ ಎರಡರಿಂದಲೂ ನಿಮಗೆ ಸರಿಯಾದ ಉತ್ತರ ಸಿಗುತ್ತೆ. ನಮ್ಮ ಜಿಜ್ಞಾಸೆಗಳು ಯಾವತ್ತೂ ಕೂಡ ಏಕಮುಖವಾದದ್ದು. ಯಾಕೆಂದರೆ ಇದಕ್ಕೆ ಮಾತ್ರ ಉತ್ತರ ಬೇಕು, ಅದಕ್ಕಿಲ್ಲದೇ ಇದ್ದರೂ ನಡೆಯುತ್ತೆ. ಹಾಗೆ ಯಾಕಿರಬೇಕು? ಅಲ್ಲಿ ಪ್ರಶ್ನೆ ಬರುವುದೇ ಇಲ್ಲ. ಯಾಕೆಂದರೆ ಅವರು ಬಹಳ ಜಾಣರು. ಇದು ಸಮಾನತೆಯ ನಿಟ್ಟಿನಲ್ಲಿ ನೀವು ಹೂ ಹಾಕ್ಕೊಂಡು ಬರಬಾರ್ದು, ಕಾಡಿಗೆ ಇದು ಅದು ತಿಲಕ ಇಟ್ಕೊಂಡು ಬರಬಾರ್ದು, ಇನ್ನೊಂದು ಮತ್ತೊಂದು 100 ಥರದ್ದು ಹೇಳ್ತಾರೆ. ಆದರೆ ನಮ್ಮಲ್ಲಿ ಮಾಡೋದಕ್ಕೆ ಇದು ಯಾಕೆ ಬೇಕು, ಅದು ಯಾಕೆ ಬೇಕು, ಇದೆಲ್ಲ ಅಡಗು ಲಜ್ಜಿಕತೆ ಅನ್ನುವ ನಿರಾಕರಣೆ ಇದೆ. ಹಾಗಾಗಿ ಎಲ್ಲ ಪ್ರಶ್ನೆಗಳು ಕೂಡ, ಪ್ರಶ್ನೆ ಬರುವುದೇ ತಪ್ಪಲ್ಲ, ಆದರೆ ಪ್ರಶ್ನೆ ಬಂದ ಮೇಲೆ ಎಲ್ಲದಕ್ಕೂ ಸಮಾನವಾಗಿ ಬರಬೇಕು ಮತ್ತು ಎರಡೂ ಕಡೆಯಿಂದ ಸಮಾನವಾದ ಉತ್ತರವನ್ನು ನಿರೀಕ್ಷೆ ಮಾಡಬೇಕು. ಹೀಗೆ ಕೃಷ್ಣನ ಬದುಕಿನ ಈ ಪ್ರಶ್ನೆಗೆ ಕೆಲವೊಂದು ಸರ್ತಿ ಎಲ್ಲ ಉತ್ತರಗಳು ಸಿಗುವುದಿಲ್ಲ ಅಂತ ಅವರೇ ನಿರ್ಣಯ ಮಾಡಿ ಹೇಳಿದರು. ಕೆಲವುದಕ್ಕೆ ಉತ್ತರ ಸಿಕ್ಕಿತು, ಅದು ಹಿಂದೆ ನೋಡಿದ್ದೇವೆ. ಇದು 2 ಬಾರಿ ಆಗಿದೆ ಈ ಕಾಳ್ಗಿಚ್ಚಿನ ಪ್ರಸಂಗ. ಒಂದು ಬಾರಿ ಹಗಲು, ಒಂದು ಬಾರಿ ರಾತ್ರಿ ಅಂತ. ಹಾಗಾಗಿ ಈ ಬದುಕು ಅನ್ನೋದೊಂದು ಕಾಳ್ಗಿಚ್ಚು, ಅದಕ್ಕೆ ರಾತ್ರಿ ಹಗಲು ಅಂತಿಲ್ಲ. ಸಂಸಾರ ಅದು ಹಗಲಿಗೂ ಕಷ್ಟವೇ, ರಾತ್ರಿಯೂ ಕಷ್ಟವೇ.
ಅಂದರೆ ನಾವು ಕೆಲವೊಮ್ಮೆ ರಾತ್ರಿ ಎದ್ದಿರ್ತೇವೆ ಅನ್ನುವಾಗ ಕಷ್ಟ ಗೊತ್ತಾಗುತ್ತೆ, ಕೆಲವೊಮ್ಮೆ ಹಗಲು ಎದ್ದಿದ್ದವರಿಗೆ ಕಷ್ಟ ಗೊತ್ತಾಗುತ್ತೆ, ಅಷ್ಟೇ ವ್ಯತ್ಯಾಸ. ಅವಸಿತಾಂತ ಕಾಲಂ, ಇವರೆಲ್ಲರೂ ಕೂಡ ನಮ್ಮ ಕತೆ ಮುಗಿಯಿತು ಅಂತ ಅಂದುಕೊಂಡವರಿಗೆ 2 ಬಾರಿ ಅವರನ್ನು ಅನಧಿಗಮ್ಯ ವೀರ್ಯ, ಈ ಸಾಮರ್ಥ್ಯ ಏನು ಅಂತ ಸುಲಭದಲ್ಲಿ ಬಿಡಿಸಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಗೃಹ್ಣೀತ ಯದ್ಯುಪಬದ್ಧುಂ ಅಮುಷ್ಯ ಮಾತಾ ಶುಲ್ಬಂ ಸುತಸ್ಯ ನತು ತತ್ತದಮುಷ್ಯಮಾತಿ ಯಜ್ಜೃಂಭತೋಸ್ಯ ವದನೆ ಭುವನಾನಿ ಗೋಪಿ ಸಂವೀಕ್ಷ ಶಂಕಿತಮನಃ ಪ್ರತಿಬೋಧಿತಸ್ಯ. ತಾಯಿ ಯಶೋದೆ ಕೃಷ್ಣನನ್ನ ಸೊಂಟದ ಭಾಗಕ್ಕೆ ಹಗ್ಗ ಹಿಡಿದು ಕಟ್ಟುವ ಪ್ರಯತ್ನ ಮಾಡಿ ಸಾಕಾಗದೇ ಹೋಯಿತು. ನಾನು ಕಟ್ತೇನೆ ಅಂತ ಹೋದಾಗ ಆಗಲಿಲ್ಲ. ನಿನ್ನನ್ನು ಕಟ್ಟುವುದು ಯಾರಪ್ಪ, ನನ್ನ ಹತ್ರ ಸಾಧ್ಯ ಇಲ್ಲ ಅಂದಾಗ ಗಂಟು ಕಟ್ಟಿಕೊಂಡಿತು. ಇದು ಭಗವಂತನ ನಾನು ಪಡೀತೇನೆ ಅಂತ ಹಠ ಮಾಡಿದಾಗ ಸಿಗುವುದಿಲ್ಲ ಅಂತ ಅರ್ಥ. ಭಗವಂತ ನಾನು ನಿನ್ನನ್ನು ಪಡೆಯುವುದರಲ್ಲಿ ನನ್ನ ಅಪೇಕ್ಷೆ ಇದೆ, ನೀನೇ ನನಗೆ ನಿನ್ನನ್ನು ಒಲಿಸಬೇಕು, ನೀನೇ ನನಗೆ ಒಲಿದು ಬರಬೇಕು ಅಂತ ಯಾವಾಗ ಶರಣಾಗ್ತಾನೋ ಆಗ ಅವನಿಗೆ ಒಲಿದು ಬರುತ್ತೆ. ಅದು ಭಗವಂತ ಅಂತ ಮಾತ್ರ ಅಲ್ಲ, ಪ್ರಕೃತಿಯ ಯಾವುದೇ ಸಂಗತಿಗಳಾದರೂ ಹೀಗೇನೆ. ಕೆಲವೊಂದು ಸರ್ತಿ ನಮ್ಮ ಸಾಮರ್ಥ್ಯ ಅಥವಾ ನಮ್ಮ ಬಲ ಏನೋ ಆಯಿತು ಅಂತ ನಮಗೆ ಅನ್ನಿಸಿದ ಹಾಗಿರುತ್ತೆ, ಅದು ನಮ್ಮನ್ನು ಮೂರ್ಖರನ್ನಾಗಿ ಮಾಡಲಿಕ್ಕಾಗುವ ಘಟನೆ ಅಷ್ಟೇ. ಅಲ್ಲಿ ನಾವು ಅಕಸ್ಮಾತ್ ನಮ್ಮ ಅಹಮ್ಮನ್ನು ಹೆಚ್ಚಿಸಿಕೊಂಡೆವು ಅಂದರೆ ಮೆಟ್ಟಿಲನ್ನು ಏರಿದಷ್ಟು ಬೀಳುವ ಆಳ ಜಾಸ್ತಿ ಆಗ್ತಾ ಇರುತ್ತೆ. ನಾವು ಅಂದುಕೊಂಡಂತೆ ಎಲ್ಲ ಆಯಿತು 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 ಅಂತ ಅಂದ್ಕೊಳ್ತಾ ನಾವು ಖುಷಿ ಪಡ್ತಾ ಇದ್ದೇವೆ ಅಂದರೆ ನೀನು ಅಂದುಕೊಂಡಂತೆ ಆಗದೇ ಇರುವ ಸಂಗತಿಗಳು ಮುಂದೆಗೆ ಇದೆ, ಎಚ್ಚರ ಇರಲಿ ಅಂತನ್ನುವ ನಮಗೊಂದು ಸೂಚನೆ ಇದೆ ಅಲ್ಲಿ. ಯಾಕೆಂದರೆ ದುಃಖಸ್ಯಾನಂತರಂ ಸುಖಂ, ಸುಖಸ್ಯಾನಂತರಂ ದುಃಖಂ. ದುಃಖ ಮತ್ತು ಸುಖ ಒಂದು ಚಕ್ರ ಇದ್ದ ಹಾಗೆ, ಅದು ಒಂದಾದ್ಮೇಲೆ ಒಂದು ಬರಲೇಬೇಕು. ಕೆಲವೊಂದು ಸರ್ತಿ ಸ್ವಲ್ಪ ತಡ ಆಗ್ಬೋದು, ಕೆಲವೊಂದು ಸರ್ತಿ ಸ್ವಲ್ಪ ಬೇಗ ಆಗ್ಬೋದು, ಅಷ್ಟೇ. ಅದು ನಮ್ಮ ಕರ್ಮಾನುಸಾರ. ಒಂದು ಯೋಚನೆ ಮಾಡಿ, ಜಗತ್ತಿನಲ್ಲಿ ಯಾರಿಗೂ ಕೂಡ 100ಕ್ಕೆ 100 ದುಃಖ ಇಲ್ಲ. ಸುಖವನ್ನು ಕೂಡ ದುಃಖ ಅಂತ ಭ್ರಮೆಯಿಂದ ಅದನ್ನು ನಿರಾಕರಿಸಬಹುದು. ನೋಡಿ, ಸುಮ್ಮನೆ ಒಂದು ತಮಾಷೆಯ ಮಾತು. ಒಂದು ತಾಯಿ ಬೈತಾ ಇರ್ತಾಳೆ, ನನ್ನ ಮಗ ಪೂರ್ತಿ ಹಾಳಾಗೋಗಿದ್ದಾನೆ. ಅಂದರೆ ಪರ್ಸನಲ್ ತಗೊಬಿಡಿ, ಒಂದೇ ವಿಷಯ 2 ಕಡೆ ಹೇಗಾಗುತ್ತೆ ಅಂತ ಯೋಚನೆ ಮಾಡಲಿಕ್ಕೆ ಹೇಳಿ. ನನ್ನ ಮಗ ಪೂರ್ತಿ ಹಾಳಾಗಿ ಹೋಗಿದ್ದಾನೆ, ಯಾಕೆಂದರೆ ಬರೀ ಹೆಂಡತಿ ಹೇಳಿದಾಗ ಕೇಳ್ತಾ ಇರ್ತಾನೆ ಅಂತ ಬೈತಾಳೆ. ಇನ್ನೊಂದು ಕಡೆ ತನ್ನ ಮಗಳನ್ನು ಒಂದು ಕಡೆ ಮದುವೆ ಮಾಡಿ ಕೊಟ್ಟಿರ್ತಾನೆ. ಅಲ್ಲಿ ತನ್ನ ಮಗಳನ್ನು ರಾಣಿ ಹಾಗೆ ನೋಡ್ಕೊಳ್ತಾನೆ, ಏನು ಹೇಳಿದ್ರು ತಂದು ಕೊಡ್ತಾನೆ. ತನ್ನ ಮಗನಿಗಾಗುವಾಗ ಅದೇ ಮಾತು ನೆಗೆಟಿವ್ ಆಯಿತು, ತನ್ನ ಮಗಳಿಗಾಗುವಾಗ ಅದೇ ಗುಣವಾಯಿತು. ಹಾಗಾದರೆ ನಮ್ಗೆ ಏನೋ ಒಂದು ಬಯಕೆ ಇದ್ದಂತೆ ನಾವು ಘಟನೆಯನ್ನು ಗುರುತಿಸಿದ್ದು ಹೊರತು ಅಲ್ಲಿ ಏನು ನಿಜವಾಗಿ ನಡೆದಿದೆ ಅನ್ನೋದು ನಮಗೆ ಬೇಕಿಲ್ಲ. ಇದು ಎಲ್ಲ ವಿಷಯಕ್ಕೂ ನಮಗದು ಇಷ್ಟ ಆಗಿದ್ದರೆ ಎಲ್ಲವೂ ಸರಿ ಅನಿಸುತ್ತೆ. ನಮಗದು ಕಷ್ಟ ಅನಿಸಿದರೆ ಅಲ್ಲಿ ಸರಿ ಇದ್ದರೂ ನಮಗದು ಕೆಟ್ಟದ್ದು ಅಂತ ಅನ್ನಿಸ್ಲಿಕ್ಕೆ ಶುರುವಾಗುತ್ತೆ. ಹಾಗಾಗಿ ದೃಷ್ಟಿಕೋನದ ಶುದ್ಧತೆಯಿಂದಲೇ ಪ್ರಪಂಚದ ಸತ್ಯಾಸತ್ಯತೆಗಳು ಹೆಚ್ಚು ನಿಚ್ಚಳವಾಗಿ ನಮ್ಮ ಕಣ್ಣ ಮುಂದೆ ತೆರೆದುಕೊಳ್ಳುವುದಕ್ಕೆ ಸಾಧ್ಯ. ಆ ಅಂಶದಲ್ಲಿ ಭಗವಂತನ ಪ್ರತಿಯೊಂದು ನಡೆಯೂ ಕೂಡ ಒಂದೊಂದು ರೀತಿಯ ಪಾಠ. ತಾಯಿ ಶರಣಾದ್ಲು, ಆದ್ದರಿಂದಾಗಿ ಕೃಷ್ಣ ಒಲಿದ ಅನ್ನೋದನ್ನು ತುಂಬ ಚಂದ ಹೇಳ್ತಾರೆ. ಹೇಗೆ ಅಂದರೆ, ಆಕಳಿಸಿದಾಗ ಬಾಯಿ ತೆರೆದೊಡನೆ ಜಗತ್ತಿನ ಎಲ್ಲ ಗ್ರಹ ನಕ್ಷತ್ರ ತಾರೆಗಳೂ ಕೂಡ ಕಂಡವು. ಅರ್ಥ ಆಯ್ತು ಅವಳಿಗೆ, ಇದು ಕೇವಲ ನನ್ನ ಮಗ ಅಲ್ಲ, ಇದು ಜಗದ ಮಗ, ಇವನು ಜಗಮಗ, ನಮ್ಮ ಕೈಗೆ ಸಿಗೋನಲ್ಲ. ಯಾಕೆಂದರೆ ಬಾಯಲ್ಲಿ ಜಗಮಗಿಸ್ತಾ ಇದೆ ಇಡೀ ಜಗತ್ತು. ಇದು ನನಗೆ ಸಂಬಂಧಪಟ್ಟ ಅಷ್ಟೇ ಸೊತ್ತು ಅಂತ ನಾನು ಭಾವಿಸಿದರೆ ತಪ್ಪು ಅಂತ. ಆದರೆ ಅದನ್ನು ಸ್ವಲ್ಪ ಹೊತ್ತು ಆ ಎಚ್ಚರದಿಂದ ಮೂರ್ಛೆ ಬಿದ್ದ ನಂತರ ಮರೆತು ಹೋಯ್ತು ಅವಳಿಗೆ. ಯಾಕೆ ಅಂದರೆ ಅವಳೊಂದು ತಪಸ್ಸು ಮಾಡಿ ಕೇಳಿದ ವರ ಕೃಷ್ಣನನ್ನ ಮಗನನ್ನಾಗಿ ಪಡೆದು ಅವನ ಲೀಲೆಗಳಿಂದ ನಾನು ಸುಖ ಪಡಬೇಕು ಅಂತ. ಒಂದು ವೇಳೆ ಈಗ ಭಗವಂತ ಎಲ್ಲ ಅವನೇ ಸ್ವಸಾಮರ್ಥ್ಯದಿಂದ ನಡೆಸೋನು ಅಂತ ಅರ್ಥ ಆದರೆ, ನಾಳೆ ಹಾಲು ಬೇಕು ಅಂದರೆ ನೀನು ಸರ್ವಸಮರ್ಥಲ್ಲ ಕೊಡಿ ಅಂತ ಅಂದುಬಿಡ್ತಾಳೆ. ಆಗ ಅವಳಿಗೆ ಆ ಪ್ರೀತಿಯನ್ನು ಸ್ವೀಕರಿಸಲಿಕ್ಕಾಗೋದಿಲ್ಲ, ಅಥವಾ ತಾನು ಕೊಡಬೇಕಾದ ಮಗುವಿನ ಪ್ರೀತಿಯನ್ನು ಆಕೆಗೆ ಸ್ವೀಕರಿಸಲಿಕ್ಕೆ ಕಷ್ಟ ಆಗುತ್ತೆ. ದಾಸರು ಎಷ್ಟೋ ಸರ್ತಿ ಆಡಿಸಿದಳೆ ಯಶೋದೆ ಅಂತ ಅವರೇ ತಾಯಿ ಆಗ್ತಾರೆ, ಕೃಷ್ಣನನ್ನು ಮಗು ಮಾಡ್ಕೊಳ್ತಾರೆ. ಒಂದೊಂದು ಸರ್ತಿ ಅರ್ಜುನನ ಹಾಗೆ ಅವನ ಮೇಲೆ ಅತ್ಯಂತ ಗಲಾಟೆ ಮಾಡ್ತಾರೆ. ನೀನು ಯಾಕೋ, ನಿನ್ನ ಹಂಗೆ ಯಾಕೋ, ನಿನ್ನ ನಾಮದ ಬಲ ಒಂದಿದ್ದರೆ ಸಾಕು ಅಂತ ಜಗಳ ಆಡ್ತಾರೆ. ಅಂದರೆ ಕೃಷ್ಣನನ್ನು ಹಲವು ರೀತಿಯಿಂದ ಪ್ರೀತಿಸ್ಲಿಕ್ಕೆ ಬರುತ್ತೆ. ಒಂದೇ ಪ್ರೀತಿ ತುಂಬ ಎತ್ತರದ ವಸ್ತುವಾದಾಗ ಭಕ್ತಿ ಆಗುತ್ತೆ, ಕಣ್ಣಿಗೆ ಕಾಣುವ ವಸ್ತುವಾದಾಗ ಗೌರವವಾಗುತ್ತೆ, ತನ್ನ ಸಮಾನ ವಸ್ತುವಾದಾಗ ಸ್ನೇಹ ಆಗುತ್ತೆ, ತನ್ನಕ್ಕಿಂತ ಕೆಳಗಿನ ವಸ್ತುವಾದಾಗ ವಾತ್ಸಲ್ಯ ಆಗುತ್ತೆ. ದೇವರು ಎಲ್ಲ ಸ್ಥಾನದಿಂದಲೂ ನಮಗೆ ಪ್ರೀತಿ ಕೊಡ್ತಾನೆ. ಆದರೆ ಅವಳು ಕೇಳಿದ್ದು ವಾತ್ಸಲ್ಯದ ಪ್ರೀತಿ ಆದ್ದರಿಂದಾಗಿ ಕೃಷ್ಣ ಅವಳಿಗೆ ಅದನ್ನು ಮರೆ ಮಾಡಿಬಿಟ್ಟ. ಆದರೆ ಅವಳಿಗೆ ಕಂಡದ್ದು ಒಳಗಿನಿಂದ ಸಂಸ್ಕಾರ ರೂಪವಾಗಿ ಸುಪ್ತ ಪ್ರಜ್ಞೆಯಲ್ಲಿ ಅದಿತ್ತು, ಆ ಭಗವಂತನ ಪ್ರಜ್ಞೆ ಅವಳಿಗಿತ್ತು.
ಆದರೆ ಆ ಕ್ಷಣಕ್ಕೆ ಮಗುವಿನ ಪ್ರೀತಿಯನ್ನು ತೋರಬೇಕಾದ ಆ ವರವನ್ನು ಸಿದ್ಧಪಡಿಸುವುದಕ್ಕೋಸ್ಕರ ಕ್ಷಣ ಮರೆಯಾಗಿತ್ತು. ಹೀಗೆ ಇಡೀ ಬಾಯಿಯೊಳಗೆ ಭುವನಾನಿ ಗೋಪಿ, ಇಡೀ ಭುವನಗಳನ್ನೇ ಆ ತಾಯಿ ಬಾಯಿಯಲ್ಲಿ ಕಂಡು ಪ್ರತಿಬೋಧಿತಸ್ಯ, ಕೃಷ್ಣನಿಂದ ತಿಳಿದುಕೊಂಡವಳಾದ್ಲು. ಅವಳು ಬೆಚ್ಚಿದ್ಲು, ಆಮೇಲೆ ಮೆಚ್ಚಿದ್ಲು. ಆದರೆ ಮೆಚ್ಚುಗೆ ಅಂತ ಅನ್ನೋದು ಮಗುವಾಗಿ ಉಳಿಯಿತು ಹೊರತು ಬೆಚ್ಚುವ ಮಗುವಿನ ಲಕ್ಷಣ ಮೇಲೆ ಕೃಷ್ಣ ಮರೆಸಿಬಿಟ್ಟ. ನಂದಂಚ ಮೋಕ್ಷತಿ ಭಯಾತ್ ವರುಣಸ್ಯ ಪಾಶಾಂತ್ ಗೋಪಾನ್ ಬಿಲೇಶು ಪಿಹಿತಾನ್ ಮಯಸೂನು ನಾಚ ಜಲ್ಪ್ಯಾವೃತಂ ನಿಶಿಶಯಾನ ಮತಿಕ್ರಮೇಣ ಲೋಕೇ ವಿಕುಂಠ ಉಪಧಾಸ್ಯತಿ ಗೋಕುಲಂ ಸಹ. ಬಹಳ ಬೇಗನೆ ಏಕಾದಶಿಯನ್ನು ಮುಗಿಸಿ ದ್ವಾದಶಿಯ ಬೆಳಗ್ಗೆ ಕಾಲಕ್ಕಿಂತ ಪೂರ್ವದಲ್ಲೇ ಮೀಯುವುದಕ್ಕೆ ನಂದ ಹೋದ. ಅಂದರೆ ನಂದನೂ ಉಪವಾಸ ಮಾಡ್ತಾ ಇದ್ದ ಅಂತ ಗೊತ್ತಾಗುತ್ತೆ. ನಂದ ಅಂದರೆ ಒಬ್ಬ ವ್ಯಾಪಾರಿ. ಇದು ಯಾರಿಗೋ ಮಠದಲ್ಲಿ ಕೂತವರಿಗೆ ಅಥವಾ ಯಾವುದೋ ಅನುಷ್ಠಾನ ಮಾಡುವವರಿಗೆ ಅವರಿಗೆ ಮಾತ್ರ ಸೀಮಿತ ಅಲ್ಲ ಅಂತನ್ನುವ ಸಂಗತಿ ನಮಗೆ ಈ ಕಥೆಯಿಂದ ಗೊತ್ತಾಗುತ್ತೆ. ಉಪವಾಸ ಅನ್ನೋದು ಮನುಷ್ಯ ಆದವನಿಗೆ 15 ದಿವಸಕ್ಕೊಮ್ಮೆ ದೇಹಕ್ಕೆ ರೆಸ್ಟ್ ಕೊಡಬೇಕು ಅಂತ ಅನ್ನೋದು ಇದಕ್ಕೆ ಬೇಕಾದರೆ ನೀವು ವೈಜ್ಞಾನಿಕವಾದ ಹಿನ್ನೆಲೆ ಕೇಳಿ, ಯಾಕೆಂದರೆ ಕಾಣುತ್ತೆ. ಅದರ ಬಗ್ಗೆನೇ ಅನೇಕ ಥೀಸಿಸ್ಗಳನ್ನು ಮಾಡಿ ಆ ಜಪಾನಿನವನೊಬ್ಬ ಅದರ ವಿಷಯದಲ್ಲೇ ನೊಬೆಲ್ ಪ್ರೈಸ್ ಪಡೆದದಕ್ಕೂ ಉಪವಾಸದ ವಿಷಯವೇ ಮುಖ್ಯ ಅಂಶ ಅವನದ್ದು ಅದರಲ್ಲಿ ಇದ್ದದ್ದು. ಅಂದರೆ ಉಪವಾಸ ಅಂತ ಅನ್ನೋದಕ್ಕೆ ನಮ್ಮಲ್ಲಿ ಏನು ಅಂದರೆ ಋಷಿಗಳು ಅದಕ್ಕೊಂದು ಪರ್ಟಿಕ್ಯುಲರ್ ದಿನವನ್ನು ಗುರುತಿಸಿದರು. ಅಲೆಕ್ಸಿಸ್ ಕರೆಲ್ ಅನ್ನೋನು ಈ ಮಾತು ಹೇಳ್ತಾನೆ, 15 ದಿವಸಕ್ಕೊಮ್ಮೆ ದೇಹಕ್ಕೆ ರೆಸ್ಟ್ ಕೊಡಬೇಕು. ಯಾವಾಗಲೂ ಅದನ್ನು ಉಪಯೋಗಿಸ್ತಾನೆ ಇದ್ದರೆ ಬಹಳ ಬೇಗ ಹಾಳಾಗುತ್ತೆ. ದೇಹದಲ್ಲಿ 1 ದಿವಸದ ವಿಶ್ರಾಂತಿಯಿಂದ ಮತ್ತೆ ಇಡೀ ಉಳಿದ ಎಲ್ಲ ನರನಾಡಿಗಳ ಚಟುವಟಿಕೆಯ ಉತ್ತೇಜನ ಹೆಚ್ಚುತ್ತೆ. ಅದರಿಂದ ರೆಸ್ಟ್ ಸಿಗುವುದರಿಂದ ಅದು ಮತ್ತೆ ಹೆಚ್ಚು ಕೆಲಸ ಮಾಡಲಿಕ್ಕೆ ಸುಲಭವಾಗುತ್ತೆ ಅಂತ. ಹೀಗೆ ಬೇಗ ಹೊರಟು ನಂದಗೋಪ ಅವತ್ತು ಸ್ನಾನಕ್ಕೆ ಇಳಿದ. ವರುಣನ ಪಾಶ ಆತನನ್ನು ಎಳೆದೊಯ್ತು. ಎಲ್ಲರೂ ಹೆದರಿದರು. ಆಯಿತು, ನಂದ ಬರಲಿಲ್ಲ, ಏನೋ ಮತ್ತೊಂದು ಅನರ್ಥ ಕಾದಿದೆ ಅಂತ. ಕೃಷ್ಣನಿಗೆ ಸುದ್ದಿ ತಿಳಿದೊಡನೆ ಮತ್ತೆ ಆ ಬೆಳಗಿನ ಪಾರಣೆಯ ಮಾಡುವ ಹೊತ್ತಿಗಿಂತ ಪೂರ್ವದಲ್ಲಿ ಓಡಿ ಯಮನಿಂದ ಮತ್ತೆ ಅವನನ್ನು ವರುಣನ ಪಾಶದಿಂದ ಬಿಡಿಸಿ ತಂದ. ಆಗಲ್ಲ ಅವನಿಗೆ ಉಪದೇಶ ಮಾಡಿದರು, ನೋಡು, ಬೇರೆ ಮಗುವಾಗಿದ್ದರೆ ನಿನ್ನನ್ನು ಇಲ್ಲಿಂದ ಕರ್ಕೊಂಡು ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ. ನಾನು ನಿನ್ನನ್ನು ಯಾಕೆ ಇಲ್ಲಿ ಕರ್ಕೊಂಡು ಬಂದದ್ದು ಅಂತಂದರೆ ನಿನ್ನ ಮೇಲೇನು ಕೋಪ ಇಲ್ಲ. ಯಾಕೆಂದರೆ ದಿನ ಹೋದ ಹಾಗೆ ತುಂಬ ಉತ್ತಮವಾದ ವಸ್ತು ಸಲುಗೆಯಿಂದ ಅದು ವೇಸ್ಟ್ ಅಂತ ಅನ್ನಿಸ್ಲಿಕ್ಕೆ ಶುರುವಾಗುತ್ತೆ. ತುಂಬ ದೊಡ್ಡವರು ನಮ್ಮ ಮೇಲೆ ಏನೋ ಆಧಾರದಿಂದ ಆತ್ಮೀಯತೆಯಿಂದ ಹೆಚ್ಚು ಹತ್ತಿರ ಆದ ತಕ್ಷಣ ನಾವು ಎಲ್ಲದಕ್ಕೂ ದುರುಪಯೋಗ ಮಾಡಿಕೊಳ್ಳಿಕ್ಕೆ ಶುರು ಮಾಡ್ತೇವೆ. ಹಾಗಾಗಿ ಕೃಷ್ಣನ ಮೇಲಿನ ಪ್ರೀತಿ ಅದು ಇನ್ನೂ ಹೆಚ್ಚಾಗಿ ಅದು ಮಾಡು ಇದು ಮಾಡು ಅಂತನ್ನುವ ಒಂದು ಹೆಚ್ಚಿನ ಮನಸ್ಸನ್ನು ಅವನೇನು ಹೇಳಿಯಾನು ಅಥವಾ ಅವನೇನು ಮಾಡಿಯಾನು ಅನ್ನುವ ಒಂದು ನೆಗ್ಲೆಜೆನ್ಸ್ ಶುರುವಾಯಿತು. ಅದಕ್ಕೋಸ್ಕರ ವರುಣನ ಲೋಕದಲ್ಲಿ ಮತ್ತೆ ಅವನಿಗೆ ಉಪದೇಶ ಆಯಿತು, ನೋಡು, ಇವನು ಕೇವಲ ಮಗ ಆಗಿದ್ದರೆ ಇಲ್ಲಿ ತನಕ ಯಾರೂ ಬಂದು ಕರ್ಕೊಂಡು ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ. ಕೃಷ್ಣ ಇಲ್ಲಿ ತನಕ ಬಂದಿದ್ದಾನೆ ಅಂದರೆ ಅವನು ಸಾಮಾನ್ಯನಲ್ಲ, ಅವನು ಅಸಾಧಾರಣ ವ್ಯಕ್ತಿತ್ವ ಉಳ್ಳವನು ಅನ್ನೋದು ನೆನಪಿಟ್ಕೊಂಡು ನೀನು ಅವನ ಜೊತೆಗೆ ವ್ಯವಹಾರ ನಡೆಸಬೇಕು ಅಂತ ಅವನಿಗೆ ಎಚ್ಚರ ಸಿಗುತ್ತೆ. ಹೀಗೆ ನಂದನಿಗೆ 2 ಬಾರಿ ಈ ರೀತಿಯಾದ ಪರಿಸ್ಥಿತಿ ಆಗಿದೆ. ಒಂದು ಸರ್ತಿ ಅವನನ್ನು ಒಂದು ಹೆಬ್ಬಾವು ನುಂಗತ್ತೆ. ಆಗಲೂ ಯಮನ ಮನೆಯಿಂದ ಬಿಡಿಸಿ ತರ್ತಾನೆ. ಯಮನೂ ಅಲ್ಲಿ ಈ ಮಾತನ್ನು ನೆನಪಿಸ್ತಾನೆ. ವರುಣನ ಲೋಕದಲ್ಲೂ ಇದೇ ಥರದ ಉಪದೇಶವನ್ನು ಪಡೆದು ಬರ್ತಾನೆ. ಹಾಗೆಯೇ ಇನ್ನೊಂದು ಸರ್ತಿ ಮಯನ ಮಗನಾದ ವ್ಯೋಮಾಸುರ ಒಂದು ಬಿಲದಲ್ಲಿ ಈ ಎಲ್ಲ ಬಾಲಕರನ್ನು ಮತ್ತು ಗೋವುಗಳನ್ನು ಅಪಹರಿಸಿ ಇಡ್ತಾನೆ. ಆಗ ಕೃಷ್ಣ ಅಲ್ಲಿಗೆ ತೆರಳಿ ಅವರನ್ನು ಬಿಡಿಸ್ತಾನೆ. ಗೋವುಗಳನ್ನು ಮತ್ತು ಗೋಪಾಲಕರನ್ನು ಬಿಡಿಸುವುದು ಅಂತಂದರೆ, ಗೋವುಗಳು ಅಂದರೆ ಒಂದು ಗೋವುಗಳು ಗೋಪಾಲಕರು, ಅದೇ ಅರ್ಥ. ಇನ್ನೊಂದು ಅರ್ಥದಲ್ಲಿ ಗೋವುಗಳು ಅಂದರೆ ಶಾಸ್ತ್ರ, ವೇದದ ಸರಿಯಾದ ಅರ್ಥ ಮತ್ತು ಸರಿಯಾದ ಅರ್ಥವನ್ನು ಚಿಂತಿಸುವ ಜ್ಞಾನಿಗಳು. ಗೋಪರು ಅಂದರೆ ಗೋವುಗಳನ್ನು ಪಾಲಿಸುವವರು, ವೇದಗಳನ್ನು ಚೆನ್ನಾಗಿ ಅಧ್ಯಯನದ ಮೂಲಕ ಪಾಲಿಸುವವರು. ಯಾರಿಗೆ ಭಗವಂತನ ಚಿಂತನೆಯನ್ನು ಸರಿಯಾಗಿ ಪಡೀಬೇಕು ಅಂತಿದೆಯೋ ಅವನಿಗೆ ಭಗವಂತನ ಅಲ್ಲಿ ನೋಡಿ ಅದು ಎಷ್ಟು ಚಂದ ಇದೆ, ಮಯಸೂನು ಅಂತ ಶಬ್ದ ಬಳಸಿದರು. ಅಂದರೆ ವೇದದ ನಿಜವಾದ ಅರ್ಥ ಮಾಯೆ ಅಂತ ಅರ್ಥ. ವೇದದಲ್ಲಿ ಇರುವ ಎಲ್ಲ ಹೇಳಿದ ಸಂಗತಿಗಳು ಜಗತ್ತು ಬರೀ ಮಾಯೆ ಅನ್ನುವ ಅರ್ಥದಿಂದ ವೇದದ ನಿಜವಾದ ಅರ್ಥವನ್ನು ಮರೆತ ಸ್ಥಿತಿಯಲ್ಲಿ ಇದ್ದಾಗ ಸಜ್ಜನನಿಗೆ ಈ ಜಗತ್ತಿನ ಇಷ್ಟೆಲ್ಲ ಸತ್ಯದ ಅನುಭವವನ್ನು ಮೀರಿ ನಾನು ಇದೆಲ್ಲ ಸುಳ್ಳು ಅಂತ ಹೇಗೆ ಅರ್ಥ ಮಾಡಿಕೊಳ್ಳುವುದು ಅಂತ ವ್ಯಥೆಪಟ್ಟಾಗ ಆ ಮಯಸೂನುವಾದ ವ್ಯೋಮಾಸುರನನ್ನು ಕೊಂದು
ಮತ್ತೆ ಅವರಿಗೆ ಸರಿಯಾದ ಶಾಸ್ತ್ರಜ್ಞಾನವನ್ನು, ತತ್ವಜ್ಞಾನವನ್ನು ಕೊಟ್ಟ. ಜಲ್ಪ್ಯಾವೃತಂ ನಿಶಿಶಯಾನಂ ಅತಿಶ್ರಮೇಣ ಲೋಕೆ ವಿಕುಂಠ ಉಪದಾಸ್ಯತಿ ಗೋಕುಲಂ ಸಹ. ದುಷ್ಟಶಾಸ್ತ್ರಗಳ ಪ್ರಭಾವದಿಂದ, ತತ್ವಜ್ಞಾನ ಮರೆಯಾಗುವುದರ ಪ್ರಸಂಗದಿಂದ ಸಂಸಾರ ಮತ್ತಷ್ಟು ಗಟ್ಟಿಯಾಗ್ತಾ ಹೋಗುತ್ತೆ. ನಮಗೆ ದುಃಖ ಯಾವಾಗ ಜಾಸ್ತಿ ಗೊತ್ತಾ? ತಿಳುವಳಿಕೆ ಕಮ್ಮಿ ಆದಾಗ. ಸರಿಯಾದ ತಿಳುವಳಿಕೆ ಬಂದಾಗ ತನ್ನಿಂದ ತಾನೇ, ಈಗ ಇಂಜೆಕ್ಷನ್ನ ಬಗ್ಗೆ ಸರಿಯಾದ ನಾಲೆಜ್ ಬಂತು ಅಂತಂದಾಗ ಆಯಿತು ತಗೊಳ್ಳೋಣ ಅಂತ ಅನ್ನಿಸ್ತಾ ಇರುತ್ತೆ. ಅದರ ಬಗ್ಗೆ ಇಲ್ಲ ಸಲ್ಲದ ಅಪವಾದಗಳೇ ತಲೆಯಲ್ಲಿ ಉಳಿದು ಬಿಟ್ಟಾಗ ನಮಗೆ ಭಯ ಜಾಸ್ತಿ ಆಗುತ್ತೆ. ಅಕಸ್ಮಾತ್ ಯಾರೋ ಜೋರು ಮಾಡಿ ಏನೋ ಕೊಡಿಸಿದ್ರು, ಏನು ಸಣ್ಣ ತೊಂದರೆ ಆದಾಗಲೂ ಬಹುಶಃ ಅದು ತಗೊಂಡದ್ದಕ್ಕೆ ಹೀಗಾಯಿತು ಅಂತೆಲ್ಲ ಒಳಗಿನಿಂದ, ಅಜ್ಞಾನ ಒಳಗಿನಿಂದ ಕೂತ್ರೆ ಭಯ ಜಾಸ್ತಿ. ಅಜ್ಞಾನ ದುಃಖ ಭಯರೋಗ ಮಹಾವಿಷಾಣಿ ಅನ್ನುವ ಅಪಾಯಗಳ ಸಾಲನ್ನು ಹೇಳುವಾಗ ಅಜ್ಞಾನದಿಂದ ಭಯ, ಭಯದಿಂದ ದುಃಖ, ಆ ದುಃಖಕ್ಕೆ ಕಾರಣವಾದದ್ದು, ಭಯಕ್ಕೆ ಕಾರಣವಾದದ್ದು ಅಜ್ಞಾನ. ಅದು ಪರಿಹಾರ ಆಗಲಿಕ್ಕೋಸ್ಕರ ಭಗವಂತನ ಈ ರೀತಿಯಾದ ಲೀಲೆಗಳನ್ನು ಅನುಸಂಧಾನ ಮಾಡಿದರೆ ಭಗವಂತ ಅವನನ್ನು ಉದ್ಧರಿಸ್ತಾನೆ. ಗೋಕುಲದ ಎಲ್ಲ ಗೊಲ್ಲರು ಕೂಡ ಕೃಷ್ಣನನ್ನು ಬೇಡಿಕೊಂಡ್ರು, ನಿನ್ನ ಲೋಕವನ್ನು ನೋಡಬೇಕು ಅಂತ. ಆಗ ಆ ಗೋಕುಲವನ್ನೇ ವೈಕುಂಠವನ್ನಾಗಿಸಿ ಅವರಿಗೆ ಮೋಕ್ಷದ ಸುಖದ ಕಿಂಚಿತ್ ಪರಿಚಯವನ್ನು, ಸಣ್ಣ ಪರಿಚಯವನ್ನು ಮಾಡಿ ಅವರನ್ನೆಲ್ಲ ಉದ್ಧರಿಸಿದ. ಅವರು ಎಲ್ಲೂ ಶಾಸ್ತ್ರ ಓದಿ ಬಂದವರಾಗಿರಲಿಲ್ಲ. ಒಂದು ಬಲವಾದ ನಂಬಿಕೆ ಇತ್ತು, ಕೃಷ್ಣ ನಮ್ಮನ್ನು ಕೈ ಬಿಡಲ್ಲ, ಏನೇ ಆದರೂ ಕೂಡ ಅದು ಕೃಷ್ಣನ ಅನುಗ್ರಹದಿಂದ ಆಗುತ್ತೆ. ಅದು ಈ ಗೋವರ್ಧನ ಪರ್ವತವನ್ನು ಎತ್ತಿದ ನಂತರದಲ್ಲಿ ಅವರಿಗೆ ದೃಢವಾದ ನಿಶ್ಚಯ ಬಂತಂತೆ. ಯಾಕೆಂದರೆ ಕಣ್ಣ ಮುಂದೆ ಇಂದ್ರ ಬಂದು ಶರಣಾದ, ಸ್ವತಃ ತಾನೇ ಕಪಿಲಗೋವಿನ ಹಾಲನ್ನು ಅಭಿಷೇಕ ಮಾಡಿ ನೀನೇ ಜಗತ ನಿಜವಾದ ಪಾಲಕ ಪೋಷಕ ಅಂತ ಅವನು ಸ್ತೋತ್ರ ಮಾಡ್ತಾನೆ. ಅಲ್ಲಿ ತನಕ ಕೃಷ್ಣನ ಹತ್ತಿರ ಇದ್ದಾಗ ಅವನು ತುಂಬ ಅದ್ಭುತ ಅಂತ ಅನ್ನಿಸ್ತಿತ್ತು. ಕೃಷ್ಣನಿಂದ ದೂರ ಆದ ಹಾಗೆ ಏನೋ ಕೆಲವೊಮ್ಮೆ ಹೀಗಾಗುತ್ತೆ, ಅದು ನಿಜವೋ ಸುಳ್ಳು ಅಂದರೆ ನಮಗೆ ಎಷ್ಟೋ ಸರ್ತಿ ನಮಗೆ ಕೆಲವೆಲ್ಲ ಊಹಾಪೋಹಗಳಿರ್ತಾವಲ್ಲ ಮನಸ್ಸಿನಲ್ಲಿ. 16-18 ಗಂಟೆ ಒಬ್ಬ ನಿದ್ದೆ ಮಾಡದೆ ಬದುಕ್ತಾನೆ ಅನ್ನೋದು ಸಾಧ್ಯನಾ? ಕೆಲಸ ಮಾಡಿಕೊಂಡೇ ಓಡಾಡ್ತಾನೆ ಅನ್ನೋದು ಸಾಧ್ಯನಾ? ನಮ್ಮ ತಲೆಯಲ್ಲಿ 100 ಪ್ರಶ್ನೆ. ಅದಕ್ಕೇನು ಮಾಡಿರ್ಬೋದು? ಏನೋ ಬೇರೆ ಸೂಪರ್ ನ್ಯಾಚುರಲ್ ಪವರ್ ಏನಾದರೂ ಇರುತ್ತೋ? ಕೃಷ್ಣನನ್ನು ಹಾಗೆ ಅಂದ್ಕೊಳ್ತಾನೆ. ಅವನು ಅಸಾಧಾರಣ ವ್ಯಕ್ತಿ, ಅವನಿಗೆ ಯಾವುದೋ ಒಂದು ಬಲ ಇರಬೇಕು. ಅವನೇನೋ ಒಂದು ಶಕ್ತಿ ಮದ್ದು ತಿಂತಾ ಇರ್ತಾನೆ, ಅಥವಾ ಯಾವುದೋ ಒಂದು ವರಬಲ ಇದೆ, ಅಥವಾ ಕೆಲವೊಂದು ಸರ್ತಿ ಏನೋ ಆವೇಶ ಆದಾಗ ಹೀಗೆ ಮಾಡ್ತಾನೆ ಅಂತ ಹುಡುಗರೆ ಎಷ್ಟೋ ಸರ್ತಿ ಏನೇನೋ ಮಾತಾಡಿಕೊಂಡ ಪ್ರಸಂಗವನ್ನು ಭಾಗವತ ಹೇಳುತ್ತೆ. ಆದರೆ ಯಾವಾಗ ಕಣ್ಣ ಮುಂದೆಯೇ ಕೃಷ್ಣನ ಆ ಅಸಾಧಾರಣವಾದ ವ್ಯಕ್ತಿತ್ವ 7 ದಿವಸ ಒಂದು ಕ್ಷಣವೂ ಬಿಡದೆ ಆ ಬೆಟ್ಟವನ್ನು ಅಂಥ ಗಾಢವಾದ ಮಳೆಯ ನಡುವೆಯೂ ಕೂಡ ಬಿಡದೆ ನಿಂತ ಸಂಗತಿ ದೃಢವಾದ. ಆದರೆ ಭಗವಂತನ ಹತ್ರ ನಾವು ಎಷ್ಟು ಹೆಚ್ಚು ಹೊತ್ತು ಕಳೀತೇವೆ ಅಂತರ, ಹೆಚ್ಚು ಹೊತ್ತು ಕಳೀತೇವೆ ಅಂದರೆ ಎಲ್ಲೋ ದೇವಸ್ಥಾನದಲ್ಲಿ ಕೂಡಬೇಕು ಅಂತ ಅರ್ಥ ಅಲ್ಲ. ಕೂತ್ರೆ ಒಳ್ಳೆಯದೇ, ಅದೊಂದು ಶಕ್ತಿ ಕೇಂದ್ರವಾಗಿ ನಮಗೆ ಅನೇಕ ಸಾಮರ್ಥ್ಯವನ್ನು ಒದಗಿಸುತ್ತೆ. ಆದರೆ ಅದಕ್ಕೆ 24 ಗಂಟೆನೂ ಅಲ್ಲೇ ಇರಲಿಕ್ಕಾಗತ್ತಾ? ಅವರು 24/7 ಅಷ್ಟೂ ದಿವಸ ಕೃಷ್ಣ ಅಲ್ಲೇ ಬೆಟ್ಟವನ್ನು ಎತ್ತಿ ನಿಲ್ಲಿಸಿದ್ದ. ಹಾಗಾದರೆ ಏನರ್ಥ? ನಮ್ಮ ಪ್ರತಿಯೊಂದು ಕ್ರಿಯೆಯಲ್ಲೂ ಭಗವಂತನ ನೆನಪು ಮಾಡಿಕೊಳ್ಳುವುದೇ ಭಗವಂತನ ಜೊತೆಗಿರುವುದು. ದೇವರೆಲ್ಲೋ ದೂರದಲ್ಲಿಲ್ಲ. ತದ್ದೂರೇ ತದ್ವಂತಿಕೆ ಯೋಸಾವಸೋ ಪುರುಷ ಸೋ ಅಹಮಸ್ಮಿ. ಯಾವ ಸೂರ್ಯಮಂಡಲದ ಮಧ್ಯದಲ್ಲಿ ಜಗತ್ತಿನ ರಕ್ಷೆಯನ್ನು ಮಾಡುತ್ತಾ ನಿಂತಿದ್ದಾನೋ ಅವನು ನನ್ನೊಳಗೆ ನೆಲೆಸಿದ್ದಾನೆ ಅನ್ನುವ ಎಚ್ಚರದೊಂದಿಗೆ ಎಲ್ಲ ಕೆಲಸದಲ್ಲಿ ನನ್ನ ಎಚ್ಚರ ಮತ್ತು ನನ್ನ ಜೊತೆಗಿರುವ ಭಗವಂತನ ಎಚ್ಚರದ ಜೊತೆಗೆ ಬದುಕುವುದೇ ಭಗವಂತನೊಟ್ಟಿಗೆ ಕಾಲ ಕಳೆಯುವುದು. ಅದಕ್ಕೋಸ್ಕರ ಪ್ರತ್ಯೇಕವಾದ ಧ್ಯಾನ ಅನುಷ್ಠಾನ. ತಪಸ್ಸು ಅಂದರೆ ನಾವೇನು ಅಂದ್ಕೊಂಡಿದ್ದೇವೆ ಅಂದರೆ ಕಾಡಿಗೆ ಹೋಗಬೇಕು, ಕಾಡಿಲ್ಲ, ಜಡೆ ಬಿಡಬೇಕು, ಕಷ್ಟ, ಕೈಯಲ್ಲಿ ದಂಡ ಹಿಡ್ಕೊಂಡು ಮಂತ್ರ ಉಪದೇಶ ಅಷ್ಟು ತಾಳ್ಮೆ ಇಲ್ಲ, ಈ ಶಾಸ್ತ್ರಜ್ಞಾನ ಸರಿಯಾಗಿ ಪರಿಚಯ ಇಲ್ಲ, ಅಷ್ಟೊತ್ತು ಕೂಡಲಿಕ್ಕೆ ಕೈಕಾಲು ಬಿಡಲ್ಲ. ಹಾಗಾದರೆ ಹೇಗೆ ತಪಸ್ಸು? ಹಾಗಾದರೆ ಈ ಕಾಲಕ್ಕೆ ಈ ಶಬ್ದವೇ ವ್ಯರ್ಥವು, ಕಿತ್ತಾಕಬೇಕಿತ್ತು. ಭಾಗವತದಲ್ಲಾಗಲಿ ಭಾರತದಲ್ಲಾಗಲಿ ಎಲ್ಲೇ ಆಗಲಿ, ಅಥವಾ ಆಚಾರ್ಯರು ಕೂಡ ತಮ್ಮ ಸರ್ವಮೂಲ ಈ ಶಬ್ದವನ್ನೇ ಕಿತ್ತಾಗ. ಯಾಕಂದ್ರೆ ಆಗದೇ ಇರೋ ಸಂಗತಿನ ಯಾಕೆ ಹೇಳ್ತೀರಿ ಅಂತ. ಅದರ ಅರ್ಥ ಹಾಗಾದರೆ ತಪಸ್ಸು ಅಂದರೆ ಕೇವಲ ಅದು ಒಂದು ಮುಖ, 1000 ತಪಸ್ಸಿನ ಮುಖಗಳಲ್ಲಿ ಅದು ಒಂದು ಮುಖ. ಕೃಷ್ಣ ಅದನ್ನು ಬಿಡಿಸಿ ಹೇಳಿದ್ದಾನೆ ಗೀತೆಯಲ್ಲಿ. ವಾಂಗ್ಮಯಂ ತಪ ಉಚ್ಯತೆ. ಮಾತಿನ ಮೇಲೆ ನಿಯಂತ್ರಣ ಮಾಡುವುದು ಒಂದು ತಪಸ್ಸು, ಮನಸ್ಸಿನ ಮೇಲೆ ನಿಯಂತ್ರಣ ಮಾಡುವುದು ಒಂದು ತಪಸ್ಸು, ದೇಹದ ಮೇಲೆ ನಿಯಂತ್ರಣ ಮಾಡುವುದು ಒಂದು ತಪಸ್ಸು. ಆತ್ಮ ಸಂಯಮ ಯೋಗಾಗ್ನೌ ಜುಹ್ವತಿ ಜ್ಞಾನದೀಪಿತೆ. ಏನೋ ಒಂದು ಬೇಡವಾದದನ್ನು ಮಾಡಬೇಕು ಅಂತ ಅನ್ನಿಸಿದಾಗ
ಬೇಡ, ಇದು ಒಳ್ಳೆಯದಲ್ಲ ಅಂತ ಯೋಚಿಸಿ ಆ ಇಂದ್ರಿಯವನ್ನು ಹಿಂದಕ್ಕೆ ಎಳ್ಕೊಂಡು ಅಲ್ಲ, ಅದು ಒಂದು ಯಜ್ಞ ಆಯಿತು, ಅದು ಒಂದು ತಪಸ್ಸಾಯಿತು. ಆದರೆ ತಪಸ್ಸು ಅಂದರೆ ಅದು ಒಂದು ಸರ್ತಿ ಮಾಡಿದರೆ ಮುಗಿಯುವುದಿಲ್ಲ ಅಷ್ಟೇ. ಯಾಕೆಂದರೆ ಒಂದಾದಮೇಲೆ ಒಂದು, ಈಗ ಈ ಫುಟ್ಬಾಲ್ನಲ್ಲಿ ಗೋಲ್ ಕೀಪರು 50 ಗೋಲ್ ತಡೆದಿರ್ಬೋದು, ಆದರೆ ಸೋಲಿಗೆ ಕಾರಣವಾದ ಒಂದು ಗೋಲ್ ಬಿಟ್ಟೋದ್ರಿಂದ 50 ಗೋಲ್ ಲೆಕ್ಕವೇ ಇಲ್ಲ ಅಂತಾಯಿತು. ಎಂಥ ಟೈಮಿಗೆ ಕೈ ಕೊಟ್ಟುಬಿಟ್ಟ, ಅದಕ್ಕಿಂತ ಜೀವ ಪಣ ಇಟ್ಟವನು 50 ಗೋಲ್ ತಡೆದಿದ್ದಾನೆ, ಅದು ಲೆಕ್ಕಕ್ಕೆ ಬರಲ್ಲ. ಲೆಕ್ಕಕ್ಕೆ ಬರೋದು ಕೊನೆಯಲ್ಲಿ ಸೋಲಿಗೆ ಕಾರಣವಾದ ಒಂದೇ ಒಂದು ಗೋಲು. ಅದನ್ನಾಗಿ ಇದು ಎಚ್ಚರ ಅಂದರೆ ಅದಕ್ಕೆ ಹೇಳಿದ್ದು 24 ಗಂಟೆ ಇಂಟು 7 ಅಂದರೆ ನಿರಂತರ ಈ ಭಗವದ್ ಎಚ್ಚರ ಇದ್ದರೆ ನಮ್ಮ ತಪ್ಪುಗಳಿಗೆಲ್ಲ ಪರಿಹಾರ ಸಿಗ್ತಾ ಹೋಗುತ್ತೆ. ಇಷ್ಟಾದ ಮೇಲೂ ಕೆಲವೊಮ್ಮೆ ಪ್ರಾರಬ್ಧವಶಾತ್ ನಮ್ಮಿಂದ ತಪ್ಪುಗಳು ನಡೀತಾವೆ. ಆಗಲೂ ಭಗವಂತನ ಎಚ್ಚರ ಇದ್ದೇ ನಡೆಯಿತು ಅಂತಾದರೆ ಅದಕ್ಕೆ ಕ್ಷಮೆ ಇದೆ. ಯಾಕೆಂದರೆ ಅದು ನಾವು ತಡೆದಾಗುವಂಥದ್ದಲ್ಲ. ನಾವು ದೇವರ ಎಚ್ಚರದಲ್ಲಿ ಇದ್ದೇವೆ ಅನ್ನೋದರ ಅರ್ಥ ಪ್ರಕೃತಿಯನ್ನು ನಿಲ್ಲಿಸ್ತೇವೆ ಅಂತಲ್ಲ, ಪ್ರಪಂಚವನ್ನು ಎದುರಿಸ್ತೇವೆ ಅಂತಲ್ಲ. ಅವನ ಜೊತೆಗಿದ್ದು ಅವನನ್ನು ಮರೆಯದೆ ನನ್ನ ಎಲ್ಲ ಕೆಲಸಗಳನ್ನು ಅದು ಬಂದಂತೆ ಹೇಳದೆ ನಾವು ತೊಡೆತಟ್ಟಿ ಹೇಳ್ತೇವೆ, ವಿಠ್ಠಾಂಗೆ ಇರುವೆನೋ ಹರಿಯೇ ಅಂತ. ಆ ಶಬ್ದಕ್ಕೆ ನಮ್ಮ ಬದುಕಿನಲ್ಲಿ ಉತ್ತರವೇ ಇಲ್ಲ. ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆಯೆಂದಿರಲಿ. ಇದು ಸರಿಯಾಗಲಿ ತಪ್ಪಾಗಲಿ ನೀನು ನನ್ನ ಜೊತೆಗಿರ್ತಿ ಅನ್ನುವ ವಿಶ್ವಾಸದೊಂದಿಗೆ ನಾವು ಆ ಕಾರ್ಯದಲ್ಲಿದ್ದರೆ, ಅರ್ಜುನನೇ ಹೇಳಿದ ಮಾತು ಅನಿಚ್ಛನ್ನಪಿ ವಾರ್ಷ್ಣೇಯ ಬಲಾದಿವ ನಿಯೋಜಿತ. ನಾನು ಇಷ್ಟಪಡದೇ ಇದ್ದರೂ ಕೆಲವೊಮ್ಮೆ ನನ್ನ ಕೈಯಿಂದ ಅಂಥ ಅನರ್ಥಗಳು ಆಗಿ ಹೋಗ್ತವೆ. ಇದಕ್ಕೆ ಪರಿಹಾರ ಏನು? ನೀನು ಮಾಡುವಾಗ ನನ್ನನ್ನು ಜೊತೆಗಿಟ್ಟುಕೋ. ಎಷ್ಟು ಸರ್ತಿ ಜೊತೆಗಿದ್ದಾಗ ನಿನಗೆ ಬೇಡ ಅನಿಸಿ ತಾನಾಗಿ ಅದು ಪರಿಹಾರ ಆಗುತ್ತೆ. ಪರಿಹಾರ ಆಗದೆಯೂ ನಿನ್ನನ್ನು ಮೀರಿ ಆ ಕಾರ್ಯ ಆಯಿತು ಅಂದರೆ ಹೆಚ್ಚು ಕಮ್ಮಿ ಏನಾಗಿರುತ್ತೆ ಅಂದರೆ ನನ್ನನ್ನು ಮರ್ತಿರ್ತಿ ಅಂತಲೇ ಅರ್ಥ. ನನ್ನನ್ನು ಮರೆಯದೇ ಇದ್ದಾಗಲೂ ನಿನಗೆ ಆ ಪ್ರವೃತ್ತಿಯಲ್ಲಿ ಘಟನೆ ನಡೀತಾ ಇದೆ ಅಂತಂದರೆ ಅದು ನನ್ನ ಇಚ್ಛೆ ಪ್ರಕಾರ ನಡೀತಾ ಇದೆ, ನೀನೇನು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ, ನಾನು ಅದನ್ನು ನೋಡ್ಕೊಳ್ತೇನೆ. ಯೋಗಕ್ಷೇಮಂ ವಹಾಮ್ಯಹಂ. ನಮಗೆ ಯಾವುದೋ ಒಂದು ಸಂಸ್ಥೆ ಹೇಳಿದಾಗ ಇದರ ಮೇಲೆ ಭರವಸೆ ಬರುತ್ತೆ. ಕೃಷ್ಣ ಹೇಳಿದರೆ ಮಾತಿನಲ್ಲಿ ನೆನಪಿಲ್ಲ. ಕೃಷ್ಣ ಹೇಳಿದಾಗ ಅದು ಗೀತೆಯಲ್ಲಿ ಬೇಕಾದಷ್ಟು ಹೇಳ್ತಾರೆ, ಯಾರು ನಂಬುದು? ಬದುಕಿದ್ದಾಗಲೇ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಬದುಕಿನ ಆಚೆಗೆ ಯಾರು ಕೊಡ್ತಾರೆ? ಕೃಷ್ಣನದ್ದು ಹಾಗಲ್ಲ. ಬದುಕಿದ್ದಾಗಲೂ ಬದುಕಿನ ಆಚೆಗೆ ಅನ್ನೋದು ಅದು ಕೃಷ್ಣನ ಡೈಲಾಗು. ನೀವು ಇಲ್ಲೂ ನಿಮ್ಮನ್ನು ಉದ್ಧರಿಸ್ತೇನೆ, ಮೋಚಯಿಷ್ಯಾಮಿ ಮಾ ಶುಚಃ, ಇಲ್ಲಿಂದ ಆಚೆಗೋದ್ಮೇಲೂ ನಿಮ್ಮನ್ನು ನಾನು ರಕ್ಷಿಸ್ತೇನೆ ಅಂತ. ಹಾಗಾಗಿ ಅಂತಹ ಕೃಷ್ಣನ ಕರುಣೆ ಎಷ್ಟು ಅಂದರೆ, ಏನೂ ತಿಳಿಯದ ಮಂದಿಯೂ ಕೂಡ, ಗೋಕುಲದ ಮಂದಿ ಬರೀ ಹಸು ಮೇಯಿಸಿಕೊಂಡು ಕೃಷಿ ಮಾಡಿಕೊಂಡಿದ್ದ ಬದುಕಿನ ರೂಪವನ್ನೇ ಕಂಡವರಲ್ಲಿ, ಆದರೆ ಆ ಪ್ರತಿಯೊಂದು ಕೆಲಸದಲ್ಲೂ ಕೃಷ್ಣನ ಎಚ್ಚರ ಇತ್ತು, ಅವರಿಗೆ ನೆನಪಿತ್ತು. ಹಾಗಾಗಿ ಕರ್ಮ ಅಂದರೆ ದೇವಸ್ಥಾನದಲ್ಲಿ ಕೂತವನಿಗೆ ಮೋಕ್ಷ, ಗದ್ದೆಯಲ್ಲಿದ್ದವನಿಗೆ ಮೋಕ್ಷ ಇಲ್ಲ, ಇದು ತಪ್ಪು. ಸ್ವೇ ಸ್ವೇ ಕರ್ಮಣ್ಯಭಿರತಃ ಸಂಸಿದ್ಧಿಂ ಲಭತೆ ನರಃ. ಅವರವರು ಎಲ್ಲೆಲ್ಲಿರ್ತಾರೋ ಆಯಾ ಕರ್ಮಗಳನ್ನೇ ಭಗವಂತನ ಪೂಜೆ ಅಂತ ಮಾಡಿದರೆ ಅದು ಪರಿಪೂರ್ಣವಾದ ದೇವರ ಸೇವೆ. ಹಾಗಾಗಿ ವೈಕುಂಠವನ್ನೇ ಭೂಮಿಗೆ ತಂದಿತ್ತ ಕೃಷ್ಣನನ್ನು ನೆನಪಿಸಿಕೊಳ್ತಾನೆ. ಗೋಪೈರ್ಮಖೇ ಪ್ರತಿಹತೆ ವ್ರಜ ವಿಪ್ಲವಾಯ ದೇವೇಭಿವರ್ಷತಿ ಪಶೂನ್ ಕೃಪಯಾರಿಕ್ಷು ಧರ್ತೋಚ್ಛಿಲೀಂದ್ರಮಿವ 7 ದಿನಾನಿ 7 ವರ್ಷೋ ಮಹೀಂದ್ರಂ ಅನಘೈಕಕರೆ ಸಲೀಲಂ. 7 ವರ್ಷದ ಹುಡುಗ 7 ದಿನಗಳ ಕಾಲ ಸುರಿದ ಮಳೆಗೆ 7 ದಿನಗಳ ಕಾಲವೂ ಆ ಬೆಟ್ಟವನ್ನು ಒಂದೇ ಬೆರಳಲ್ಲಿ ಏಕಕರ, ಒಂದೇ ಕೈಯ ತುದಿಯಿಂದ ಸಲೀಲಂ, ಸ್ವಲ್ಪವೂ ಆಯಾಸ ಪಡದೆ. ನಾವು ಒಂದು ಬ್ಯಾಗ್ ಯಾರೋ ಒಂಚೂರು ಆಚೆಗೆ ಹೋಗೋರು 1 ನಿಮಿಷ ಹಿಡ್ಕೊಳ್ಳಿ ಅಂತ ಕೊಟ್ಟರೆ 1 ನಿಮಿಷಕ್ಕಿಂತ ತಡ ಆಯಿತು ಅಂದರೆ ಅದು ಈ ಕೈಗೆ ಬರುತ್ತೆ, ಮತ್ತೆ ಈ ಕೈಗೆ ಬರುತ್ತೆ, ಮತ್ತೆ ಈ ಕೈಗೆ ಬರುತ್ತೆ, ಕೊನೆಗೆ ಇಟ್ಟು ಮತ್ತೊಂದು 2 ನಿಮಿಷಕ್ಕಾಯಿತು, ಬರಲಿಲ್ಲ ಅಂದರೆ ನಾನು ಹೊರಡ್ತೇನೆ ಅಂತ ಹೊರಟುಬಿಡ್ತೇನೆ. ಅದೇನು ಒಂದು 15-20 ಗ್ರಾಮ್ ಇದ್ದ ವಸ್ತುವಾದರೂ ಅಷ್ಟೇ ನಮಗೆ. ಈ ಇಡೀ ಬೆಟ್ಟವನ್ನೇ ಅಂದರೆ ಇದರ ಒಂದು ಸೂಚನೆ ಏನು ಅಂದರೆ ಅದಕ್ಕೆ 2 ಅಂಶ ಇದೆ. ಒಂದು, ಭಗವಂತನಿಗೆ ಇದು ಅತ್ಯಂತ ಸಣ್ಣ ವಸ್ತು ಅಂತ. ಅದಕ್ಕೆ ಆ ಶಬ್ದ ನೋಡಿ, ಶಿಲೀಂದ್ರ ಅಂತ. ಶಿಲೀಂದ್ರಮಿವ 7 ದಿನಾನಿ. ಶಿಲೀಂದ್ರ ಅಂದರೆ ಅಣಬೆ ಕೇಳಿದ್ದೀರಲ್ವ? ಇಡೀ ಬೆಟ್ಟವನ್ನು ಒಂದು ಅಣಬೆಯನ್ನು ಕೊಡೆ ಹಿಡಿದ ಹಾಗೆ ಹಿಡ್ಕೊಂಡಿದ್ದ ಅಂತ 7 ದಿವಸ. ಅವನಿಗದು ಭಾರವೇ ಆಗಿರಲಿಲ್ಲ ಅಂತ. ಅವನಿಗದು ಅಷ್ಟು ಸಣ್ಣ, ಅಸಾಧಾರಣವಾದ ಶಕ್ತಿ, ಅಸಾಧಾರಣವಾದ ಸಾಮರ್ಥ್ಯ ಅದು ಅಂತ. 2ನೇ ಅಂಶ, ಅವರಿಗೆ ಬೆಟ್ಟವನ್ನೇ ಎತ್ತಿ ಯಾಕೆ ರಕ್ಷಿಸಬೇಕಿತ್ತು? ಬೇರೆ ಏನಾದರೂ ಮಾಡ್ಬೋದಿತ್ತಲ್ವ? ಮಳೆಯನ್ನೇ ಬರದಂತೆ ಮಾಡುವುದು, ಅಥವಾ ಬೇರೆಯದೇ ಒಂದು ಚಪ್ಪರವನ್ನು ತಯಾರು ಮಾಡಿ ಅಲ್ಲಿ ಅವರನ್ನು ಉಳಿಸುವುದು. ಯಾಕೆ ಹಾಗೆ ಮಾಡಿದ ಅಂದರೆ ಅವರಿಗೆ ಒಂದು ಧೈರ್ಯವನ್ನು ಕೊಟ್ಟಿದ್ದ. ನೀವು ಯಾವುದನ್ನು ಪೂಜಿಸ್ತೀರೋ ಅದೇ ನಿಮಗೆ ರಕ್ಷಣೆ ಕೊಡುತ್ತೆ ಅಂತ. ಹಾಗಾಗಿ ಗೋವರ್ಧನ ಪರ್ವತವನ್ನು ಪೂಜಿಸಿ, ನಿಮಗೆ ಗೋವರ್ಧನ ಪರ್ವತವೇ ರಕ್ಷಣೆ ಕೊಡುತ್ತೆ ಅಂತ ಹೇಳಿದ್ದ.
ನೀವು ಬೆಟ್ಟವನ್ನು ಪೂಜಿಸಿದರೆ ಬೆಟ್ಟ ನಿಮ್ಮನ್ನು ರಕ್ಷಿಸತ್ತೆ. ನೀವು ನದಿಯನ್ನು ಗೌರವಿಸಿದರೆ ನದಿ ನಿಮ್ಮನ್ನು ರಕ್ಷಿಸತ್ತೆ. ನೀವು ಮರವನ್ನು ಪೂಜಿಸಿದರೆ ಮರ ನಿಮಗೆ ರಕ್ಷಣೆ ಕೊಡುತ್ತೆ. ಅಲ್ಲಿ ಪೂಜೆ ಮಾಡಿದ್ದವರು ಮರ, ನದಿ, ಬೆಟ್ಟಗಳನ್ನೇ ಪೂಜೆ ಮಾಡಿದ್ದವರು. ಅದರ ಫಲವನ್ನು ತತ್ಕ್ಷಣದಲ್ಲಿ ತೋರಿಸಿದ. ಯಾಕೆಂದರೆ ಈ ಪೂಜೆ ಮುಗಿಯುವಷ್ಟರಲ್ಲಿ ಶುರುವಾಯಿತು ಮಳೆ. ಶುರುವಾದ ತಕ್ಷಣ ನೀವು ಯಾವುದನ್ನು ಪೂಜಿಸಿದ್ದರೋ ಅದೇ ನಿಮಗೆ ರಕ್ಷಣೆ ಕೊಡುತ್ತೆ ಅಂತ ಅದೇ ಬೆಟ್ಟವನ್ನು ಎತ್ತಿ ತೋರಿದ. ಇದು ನಮಗೆ ಲಿಟರಲಿ ಬೆಟ್ಟವನ್ನು ಎತ್ತುವುದು ಹೇಗೆ, ಈ ಪ್ರಶ್ನೆಗಳು ನಮಗೆ ಮುಖ್ಯ ಅಲ್ಲ. ಕೃಷ್ಣನ ಅಸಾಧಾರಣವಾದ ಸಾಮರ್ಥ್ಯ ಅನ್ನೋದು ಭಗವಂತನನ್ನು ಒಪ್ಪಿಕೊಂಡವರಿಗೆ. ಒಪ್ಪಿಕೊಳ್ಳದ ಮಂದಿಗೂ ಕೂಡ ಧರ್ಮೋ ರಕ್ಷತಿ ರಕ್ಷಿತಃ ಅನ್ನುವ ಶಬ್ದವನ್ನು ನಾವು ಕೇಳುತ್ತೇವೆ. ಧರ್ಮವನ್ನು ರಕ್ಷಿಸ್ಲಿಕ್ಕೆ ನಾವು ಯಾರು? ನಮ್ಮ ಧರ್ಮವನ್ನು ಉಳಿಸಿಕೊಳ್ಳುವುದೇ ನಾವು ಧರ್ಮದ ರಕ್ಷಣೆ ಮಾಡುವುದು. ನಾವೆಲ್ಲೋ ಹೋರಾಟ ಮಾಡಿ ಜೈ ಜವಾನ್ ಜೈ ಕಿಸಾನ್ ಅಂತ ಕಿರ್ಚಿದ್ರೆ ಏನೂ ಆಗಲ್ಲ. ಅದೆಲ್ಲ ಸುಮ್ಮನೆ ಒಂದು ಶೋಬಾಜಿ ಅಷ್ಟೇ. ಆದರೆ ಬೇಕು ಅದೊಂದು ಮೂಮೆಂಟು, ಎಲ್ರಿಗೂ ಏನಾಗ್ತಾ ಇದೆ ಅಂತ ಗೊತ್ತಾಗ್ಲಿಕ್ಕೋಸ್ಕರ ಮಾಡ್ಬೋದು ಅಷ್ಟೇ. ಬಿಟ್ಟರೆ ಅದರಿಂದ ಏನು ನಿಜವಾದ ರಕ್ಷಣೆ ಆಗೋದಿಲ್ಲ. ನಿಜವಾದ ರಕ್ಷಣೆ ಆಗೋದು ನಾನು ನನ್ನ ಕರ್ತವ್ಯವನ್ನು ಬಿಡದೆ ನಿರಂತರ ನಡೆಸ್ತಾ ಹೋಗುವುದೇ ಧರ್ಮದ ರಕ್ಷಣೆ. ನನ್ನ ಕರ್ಮದ ರಕ್ಷಣೆಯೇ ನನ್ನ ಧರ್ಮದ ರಕ್ಷಣೆ. ನಾನೊಬ್ಬ ಅಧ್ಯಾಪಕನಾದರೆ ಸರಿಯಾಗಿ ಪಾಠ ಮಾಡೋದು, ನಾನೊಬ್ಬ ಒಳ್ಳೆಯ ವೈದ್ಯನಾದರೆ ವೈದ್ಯನಾಗಿ ಕೆಲಸ ಮಾಡೋದು, ನಾನೊಬ್ಬ ಶುಚಿಕರ್ಮಕರನಾದರೆ ನಾನೊಬ್ಬ ಶುಚಿಕರ್ಮಕರನಾಗೋದು, ನಾನೊಬ್ಬ ಒಳ್ಳೆಯ ಗೃಹಿಣಿಯಾದರೆ ನಾನು ಗೃಹಿಣಿಯಾಗಿ ಕರ್ತವ್ಯ ನಿರ್ವಹಿಸುವುದು. ನಾನು ಯಾವ ಕೆಲಸದಲ್ಲಿದ್ದೇನೋ ಆ ಕೆಲಸದ ಬಗ್ಗೆ ನಿಷ್ಠೆ ನಿಯತ್ತಿನಿಂದ ಕರ್ತವ್ಯ ನಿರ್ವಹಿಸುವುದೇ ಧರ್ಮದ ರಕ್ಷಣೆ. ಇದರ ಜೊತೆಗೆ ಧರ್ಮ ಅಂತಂದಾಗ ನಮಗೊಂದು ಹಿಂದಿನಿಂದ ಬಂದ ಪರಂಪರೆಯ ಕೆಲವು ಚೌಕಟ್ಟಿದೆ. ನಾನು ನಿತ್ಯದಲ್ಲಿ ಆಚರಿಸಬೇಕಾದ ಕೆಲವೆಲ್ಲ ಅನುಷ್ಠಾನಗಳು ಏನಿದೆಯೋ ಅದನ್ನೇ ಬಿಡದೆ ನಡೆಸುವುದು ಕೂಡ ಧರ್ಮದ ರಕ್ಷಣೆ. ಗೋಪೈಹಿ, ಈ ಗೋಪರೆಲ್ಲರೂ ಕೂಡ ಯಜ್ಞದ ರೂಪದಲ್ಲಿ ನೋಡಿ ಆ ಶಬ್ದವೇ ಗೋವರ್ಧನ, ಗೋವುಗಳಿಗೆ ವೃದ್ಧಿಯನ್ನು ಕೊಡುವಂಥದ್ದು. ಬೆಟ್ಟ ಇದ್ದರೆ ಮೋಡಗಳು ತಡೆದು ಮಳೆ ಬರುತ್ತೆ. ಮಳೆ ಬಂದು ಮೋಡದ ನೀರು ಕೆಳಕ್ಕೆ ಹರಿದಾಗ ಅಲ್ಲೇ ಇರುವ ಮರಗಳ ಬುಡದಿಂದ ನೀರು ಕೆಳಕ್ಕೆ ಜಾರಿ ನದಿಯ ಮೂಲ ಒಸರುತ್ತೆ, ನದಿ ಹರಿಯತ್ತೆ, ಬಯಲು ತುಂಬತ್ತೆ, ಬೆಳೆಗಳು ಬೆಳೀತಾವೆ, ಕಟಾವು ಮಾಡಲಿಕ್ಕೆ ಬೆಳೆ ಸಿಕ್ಕಿತು, ಹಸುಗಳಿಗೆ ಹುಲ್ಲು ಸಿಕ್ಕಿತು, ಮೇಯಲಿಕ್ಕೆ ಜಾಗ ಆಯಿತು, ಹಸುಗಳಿಂದ ಮತ್ತೆ ಹಾಲು ಮೊಸರು ಬೆಣ್ಣೆ ತುಪ್ಪ ನಡೆಯಿತು. ಇದರಿಂದ ಋತ್ವಿಜರು ಯಜ್ಞ ಯಾಗಾದಿಗಳನ್ನು ಮಾಡುವುದಕ್ಕೆ ಅನುಕೂಲ ಆಯಿತು. ಎಲ್ಲರೂ ಕೂಡ ಚೆನ್ನಾಗಿ ಹಾಲು ತುಪ್ಪ ಮೊಸರುಗಳನ್ನು ಉಪಯೋಗಿಸುವುದರಿಂದ ಅವರ ಬುದ್ಧಿಶಕ್ತಿಯು ಗಟ್ಟಿಯಾಯಿತು. ವೈದಿಕರಾದವರು ಓದಿಕೊಂಡು ವೇದದ ಅಧ್ಯಯನವನ್ನು ಉಳಿಸಿದರು. ಅದು ಗೋವರ್ಧನವೇ. ಗೋವರ್ಧನ ಅಂದರೆ ಕೇವಲ ಹಸುವನ್ನು ಮಾತ್ರ ವರ್ಧಿಸುವುದಲ್ಲ. ಗೋವರ್ಧನ ಅನ್ನೋ ಶಬ್ದಕ್ಕೆ ಇನ್ನೊಂದು ಅರ್ಥ ಏನು ಗೊತ್ತಾ? ಭೂಮಿಯನ್ನು ಉಳಿಸುವಂಥದ್ದು ಅಂತಲೇ ಅರ್ಥ. ಬೆಟ್ಟಕ್ಕೆ ಹೆಸರು ಗೋವರ್ಧನ ಅಂದರೆ ಬೆಟ್ಟ, ಗೋ ಅಂದರೆ ಭೂಮಿ, ವರ್ಧನ ಅಂದರೆ ಅದಕ್ಕೆ ರಕ್ಷಣೆ ಕೊಡುವಂಥದ್ದು. ಭೂಧರ ಅಂತ ಶಬ್ದ ಕೇಳಿದ್ದೇವೆ, ಮಹೀಧರ ಅಂತ ಶಬ್ದ ಕೇಳಿದ್ದೇವೆ. ಬೆಟ್ಟಕ್ಕೆ ಇನ್ನೊಂದು ಹೆಸರು ಅಲ್ಲ. ಬೆಟ್ಟ ಮೇಲಿದೆ, ಭೂಮಿ ಕೆಳಗಿದೆ, ಆದರೆ ಭೂಧರ ಹೇಗೆ? ಭೂಮಿಯನ್ನು ಧರಿಸುವಂಥದ್ದು, ಮಹಿಯನ್ನು ಧರಿಸುವಂಥದ್ದು. ಇವತ್ತಿನ ನಾವು ಸೈನ್ಸ್ ಯೋಚನೆ ಮಾಡಿದರೆ ಭೂಮಿಯಲ್ಲಿರುವ ಅನೇಕ ಲೇಯರ್ಗಳು ಯಾವಾಗ ಬೇಕಾದರೂ ಬಿಚ್ಚಿಕೊಂಡು ಒಳಗಿನ ಬಿಸಿಗೆ ಸಿಡಿದು ಹೋಗ್ಬೋದು. ಆದರೆ ಸಿಡಿಯದಂತೆ ಬೆಟ್ಟ ಆ ಲೇಯರ್ನ ಮೇಲೆ ನಿಂತಿರುವುದರಿಂದ ಸೀಳದಂತೆ, ಜಾರದಂತೆ, ಸಿಡಿಯದಂತೆ ಆ ಬೆಟ್ಟ ಉಳಿಸುತ್ತೆ. ಅದರಿಂದಾಗಿ ಭೂಮಿಗೆ ಧರ, ಭೂಮಿಯನ್ನು ನಿಜವಾಗಿ ಹೊತ್ತು ನಿಂತದ್ದು ಬೆಟ್ಟವೇ. ಎರಡನೇ ಅರ್ಥ. ಮೂರನೇದು, ಸಹಜವಾಗಿ ಇದರಿಂದ ಬಂದ ಮಳೆ ಬೆಳೆಗಳಿಂದಾಗಿ ಯಜ್ಞ ಯಾಗಾದಿಗಳಿಂದಾಗಿ ವೇದಗಳು ಉಳಿದವು. ಅದನ್ನು ತಿಂದು ಚೆನ್ನಾಗಿ ಅಧ್ಯಯನ ಮಾಡುವುದರಿಂದ ಅವನ ಬುದ್ಧಿಶಕ್ತಿ ಗಟ್ಟಿಯಾಯಿತು. ಈ ಎಲ್ಲ ಅರ್ಥದಲ್ಲೂ ಗೋವರ್ಧನ ಇದೆ. ಹಾಗಾಗಿ ಕೃಷ್ಣ ಆ ಬೆಟ್ಟವನ್ನು ಎತ್ತುವ ನೆಪವನ್ನು ತೋರಿ ಅವರೆಲ್ಲರಿಗೂ ಕೂಡ ಒಂದು ಉತ್ತಮವಾದ ಪಾಠವನ್ನು ಕಲಿಸಿದ. ಕ್ರೀಡನ್ವನೇ ನಿಶಾಕರ ರಶ್ಮಿ ಗೌರ್ಯಾಂ ರಾಸೋನ್ಮುಖ ಕಳಪದಾಯತ ಮೂರ್ಛಿತೇನ ಉದ್ದೀಪಿತ ಸ್ಮರ ರುಜಾಂ ರಜಸಧ್ವಧೂನಾಂ ಹರ್ತುರ್ ಹರಿಷ್ಯತಿ ಶಿರೋಧನಾನ್ ಧನಗಾನುಗಸ್ಯ. ಇಲ್ಲಿ ಅನೇಕ ಘಟನೆಗಳನ್ನು ಒಟ್ಟಿಗೆ ಸಂಗ್ರಹ ಮಾಡಿ ಬಿಡ್ತಾರೆ. ಪ್ರಲಂಬ, ಖರ, ದರ್ದುರ, ಕೇಶಿ, ಅರಿಷ್ಠ, ಆಮೇಲೆ ಚಾಣೂರ, ಮುಷ್ಟಿಕ ಮೊದಲಾದ ಮಲ್ಲರು, ಇನ್ನು ಆ ಕುಬಲಯಾಪೀಡ ಅನ್ನುವ ಆನೆ, ಅದರ ಜೊತೆಗೆ ಕಂಸ, ಕಾಲಯವನ, ನರಕಾಸುರ, ಪೌಂಡ್ರಕ ವಾಸುದೇವ, ಹೀಗೆ ಒಂದು ದೊಡ್ಡ ದುಷ್ಟರ ಪಡೆ ಒಂದಾದ ಮೇಲೆ ಒಂದು ಕೃಷ್ಣನ ಹತ್ರ ಬಂದು ತಮ್ಮ ಬದುಕನ್ನು ಅರ್ಪಿಸಿ ಹೊರಟು ಹೋಗ್ತಾರೆ. ಇನ್ನು ಸಾಲ್ವ, ಮೈಂದ, ವಲ್ವಲ, ದಂತವಕ್ರ, ಅದರ ಜೊತೆಗೆ ಆ ನೀಲೆಯ ವಿವಾಹಕ್ಕೆ ಬಂದಂತಹ 7 ಗೂಳಿಗಳ ಹೆಸರಿನಲ್ಲಿ ಬಂದ ರಕ್ಕಸರು 2 ಬಾರಿಯಾಗಿದೆ. ಯಶೋದೆಯ ಅಣ್ಣನ ಮಗನಾಗಿ ಕುಂಭಕ ಅಂತ ಅವನ ಹೆಸರು. ಆಗ ಕೃಷ್ಣ ಉಪನಯನ ಆಗುವ ಮುಂಚೆಯೇ ಒಂದು ಸ್ವಯಂವರಕ್ಕೆ ಹೋಗಿ ಮದುವೆಯಾಗಿ ಬಂದಿದ್ದಾನೆ.
ಉಪನಯನ ಆದಮೇಲೆ ಮತ್ತೆ ಅವಳೇ ಇನ್ನೊಮ್ಮೆ ನಗ್ನಜಿತ್ ಅನ್ನುವ ರಾಜನ ಮಗಳಾಗಿ ಹುಡ್ತಾಳೆ. ನಮಗೆ ಈ ಶಬ್ದ ನೀಲ ಅನ್ನೋದು ಅಪರಿಚಿತ. ಇದನ್ನೇ ಪುರಾಣ ರಾಧಾ ಅನ್ನುವ ಶಬ್ದದಿಂದ ಹೇಳ್ತಾರೆ. ಎಷ್ಟೋ ಜನಕ್ಕೆ ರಾಧೆಗೆ ಮದುವಾಗಲಿಲ್ಲ, ಎಂಥ ಪ್ರೀತಿ, ರಾಧೆಗೆ ಎಷ್ಟು ಕಷ್ಟ, ಕೃಷ್ಣ ಮಾಡಿದ್ದು ಅನ್ಯಾಯ, ಈ ಥರ ಏನೇನೇನೇನೋ ಅಲ್ಲಸಲ್ಲದ ಸಂಗತಿಗಳನ್ನೇ ವಿಜೃಂಭಣೆಯಿಂದ ಕೇಳುತ್ತೇವೆ. ಆದರೆ ಭಾಗವತ ಹೇಳುತ್ತೆ, ಮೊದಲ ಬಾರಿಗೆ ಕೃಷ್ಣ ಆಕೆಯನ್ನು ಮದುವೆ ಆಗಿದ್ದ. ಯಾಕೆಂದರೆ ಅವಳೊಂದು ವರ ಕೇಳಿದ್ಲು, ಎಲ್ಲರಿಗಿಂತ ಮುಂಚೆ ನಾನು ಕೃಷ್ಣನನ್ನು ಮದುವೆ ಆಗಬೇಕು ಅಂತ. ಅದಕ್ಕೆ ಕೃಷ್ಣ ತಾನು ಉಪನಯನ ಆಗುವ ಮುಂಚೆಯೇ ಆಕೆಯನ್ನು ವರಿಸಿದ್ದ. ಆದರೆ ಅವಳೇ ಮತ್ತೊಮ್ಮೆ, ಅಂದರೆ ಲೋಕದ ವ್ಯವಹಾರದ ಅನುಕೂಲತೆಗಾಗಿ ನಗ್ನಜಿತ್ನ ಮಗಳಾಗಿ ನೀಲ ಅನ್ನುವ ಹೆಸರಿನಿಂದ ಮತ್ತೆ ಹುಟ್ಟಿ ಬಂದು ಮತ್ತೊಂದು ಸರ್ತಿ ಅದೇ ರೀತಿಯಾದ ಸ್ವಯಂವರದಲ್ಲಿ 7 ಗೂಳಿಗಳನ್ನು ಮಣಿಸಿದಾಗಲೇ ಪಂದ್ಯವನ್ನು ಗೆದ್ದ ಸಂತೋಷವನ್ನು ಕೃಷ್ಣ ಅಲ್ಲೇ ಎಲ್ಲರ ಮುಂದೆ ತೋರಿಸಿ ಮತ್ತೊಮ್ಮೆ ಆಕೆಯನ್ನು ಮದುವೆ ಆಗ್ತಾನೆ. ಹಾಗಾಗಿ ಮದುವೆ ಆಗಲಿಲ್ಲ ಅನ್ನೋದು ನಮಗೆ ಮದುವೆ ಮಾಡಲಿಕ್ಕೆ ಇಷ್ಟ ಇಲ್ಲದವರ ಕಥೆ. ಭಾರತದ ಕಥೆಯೂ ಅಲ್ಲ, ಭಾಗವತದ ಕಥೆಯೂ ಅಲ್ಲ, ಇದು ಎಲ್ಲೂ ಇಲ್ಲ, ಯಾವ ಪುರಾಣದಲ್ಲೂ ಇಲ್ಲ. ವೇದವ್ಯಾಸರು ಹಾಗೆ ಹೇಳಲೇ ಇಲ್ಲ. ಈ ಆಧುನಿಕ ವೇದವ್ಯಾಸರದ್ದೇ ಉಪಟಳ ಜಾಸ್ತಿ ಈಗ. ಒಟ್ಟು ಏನೋ ಒಂದು ಈ ರೀತಿ ಅನೇಕ ಗೂಳಿಗಳನ್ನು ಸಂಹಾರ ಮಾಡಿದ ಶಂಬರ, ವಿಡೂರಥ, ಸಾಲ್ವ, ರುಗ್ಮಿ ಮೊದಲಾದ ರಕ್ಕಸರು ಮತ್ತೊಂದು ರೀತಿಯಿಂದ ಕೃಷ್ಣನ ಮೇಲೆ ದಾಳಿ ಮಾಡಿಯೂ ಪ್ರಾಣವನ್ನು ಕಳ್ಕೊಂಡ್ರು. ಮುಂದೆ ರಣರಂಗವನ್ನು ಎದುರುಗೊಂಡು ತಾನು ಕೇವಲ ರಥದ ವಾಘೆಯನ್ನು ಸಾರಥಿಯಾಗಿ ಹಿಡಿದು ಪಾಂಡವರ ಕೈಯಿಂದ ಕೌರವರ ದೊಡ್ಡ ಸೈನ್ಯವನ್ನು ನಾಶಪಡಿಸಿದ. ಆಗ ಕೇವಲ ಕೌರವರು ಮಾತ್ರ ಅಲ್ಲ, ಕಾಂಬೋಜರು, ಸೃಂಜಯರು, ಕೇಕಯರು, ಕಾಶಿ ದೇಶದವರು, ಹೀಗೆ ಜಗತ್ತಿನ ಎಲ್ಲ ಮೂಲೆಗಳಿಂದ ಆ ಹೊತ್ತಿಗೆ ಯುದ್ಧಕ್ಕಾಗಿ ಬಂದವರು ಹತಿಯನ್ನು ಹೊಂದಿ, ನಾಶವನ್ನು ಹೊಂದಿ ತಮ್ಮ ತಮ್ಮ ಯೋಗ್ಯವಾದ ಗತಿಯನ್ನು ಹೊಂದಿದರು. ಇದು ಸಾಕ್ಷಾತ್ ಭಗವಂತ ವ್ಯಾಜಾಹ್ವಯೇನ ಹರಿಣಾ ನಿಲಯಂ ತದೀಯಂ. ಅವನು ಸ್ವತಃ ಕೃಷ್ಣನೇ ಭಗವಂತನಲ್ಲದೇ ಇದ್ದರೆ ಇಷ್ಟೆಲ್ಲ ಕಾರ್ಯಭಾರಗಳನ್ನು ಒಟ್ಟಿಗೆ ಒಬ್ಬನಿಂದ ಬರೀ 106 ವರ್ಷದ ಅವಧಿಯಲ್ಲಿ ನಡೆಸುವುದು ಸಾಧ್ಯ ಇರಲಿಲ್ಲ. ಕಾಲೇನ ಮೀಲಿತ ದೃಶಾಂ. ಈ ಭಾಗವನ್ನು ಬಿಡಿಸಿದಷ್ಟು ಈ ಶ್ಲೋಕ ತೆರ್ಕೊಳ್ತಾ ಹೋಗುತ್ತೆ. ನಾನು ತುಂಬ ಸಾರಭೂತವಾಗಿ ಅದನ್ನು ಮುಗಿಸಿದೆ. ಇದು ಕೃಷ್ಣನ ಪ್ರಧಾನವಾದ ಘಟ್ಟವನ್ನು ಹೇಳಿದ ಮಾತು. ಮುಂದೆ ಸ್ತೋಕಾಯುಷಾಂ ಸ್ವನಿಗಮೋ ಬತ ದೂರಪಾರಃ ಆವಿರ್ಹಿತಸ್ತ್ವನಯುಗಂ ಹಿ ಸಹಿ ಸತ್ಯವತ್ಯಾಂ ವೇದದ್ರುಮಂ ವಿಪಟಶೋ ವಿಭಜಿಷ್ಯತಿ ಸ್ಮ. ನಮಗೆ ಗೊತ್ತಿದೆ, ತರಗತಿಯಲ್ಲಿ ಒಂದು ಪಾಠ ಆದಿ 1 ವಾರ ಕಳೆದ ಮೇಲೆ ಆ ಪಾಠ ಆಗಿತ್ತು ಅಂತ ಅಧ್ಯಾಪಕರು ನೆನಪಿಟ್ಟುಕೊಂಡಿದ್ದರೆ, ಇಲ್ಲಾಂದರೆ ಇದು ಔಟ್ ಆಫ್ ಸಿಲೆಬಸ್ ಅಂತ ಅಂದ್ಬಿಡ್ತಾರೆ. ಹಿಂದೆ ಪಾಠ ಮಾಡಿದ್ದೆ ಅಂತ ಹೇಳಿದರು, ಮಕ್ಕಳು ಗಲಾಟೆ ಮಾಡಿದ್ರೆ ಇದು ನಮ್ಗೆ ನೆನಪಿಲ್ಲ ಅಂತ. ಅವನು ಪುಣ್ಯಕ್ಕೆ ಏನಾದರೂ ಅದನ್ನೊಂದು ಟಿಕ್ಕು ನೋಟು ಏನೋ ಮಾಡಿಸಿದ್ರೆ, ನೋಡಿ ನಾನು ಇಷ್ಟು ಬರೆಸಿದ್ದೇನೆ ನೀವೆಲ್ಲ ಮರ್ತಿದ್ದೀರಿ ಅಂತ ಆಮೇಲೆ ಬೈಲಿಕ್ಕಾಗುತ್ತೆ. ಹಾಗೆ ಜಗತ್ತಿನಲ್ಲಿ ಜ್ಞಾನದ ಬಲ ಕ್ಷೀಣಿಸ್ತಾ ಬಂತು. ಕಾಲೇನ ಮೀಲಿತ ದೃಶಾಂ. ಕಾಲ ಅನ್ನುವುದು ಜ್ಞಾನವನ್ನು ನಿಧಾನಕ್ಕೆ ಮರೆ ಮಾಡ್ತಾ ಹೋಗುತ್ತೆ. ಪ್ರಾಕ್ಟೀಸ್ ಅನ್ನುವುದು ಒಂದೇ ಜ್ಞಾನವನ್ನು ಉಳಿಸ್ಲಿಕ್ಕಿರುವ ದಾರಿ. ಆದರೂ ಅದು ಒಂದು ಜನ್ರೇಷನ್ನಿಂದ, ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ಹರಿದು ಬರುವಾಗ ಡೈಲ್ಯೂಟ್ ಆಗುತ್ತೆ. ಡೈಲ್ಯೂಟ್ ಆಗಿ ಎಲ್ಲಿವರೆಗೂ ಹೋಗುತ್ತೆ ಅಂದರೆ, ಅದು ಸರಳೀಕೃತವಾದ ವಿಷಯಗಳಿಗೆ ಮಾತ್ರ ಗಮನ ಕೊಡುತ್ತೆ ಹೊರತು ಗಂಭೀರವಾದ ವಿಷಯಗಳ ಕಡೆಗೆ ತಲೆನೇ ಹೋಗುವುದಿಲ್ಲ. ನಾವು ಈ ಹಿಂದೆ ನಮ್ಮ ಹಿರಿಯರ ಕಾಲದ SSLC ಅಂದರೆ ಈಗಿನ ಕಾಲದ PhDಗೆ ಥರ ಅಷ್ಟು ಚೆನ್ನಾಗಿ ಅವರು ಯಾವುದನ್ನೇ ಇರಲಿ, ಅದು ಅವರು ಓದಿದ ಸಮಾಜ ವಿಜ್ಞಾನ ಇರಲಿ, ವಿಜ್ಞಾನ ಇರಲಿ ಅಥವಾ ಇಂಗ್ಲೀಷೇ ಇರಲಿ, ಎಷ್ಟು ಚೆನ್ನಾಗಿ ಅವರಲ್ಲಿ ಆ ತಿಳುವಳಿಕೆ ಇತ್ತು ಅಂತ ಅನ್ನೋದನ್ನು ನಾವು ಸುಮ್ಮನೆ ಗಮನಿಸಿದರೆ ಗೊತ್ತಾಗುವ ಸಂಗತಿ. ಇವತ್ತು ನಮ್ಮ ಹತ್ರ A to Z ಎಲ್ಲ ಅಕ್ಷರಗಳ ಪದವಿಗಳೂ ಇರುತ್ತೆ, ಆದರೆ ಎದೆ ಬಿಚ್ಚಿದ್ರೆ ಒಂದು ಅಕ್ಷರ ತಲೆಯೊಳಗೆ ಹುಡುಕಿದ್ರೆ ಸಿಗಲ್ಲ. ಅಂದರೆ ನಮಗೇನು ಅಂದರೆ, ಕೇವಲ ನಾವು ಅಂಕಗಳ ಬೆನ್ನ ಹಿಂದೆ ಬಿದ್ದ ವಿದ್ಯೆಗೆ ಬಲ ಕೊಡ್ತಾ ಇದ್ದೇವೆ ಹೊರತು ಅವನಿಗೆ ನಿಜವಾಗಿ ಏನು ಅರ್ಥ ಆಯಿತು, ಅವನು ಯಾವ ರೀತಿಯಿಂದ ಬದುಕನ್ನು ಈ ವಿದ್ಯೆ ಇಟ್ಕೊಂಡು ಎದುರಿಸ್ತಾನೆ. 99 ಬಂದಿರುತ್ತೆ, 100 ಬರಲಿಲ್ಲ ಅಂತ ಆತ್ಮಹತ್ಯೆ ಮಾಡ್ಕೋತಾನೆ. ಇನ್ನೊಬ್ಬ 35 ಬಂದಿರುತ್ತೆ, ಆರಾಮಾಗಿ ತಿರ್ಕೊಂಡು ಎಲ್ಲರ ಹತ್ರ ಹೇಳ್ಕೊಂಡು ಪಾಸ್ ಆಗಿಬಿಟ್ಟೆ ಅಂತ ಹೇಳ್ಕೊಂಡು ತಿರುಗ್ತಾ ಇರ್ತಾನೆ. ಹಾಗಾದರೆ ಈ ಅಂಕಕ್ಕೂ ಬದುಕಿಗೂ ಸಂಬಂಧ ಇಲ್ಲ ಅಂತ ಅರ್ಥ. ನಾನು ಅಂಕ ತೆಗೆಯುವುದನ್ನು ತಪ್ಪು ಅಂತ ಹೇಳುತ್ತಿಲ್ಲ, ಅದು ಒಂದು ಸಣ್ಣ ಮಾನದಂಡ ಇರಬಹುದು ಎಲ್ಲೋ ಕೆಲವೊಂದು ಬಾರಿ. ಆದರೆ ಅದರಿಂದ ಜೀವನವನ್ನು ನಾವು ಅದು ಒಂದು ಸಣ್ಣ ವ್ಯವಸ್ಥೆಯ
ದಾರಿ ಕೆಟ್ಟದ್ದಕ್ಕೆ ಬದುಕಿಗೆ ಮುಕ್ತಾಯ ಹಾಡೋದು ಯಾವ ಅರ್ಥದಲ್ಲಿ? ಅಷ್ಟೇನಾ ಜೀವನ ಅಂದರೆ? ಇಷ್ಟಕ್ಕೋಸ್ಕರ ಇಷ್ಟೆಲ್ಲ ಒದ್ದಾಡಬೇಕಾ? ಶಾಲೆಯೇ ಇಲ್ಲದ ಆ ಕಾಲದ ಎಷ್ಟೋ ಮಂದಿ ಋಷಿಗಳಾಗಿದ್ದಾರೆ, ದೊಡ್ಡ ದೊಡ್ಡ ಜ್ಞಾನಿಗಳಾಗಿದ್ದಾರೆ ಜಗತ್ತಿನ. ಈಗಲೂ ಆ ಋಷಿಗಳ ಕಾಲ ಬಿಡಿ, ಈಗಲೇ ಎಷ್ಟೋ ಜನ ಎಷ್ಟೆಷ್ಟು ದೊಡ್ಡ ದೊಡ್ಡ ಹುದ್ದೆಯನ್ನು, ಎಷ್ಟೆಷ್ಟು ದೊಡ್ಡ ಸ್ಥಾನವನ್ನು ಗಳಿಸಿ ಸಮಾಜದಲ್ಲಿ ಎತ್ತರದಲ್ಲಿದ್ದಾರೆ. ಹಾಗಿದ್ದರೆ ವಿದ್ಯೆ ಅಂತನ್ನೋದು ಬದುಕುವುದು ಕಷ್ಟ ಅಲ್ಲ, ಎಂಥ ಕಷ್ಟದಲ್ಲಿದ್ದರೂ ನಾನು ಅದನ್ನು ಎದುರಿಸ್ತೇನೆ ಧೈರ್ಯ ತುಂಬುವುದು ವಿದ್ಯೆ. ಯಯಾ ಮುಚ್ಯತೆ ಸೈವ ವಿದ್ಯಾ. ಯಾವುದೇ ಸಮಸ್ಯೆ ಬಂದರೂ ಏನು ಪರವಾಗಿಲ್ಲ, ನೋಡ್ತೇನೆ. ಹುಂಬ ಧೈರ್ಯ ಅಲ್ಲ, ಪ್ರಾಮಾಣಿಕ ಧೈರ್ಯ. ಈ ಕೆಲವೊಮ್ಮೆ ನಮ್ಮಲ್ಲಿ ಈ ಮಕ್ಕಳಿಗೆ ಇನ್ನೊಂದು ಥರ ಇದೆ, ರ್ಯಾಶಾಗಿ ಬದುಕುವುದು ಅಂತ ಅನ್ನೋದೇ ಒಂದು ದೊಡ್ಡ ಧೈರ್ಯ ಅಂತ. ಹಾಗಲ್ಲ, ತಲೆಗಟ್ಟಿದೆ ಅಂತ ಬಂಡೆಗೆ ಹೊಡೆಯುವುದು ಅಲ್ಲ, ಆದರೆ ಬಂಡೆ ಬಂತು ಅಂತ ಹೆದರುವುದು ಅಲ್ಲ. ಅದನ್ನು ಹೇಗೆ ನಮಗೆ ಉಪಯೋಗವಾಗುವ ಮೆಟ್ಟಿಲಾಗಿಸಬಹುದು ಅಂತ ಯೋಚಿಸಬೇಕೇ ಹೊರತು ನಾನು ಏನಾದರೂ ಎದುರಿಸ್ತೇನೆ ಅಂತ ಹೋಗಿ ಅದಕ್ಕೆ ಗುದ್ದುದಲ್ಲ. ನಮ್ಮಲ್ಲಿ ಒಂದೋ ಅತಿವೃಷ್ಟಿ, ಒಂದೋ ಅನಾವೃಷ್ಟಿ, ಒಂದೋ ಧೈರ್ಯವೇ ಇಲ್ಲದ, ಇನ್ನೂ ಅವರು CET ಎಕ್ಸಾಮ್ ಇನ್ನೇನೇನೋ ಬರೆಯುವಷ್ಟು ದೊಡ್ಡವರಾಗಿರ್ತಾರೆ. ಆದರೂ ಪೇರೆಂಟ್ಸ್ ಬಂದು ಟೇಬಲ್ ಹತ್ರ ಬಂದು ನಂಬರ್ ತೋರಿಸಿ ಅಲ್ಲಿ ಕೂಡಿಸಿ, ನೋಡು ಇಲ್ಲಿ ಬರೀ, ನಿಂಗೆ ಅದು ಬರ್ತೇನೆ, ಹೊರಗೆ ಕಾಯ್ತಾ ಇರ್ತೇನೆ ಅಂತ ಶಾಲೆ ತನಕ ಬಂದು ಬಿಟ್ಟು ಹೋಗಿ, ಆದರೂ ಅವರಿಗೆ ಧೈರ್ಯ ಇಲ್ಲ. ಇನ್ನೊಂದು ಕಡೆ ಪರೀಕ್ಷೆಗೆ ಹೋಗದಷ್ಟು ಧೈರ್ಯ. ಏನು ಬೇಡ, ಆಗುತ್ತೆ, ಏನು ಎಷ್ಟೋ ಜನ ಇಲ್ವಾ, ಯಾರ್ದೋ ಒಬ್ಬನದು ಮೂರ್ಖನ ಕತೆ ಕೇಳಿರ್ತಾರೆ, ನಾವು ಹಾಗೆ ಆದರೆ ಸರಿ ಅಂತ. ಈಗ ನಾವು ಪ್ರಯತ್ನ ಮಾಡಿಯೂ ಅದರಲ್ಲಿ ಏನು ಫಲ ಆಗಲಿಲ್ಲ ಅಂದರೆ ನಮ್ಮ ಗುರಿ ಏನೋ ಬೇರೆ ಇದೆ ಅಂತ ಅನ್ನೋದು ತಿಳುವಳಿಕೆಗಾಗಿ ಹಾಗೆ ಬದಲಾಯಿಸಿಕೊಂಡ್ರೆ ದಾರಿಯನ್ನು ತಪ್ಪಲ್ಲ. ಇದು ನಿರ್ಲಕ್ಷ್ಯ, ಒಂದೋ ತೀರ ನಿರ್ಲಕ್ಷ್ಯ, ಒಂದೋ ಅತಿಯಾದ ಕಾಳಜಿ. ಇದೆರಡರ ನಡುವೆ ನಾವು ಎಲ್ಲಿ ಹೋಗ್ತೇವೆ ಅನ್ನೋದೇ ದೊಡ್ಡ ಆಶ್ಚರ್ಯ. ಇಂಥ ಒಂದು ಸ್ಥಿತಿ ಜ್ಞಾನದ ದಾರಿಯಲ್ಲಿ ಒಂದು ಕಾಲಕ್ಕೆ ಬಂದಿತ್ತು. ಬಂದಾಗ ಮೀಲಿತ ದೃಶಾಂ, ಕಣ್ಣು ಮುಚ್ಚಿತ್ತು, ಸತ್ಯವನ್ನು ತಿಳಿಯುವ ದೃಷ್ಟಿಯೇ ಕಳೆದು ಹೋಗಿತ್ತು. ಅವಮೃಶ್ಯ, ಇದನ್ನು ಚೆನ್ನಾಗಿ ಗಮನಿಸಿ. ಸ್ತೋಕಾಯುಷಾಂ, ಕೆಲವೊಮ್ಮೆ ಕಾಲ ಕಲಿಸಿಬಿಡುತ್ತೆ, ಹೋಗ್ತಾ ಹೋಗ್ತಾ ಕೆಲವೆಲ್ಲ ಗೊತ್ತಾಗ್ಬಿಡುತ್ತೆ. ಆದರೆ ಕಾಲ ಕಲಿಸೋದು ಯಾವಾಗ ಅಂದರೆ ತುಂಬ ಕಾಲ ಬದುಕಿದ್ರೆ. ಆದರೆ ಇವರು ಬದುಕೇ ಸ್ತೋಕಾಯುಷ, ಬದುಕುವುದೇ ಇಷ್ಟೇ ಕಾಲ, ಅಷ್ಟರಲ್ಲಿ ಏನು ಕಾಣಲಿಕ್ಕಾಗುತ್ತೆ? ಋಷಿಗಳ ಬದುಕಿನಲ್ಲಿ ಬಹಳ ದೀರ್ಘವಾದ ದೃಷ್ಟಿ ಇತ್ತು. ಅದರಿಂದಾಗಿ ಅವರು ಆಳವಾದ ಸಂಗತಿಗಳನ್ನು ಬಹಳ ಸ್ಪಷ್ಟವಾಗಿ ನಿಚ್ಚಳವಾಗಿ ಬಿಡಿಸಿ ತೋರಿದರು. ಆದರೆ ನಮಗೆ ಬದುಕು ಅರ್ಥ ಆಗೋದ್ರೊಳಗೆ ಮುಗಿದೋಗಿರುತ್ತೆ. ಶಾಲೆಯಲ್ಲಿ ಮೊದಲೇ ಸಿಲೆಬಸ್ ಕೊಟ್ಟಿರ್ತಾರೆ, ಆದರೆ ಜೀವನ ಪಾಠ ಮೊದಲು ಪರೀಕ್ಷೆ ಮಾಡುತ್ತೆ, ಆಮೇಲೆ ಪಾಠ ಕಲಿಸುತ್ತೆ. ಆಗ ನಾವು ಹುಡುಕೋದು ಯಾವುದನ್ನು, ಟೆಕ್ಸ್ಟ್ ಬುಕ್ಕು ಅಂತ, ಮುಗಿದೋಗಿರುತ್ತೆ. ಅಂತಹ ಈ ಕಲಿಯುಗದ ಆಯುಷ್ಯ ಕ್ಷೀಣವಾಗುವ ಸಂದರ್ಭವನ್ನು ಗಮನಿಸಿ ಭಗವಂತ ದೂರಪಾರಹ, ವೇದ ವಾಂಗ್ಮಯ ಅಂತ ಅನ್ನೋದು ದೂರದಲ್ಲಿದ್ದ ವಸ್ತು. ಅಯ್ಯೋ, ಅಷ್ಟು ದೊಡ್ಡ ಬುಕ್ಕ. ಕೆಲವೊಮ್ಮೆ ಮಕ್ಕಳು ಹಳಬರದ್ದೆಲ್ಲ ಪುಸ್ತಕಗಳೆಲ್ಲ ಮನೆಯಲ್ಲಿ ಅವರಿಗೇನು ಅಂದರೆ ಆಗ ಶಲಾಕ ಅಂತ ಇರ್ತಿತ್ತು ಪರೀಕ್ಷೆ, ಸಮಗ್ರ ಭಾಗವತ ಅಥವಾ ಸಮಗ್ರ ವೇದ, ಅದನ್ನು ಮುಚ್ಚಿಟ್ಟಿರ್ತಾರೆ. ಒಂದು ಕಡ್ಡಿಯನ್ನು ಮಧ್ಯಕ್ಕೆ ತೂರಿ ತೆಗಿಬೇಕು. ತೆಗೆದಾಗ ಅದರ ಮೊದಲ ಅಕ್ಷರ, ಮೊದಲ ಒಂದು ಲೈನ್ ಓದಲಿಕ್ಕಿರುತ್ತೆ. ಅದನ್ನು ಓದಿದ ಮೇಲೆ ಪುಸ್ತಕ ಮುಚ್ಚಿ, ಅದು ಶುರುವಾದ ಜಾಗದಿಂದ ಎಲ್ಲಿ ತನಕ ಎದುರುಗಡೆಯವರು ನಿಲ್ಲಿಸು ಅಂತ ಹೇಳ್ತಾರೋ ಅಲ್ಲಿ ತನಕ ಹೇಳ್ತಾ ಹೋಗಬೇಕು. ಬರೀ ಹೇಳುವುದಷ್ಟೇ ಅಲ್ಲ, ಬಾಯ್ಪಾಠ ಅಲ್ಲ. ಅದನ್ನು ಬಿಡಿಸಿದರೆ ಅದರ ಅಲಂಕಾರ ಏನು, ಅದರ ವ್ಯಾಕರಣ ಏನು, ಅದರ ವಿವರಣೆ ಏನು, ಅದಕ್ಕೆ ಬೇರೆ ಮಂದಿ ಏನು ಅರ್ಥ ಮಾಡಿದ್ದಾರೆ, ಇದು ಇಷ್ಟನ್ನು ಕೂಡ, ಅದು ಒಂದು 100 ಪೇಜ್ ಇದ್ದಲ್ಲ, ಒಂದು 500, 600, 800 ಪೇಜ್ ಅಂಥದ್ದು 10 ಬುಕ್ಕು. ಇವತ್ತಿನವರಿಗೆ ಹಾಗೆ ಹೇಳಿದರೆ ನಂಬುವುದೇ, ಇದು ಸುಳ್ಳು, ಸುಮ್ಮನೆ ಅಡಗುಲಜಿ ಕಥೆ. ಇದೆಲ್ಲ ನಮಗೆ ಕಥೆ ಕೇಳುವಾಗ ಕೇಳಲಿಕ್ಕೆ ಚೆನ್ನಾಗಿರುತ್ತೆ, ಆಲಿಬಾಬಾ 40 ಕಳ್ಳರು ಇದ್ದ ಹಾಗಿದೆ ಇದು ನೋಡಲಿಕ್ಕೆ, ಇದೆಲ್ಲ ಸಾಧ್ಯವೇ ಇಲ್ಲ ಅಂತ. ಆದರೆ ಇವತ್ತಿಗೂ ಆ ಥರ ಅಧ್ಯಯನ ಮಾಡೋರು ಇದ್ದಾರೆ, ಏನು ಪೂರ್ತಿ ನಶಿಸಿ ಹೋದ ಸಂಗತಿ ಅಲ್ಲ. ಆದರೆ ಹೊರಗಿನವರಿಗೆ ಇದೆಲ್ಲ ಆಶ್ಚರ್ಯ ಆಗುತ್ತೆ. ಯಾಕೆಂದರೆ ನಾವು ಮಾಡೋದಿಲ್ಲ ಅಂದಮೇಲೆ ಜಗತ್ತಿನಲ್ಲಿ ಬೇರೆಯವರು ಹೇಗೆ ಮಾಡ್ಲಿಕ್ಕೆ ಸಾಧ್ಯ? ನಮಗೆ ನೆನ್ಪಿಟ್ಕೊಳ್ಳಿಕ್ಕೆ ಬರಲ್ಲ ಅಂದರೆ ಬೇರೆಯವ್ರಿಗೆ ನೆನ್ಪಿಟ್ಕೊಳ್ಳಿಕ್ಕೆ ಹೇಗೆ ಸಾಧ್ಯ? ನಮ್ಗಂಥದ್ದು ಅಡುಗೆ ಮಾಡ್ಲಿಕ್ಕೆ ಬರೋದಿಲ್ಲ ಅಂದರೆ ಬೇರೆಯವ್ರು ಚೆನ್ನಾಗಿ ಮಾಡ್ತಾರೆ ಅಂದರೆ ಇನ್ನೇನೋ ಮಾಡಿರ್ತಾರೆ, ಅದು ಸುಳ್ಳು ಅಂತ. ಹೀಗೆ ವಾದ ನಮ್ಮದು. ಈ ವಾದದ ಹಿಂದೆ ವೇದವ್ಯಾಸರು ಯೋಚನೆ ಮಾಡಿದರು, ಈ ಬುದ್ಧಿ ಕಮ್ಮಿ ಇರುವವರು ಜೊತೆಗೆ ಇನ್ನೊಬ್ರು ಹೇಳಿದ್ದು ಅರ್ಥ ಆಗದವರು, ಇವರನ್ನು ಉದ್ಧರಿಸಲಿಕ್ಕೆ ಬಹಳ ಕಷ್ಟ. ಅದಕ್ಕೋಸ್ಕರ ಸ್ವಲ್ಪ ಇನ್ನೂ ಡೈಲ್ಯೂಟ್ ಮಾಡಿ ಕೊಡೋಣ. ಬೀಜ ಕೊಟ್ಟು ಗಿಡವಾಗಿಸಿ, ಮರವಾಗಿಸಿ, ಕುಯ್ದು ಪಕ್ವಗೊಳಿಸಿ ತಿನ್ನಿ ಅಂದರೆ ಇದೆಲ್ಲ ಬೇಡಪ್ಪ ಅಂತ ದೂರ ಹೋಗ್ತಾರೆ. ಅದಕ್ಕೋಸ್ಕರ ನಾನೇ ಹಣ್ಣು ಮಾಡಿ, ಅದರಲ್ಲಿ ಸಿಪ್ಪೆನೂ ಇಲ್ಲ, ಅದರಲ್ಲಿ ಮೇಲಿನ ತೊಟ್ಟು ಇಲ್ಲ, ಒಳಗಿನ ಗೊರಟೂ ಇಲ್ಲ, ಬಾಯಿಗೆ ಹಾಕಿದರೆ
ಪಿಬತ ಭಾಗವತಂ ರಸಂ ಆಲಯಂ. ಬರೀ ರಸವೋ ರಸ, ಇಷ್ಟು ಡೈಲ್ಯೂಟ್ ಮಾಡಿ ಬಾಯಿಗೆ ಹಾಕ್ತೇನೆ. ನಮ್ದೇನು ಗೊತ್ತಾ ಸ್ವಾಮಿ, ನುಂಗಿದ್ರೆ ಚೆನ್ನಾಗಿತ್ತು ನೀವೇ, ನಮ್ಮ ಬಾಯಿಗೆ ಹಾಕ್ಕೊಂಡು ನೀವು ನುಂಗಿ ಅಂತ ಕೇಳ್ತೀವಿ ನಾವು. ಈ ಸ್ಥಿತಿಗೆ ಬಂದರೆ ಉದ್ಧಾರ ಮಾಡೋದು ಕಷ್ಟ. ಆದರೆ ಆ ರೀತಿ ವೇದವ್ಯಾಸರು ಭಾಗವತದಂತಹ ಪುರಾಣದಂತಹ ವೇದಗಳನ್ನು ವಿಭಾಗ ಮಾಡಿ ಸರಳ ಶಾಖೆಗಳ ಮೂಲಕ ಅನೇಕ 1137 ಶಾಖೆಗಳಾಗಿ ವೇದಗಳನ್ನು ವಿಭಾಗಿಸಿ ಶಿಷ್ಯೋಪಶಿಷ್ಯರಿಂದ ಅದು ಬೆಳೆದು ಬಂತು. ಆವಿರ್ಹಿತ ಅನುಯುಗಂ, ಹೀಗೆ ಒಂದು ಬಾರಿ ಅಲ್ಲ, ವೇದವ್ಯಾಸರ ಅದೊಂದು ಪೀಠ, ವ್ಯಾಸಪೀಠ ಅಂತ ಲೆಕ್ಕ. ಪ್ರತಿ ಮನ್ವಂತರಕ್ಕೆ ಒಮ್ಮೆ ವ್ಯಾಸರು ಬರ್ತಾರೆ. ಅದರಲ್ಲಿ 3, 7, 16, 25 ಮತ್ತು 28, 3, 7, 16, 25 ಮತ್ತು 28 ಈ ಚತುರ್ಯುಗಗಳಲ್ಲಿ ಭಗವಂತ ನೇರ ಅವತರಿಸ್ತಾನೆ. ಅಂದರೆ ಆ ವ್ಯಾಸಪೀಠದಲ್ಲಿ ಬಂದು ಕೂತು ವೇದಗಳನ್ನು ವಿಭಾಗ ಮಾಡುವುದು, ಪುರಾಣಗಳ ಮರುರಚನೆ, ಇತಿಹಾಸದ ಮತ್ತೊಮ್ಮೆ ಮರುಕಳಿಸುವಿಕೆ, ಇದೆಲ್ಲ ನಡೆಸ್ತಾನೆ. ಉಳಿದ ಸಂದರ್ಭದಲ್ಲಿ ಬೇರೆ ಬೇರೆ ದೇವತೆಗಳು ಬರ್ತಾರೆ. ಈಗ ಮುಂದೆ ಅಂದರೆ ಈಗ ನಾವು ಜಪದಲ್ಲಿ ಹೇಳ್ತೇವೆ 28 ಹಾಗಂದ್ರೆ ಏನು ಅಂತ ತಲೆನೇ ಕೆಡಿಸ್ಕೊಂಡಿರಲ್ಲ. 28 ಅಂದರೆ 28 ಅನ್ನೋದೇ ಮರ್ತೋಗಿರುತ್ತೆ ನಮಗೆ. ಯಾಕಂದ್ರೆ ನಾವು 28 ಮಾತ್ರ ಕಲ್ತಿದ್ದೇವೆ, 28 ಅಂತ ಕಲ್ತಿಲ್ಲ. ಆದ್ದರಿಂದ ಅಲ್ಲಿ ಹಾಗಂದ್ರೆ ಯಾಕೆ ಹೇಳ್ತಾರೆ, ತುಂಬ ಉದ್ದ ಹೇಳ್ತಾರೆ. ಕರಿಷ್ಯೆ ಅಂದರೆ ಸಾಕಾಗೋದಿಲ್ಲ, ದೇವ್ರಿಗೆ ಗೊತ್ತಾಗಲ್ವಾ? ದೇವ್ರಿಗೆ ಗೊತ್ತಾಗತ್ತೆ ರೀ, ನಮಗೆ ಗೊತ್ತಾಗಬೇಕಲ್ಲ ನಾನೇನು ಮಾಡ್ತಾ ಇದ್ದೇನೆ ಅಂತ. ಅದಕ್ಕೋಸ್ಕರ ಹೇಳೋದು. ದೇವರಿಗೆ ನಮ್ಮ ಎಲ್ಲ ಬಯ್ಯೋ ಡೇಟಾ ಗೊತ್ತಿದೆ. ನಾವು ಮತ್ತೆ ಹೇಳಿ ನನ್ನನ್ನು ಈ ರೀತಿ ಬಯ್ಯೋ ಅಂತ ಹೇಳಬೇಕಾಗಿಲ್ಲ. ದೇವರಿಗೆ ನಮ್ಮ ಎಲ್ಲ ಅನರ್ಥಗಳು ಅವನಿಗೆ ಗೊತ್ತಿದೆ. ಹಾಗಿದ್ರೂ ನಾವು ಹೇಳ್ಕೊಳ್ಳೋ ಉದ್ದೇಶ ನಮ್ಗೆ ಅದು ಅರ್ಥ ಆಗಬೇಕು. ನಾನು ಎಷ್ಟು ಸಣ್ಣವ, ಈ ಜಗತ್ತಿನ ಇಷ್ಟು ಅಗಲವಾದ ದೇಶದಲ್ಲಿ, ದೀರ್ಘವಾದ ಕಾಲದಲ್ಲಿ ನಾನಿರೋದು ಇಷ್ಟು ಕಾಲ, ನಾನಿರೋದು ಇಷ್ಟು ಸಣ್ಣ ದೇಶದಲ್ಲಿ, ನಾನೇನು ನಾನು 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 ಅಂತ ಹಾರಾಡುವುದು. ಅದು 28ನೇ ಕಲಿಯುಗ. ಇದು ಈ 28ರ ದ್ವಾಪರದಲ್ಲಿ ವೇದವ್ಯಾಸರು ಅವತರಿಸಿ ಬಂದರು. ಹಾಗೆ ಅನುಯುಗಂ ಮುಂದಿನ 29ನೆಯ ಚತುರ್ಯುಗದಲ್ಲಿ ಸ್ವತಃ ದ್ರೌಣಿ ಅಂತಂದರೆ ಅಶ್ವತ್ಥಾಮ ವ್ಯಾಸನ ಸ್ಥಾನವನ್ನು ಅಲಂಕರಿಸಿ ವೇದವ್ಯಾಸರು ಗೈಡ್ ಆಗಿರ್ತಾರೆ. ಇವರು ಅನುಸಂಧಾನಕರ್ತ ಅಂತ PhD ಮಾಡಿ ನಮಗೆಲ್ಲ ಶಾಸ್ತ್ರವನ್ನು, ಪುರಾಣಗಳನ್ನು, ವೇದಗಳನ್ನು ವಿಭಾಗ ಮಾಡಿ ಕೊಡ್ತಾರೆ. ಅಂದರೆ ಅವರ ಆದೇಶದೊಂದಿಗೆ ಕಾರ್ಯವನ್ನು ನಡೆಸ್ತಾರೆ. ಅದೇನು 28 ಅಂತ ಹೇಳಿದರೆ ಎಷ್ಟಿದೆ ಒಟ್ಟು 71 ಚತುರ್ಯುಗಗಳಿವೆ. ನಾವೀಗ ಕಲಿಯುಗದಲ್ಲಿದ್ದೇವೆ. ಕಲಿಯುಗದಲ್ಲಿ 5,000 ವರ್ಷ ಹೋಗಿದೆ. ಅಂದರೆ ಇನ್ನೂ 4,27,000 ವರ್ಷ ಕಲಿಯುಗ ಇನ್ನೂ ಬಾಕಿ ಇದೆ. ಯಾವ ಟಿವಿಯಲ್ಲಿ ಪ್ರಳಯ ಬಂದರೂ ಟಿವಿಯನ್ನು ಮುಳುಗಿಸಿ ಹಾಕಿಬಿಟ್ರೆ ನಿಮ್ಮನೆಗೆ ಏನಾಗಲ್ಲ. ಅಥವಾ ಅವನು ಹೇಳಿರ್ತಾನೋ ಬೇಕಾದರೆ ನೀರಲ್ಲಿ ಹಾಕಿ ಬನ್ನಿ. ಅಷ್ಟು ಸುಲಭದಲ್ಲಿ ಆಗೋದಿದ್ರೆ ಇವತ್ತಿಗೆ ಎಷ್ಟೆಷ್ಟೋ ಅನರ್ಥಗಳು ಆಗಬೇಕಿತ್ತು. ಇನ್ನೂ ಬೇಕಾದಷ್ಟು. ಹಾಗಂತ ಹೇಳಿ ಇದು ಜ್ಞಾನದ ವಿಷಯದಲ್ಲಿ ನಾವು ಈ ಔದಾಸೀನ್ಯ ತಪ್ಪು. ಸಾವಿನ ಭಯವನ್ನು ಯಾರೂ ತಪ್ಪಿಸ್ಲಿಕ್ಕಾಗೋದಿಲ್ಲ. ಅದು ಎಲ್ಲರಿಗೂ ಕಟ್ಟಿಟ್ಟ ಬುತ್ತಿ. ಜಾತಸಿಹಿ ಧ್ರುವೋ ಮೃತ್ಯು, ಧ್ರುವಂ ಜನ್ಮ ಮೃತಸ್ವಚ. ಎಕ್ಸ್ಪೈರಿ ಡೇಟು, ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಒಟ್ಟೊಟ್ಟಿಗೆ ಪ್ರಿಂಟ್ ಆಗುತ್ತೆ. ಪ್ರಿಂಟ್ ಮಾಡದೇ ಇದ್ರೆ ಅದೊಂದು ತಪ್ಪು, ಅದು ಅಫೆನ್ಸ್ ಆಗಿಬಿಡುತ್ತೆ. ಹಾಗೆ ಜಗತ್ತಿನಲ್ಲಿ ನಮ್ಮನ್ನು ಕಳಿಸುವಾಗಲೂ ಒಟ್ಟಿಗೆ ಬರೆದು ಕಳಿಸಿರ್ತಾನೆ. ನಮ್ಗೆ ಗೊತ್ತಿಲ್ಲ, ಅದರಿಂದಾಗಿ ಸಸ್ಪೆನ್ಸ್ ಅನ್ನುವ ಕಾರಣಕ್ಕಾಗಿ ನಾಳೆ ಏನು ನಾಳೆದೇನು ಕುತೂಹಲ, ಜ್ಯೋತಿಷಿಕರ ಹತ್ರ ಹೋಗೋದು, ನಿನ್ನೇನೋ ಕೇಳೋದು, ನಾನು ಇನ್ನೇನೋ ಕಟ್ಟಿಡ್ತೇನೆ ಅಂತ ಮನೆ ದೊಡ್ಡದು ಮಾಡಬೇಕು ಅಂತ ನಮ್ಮ ಮಕ್ಕಳ ಹೆಸರಲ್ಲೋ ಇನ್ನೇನೇನೇನೋ ಅನರ್ಥಗಳನ್ನು ಮಾಡ್ತಿರ್ತೇವೆ. ಅದು ಸಹಜ, ತಪ್ಪು ಅಂತ ಹೇಳ್ತಾ ಇಲ್ಲ. ಅದರಿಂದಾಗಿ ಬದುಕು ಇಷ್ಟು ರಸವತ್ತಾಗಿದೆ. ಎಲ್ಲ ಏನು ಅಂತ ಗೊತ್ತಾಗಿದ್ರೆ ಈ ಸ್ವಾರಸ್ಯವೇ ಇರ್ತಿರ್ಲಿಲ್ಲ, ಆನಂದವೇ ಇರ್ತಿರ್ಲಿಲ್ಲ ಬದುಕಿಗೆ. ಆದರೆ ಭಗವಂತ ಆ ವೇದವ್ಯಾಸ ರೂಪದಿಂದ ಜಗತ್ತಿನ ಎಲ್ಲ ಸತ್ಯಗಳನ್ನು ಈ ರೀತಿಯಾಗಿ ಬಿಚ್ಚಿಟ್ಟು ವೇದದ್ರುಮಂ, ವೇದದ ದೊಡ್ಡ ಮರದಲ್ಲಿ ಕಿತ್ತ ಅನೇಕ ಹಣ್ಣುಗಳನ್ನು ನಮಗೋಸ್ಕರ ವಿಭಜಿಷ್ಯತಿ, ಹಂತ ಹಂತವಾಗಿ ವಿಭಾಗ ಮಾಡಿಕೊಟ್ಟು ನಮಗೋಸ್ಕರ ತೆರೆದಿಟ್ಟಿದ್ದಾನೆ. ಇದು ವೇದವ್ಯಾಸರ ಅವತಾರದ ರೂಪ. ಅಂದರೆ 71 ಚತುರ್ಯುಗಗಳು ಒಂದು ಮನ್ವಂತರಕ್ಕೆ. ಅಂತಹ 14 ಮನ್ವಂತರಗಳಿವೆ. ಆ ಮನ್ವಂತರಗಳು 14 ದಾಟಿತು ಅಂದರೆ ಚತುರ್ಮುಖನ ಒಂದು ಹಗಲು, ಅಂಥದ್ದೇ ರಾತ್ರಿ ಇದೆ. ಆ ರಾತ್ರಿಯಂತೆ ಅವನು 100 ವರ್ಷ ಬದುಕ್ತಾನೆ. ಹಾಗಾದರೆ ಒಂದು ದಿನ ಆಯಿತು ಅಂದರೆ ಮತ್ತೆ 360 ದಿನ ಆಗಬೇಕು. ಅಂತಹ ಒಂದು ವರ್ಷ 100 ವರ್ಷ ಕಳಿಬೇಕು ಅಂದರೆ ಮತ್ತೆ 100ರ ಜೊತೆಗೆ ವರ್ಷವನ್ನು ಗುಣಿಸ್ಕೊಳ್ಬೇಕು. ಇದಾದರೆ ಚತುರ್ಮುಖನ ಅದು ಇಡೀ ಜಗತ್ತಿನ ಒಂದು ಆಯುಷ್ಯ. ಇಡೀ ಜಗತ್ತಿನ ಆಯುಷ್ಯ ಎಷ್ಟು ಅಂದರೆ ಚತುರ್ಮುಖನ ಒಂದು 100 ವರ್ಷದ ಆಯುಷ್ಯ. ಅದನ್ನು ಲೆಕ್ಕಾಚಾರದಲ್ಲೇ ಬಿಡಿಸಿ ಹೇಳಬೇಕಾದ್ರೆ 4,32,000 ವರ್ಷ ಕಲಿಯುಗ. ಇದರ 10 ಪಟ್ಟು ಚತುರ್ಯುಗ. ಅಂದರೆ
ಒಂದು ಕಲಿಯುಗ, ಅದರ 2 ಪಟ್ಟು ದ್ವಾಪರ, ಅದರ 3 ಪಟ್ಟು ತ್ರೇತ, ಅದರ 4 ಪಟ್ಟು ಕೃತ. ಕೃತ, ತ್ರೇತ, ದ್ವಾಪರ, ಕಲಿ ಅಂದರೆ 4:3:2:1 ಅಂದರೆ ಇಷ್ಟು ಸೇರಿದರೆ 10. ಈ 10 ಅನ್ನೋದು 43,20,000 ಅಂದರೆ ಒಂದು ಚತುರ್ಯುಗ. ಇಂಥ ಚತುರ್ಯುಗಗಳು 71 ಬಾರಿ ಕಳೆದರೆ ಒಂದು ಮನ್ವಂತರ. ಈ ಮನ್ವಂತರಗಳು 14 ಬಾರಿ ಕಳೆದರೆ ಚತುರ್ಮುಖನ ಒಂದು ಹಗಲು ಅಂತ ಹೇಳಿದೆ. ಈ ಮನ್ವಂತರಗಳನ್ನು ನಾವು ಮತ್ತೆ ಲೆಕ್ಕ ಮಾಡಿ ಸ್ವಲ್ಪ ಕಿರಿಕಿರಿ ಆಗುತ್ತೆ. ಇನ್ನೊಂದು ಸುಲಭದ ದಾರಿ ಹೇಳಿದ್ದಾರೆ. ಈ ಚತುರ್ಯುಗಗಳು 1000 ಬಾರಿ ಕಳೆದರೆ ಚತುರ್ಮುಖನ ಒಂದು ಹಗಲು ಅಂತ ಹೇಳಿದ್ದಾರೆ. ಅದರಲ್ಲಿ ಮತ್ತೆ ಇಷ್ಟು ವಿಭಾಗ ಇದೆ. 71 ಬಾರಿ ತಿರುಗಿದರೆ ಒಂದು ಮನ್ವಂತರ. ಆ ಮನ್ವಂತರ 14 ಜನ ಇದ್ದಾರೆ, 14 ಮನುಗಳಿದ್ದಾರೆ. ಆ 14 ಮನುಗಳ ಆಯುಷ್ಯವನ್ನು ಕಳೆದುಕೊಂಡ್ರೆ ಒಂದು ದಿನ ಆಗುತ್ತೆ. ಅಂದರೆ 1,000 ಇಂಟು 43,20,000 ಅಂದರೆ 432 ಕೋಟಿ ವರ್ಷ ಹಗಲು. ಮತ್ತೆ 432 ಕೋಟಿ ವರ್ಷ 684 ಕೋಟಿ ವರ್ಷ ಚತುರ್ಮುಖನ ಒಂದು ಹಗಲು. ಇದು ಇಂಟು 360 ಇಂಟು 100 ಅಂದರೆ 31,104,000 ಕೋಟಿ ವರ್ಷ ಈ ಜಗತ್ತಿನ ಆಯುಷ್ಯ. ಅಂದರೆ ಇಷ್ಟು ದೊಡ್ಡ ಕಾಲದಲ್ಲಿ ಅದೇನು ಗೊತ್ತಾ, ಇದರ ಸ್ವಾರಸ್ಯ ಇನ್ನು ಇಷ್ಟು ದೊಡ್ಡ ಕಾಲ ಸುಮ್ಮನೆ ನಿಮಗೊಂದು ಅರ್ಥ ಆಗಲಿ ಅಂತ ಹೇಳ್ತೇವೆ ಅಂತ ಅವರು ಹೇಳ್ತಾರೆ. ಭಗವಂತ ಒಂದು ಬಾರಿ ಕಣ್ಣು ಮುಚ್ಚಿ ತೆಗೆದಷ್ಟು ಕಾಲ. ಪರನಾಮ ನಿಮೇಶ ಕಾಂತೆ ಅಂದಾಗ ನಾವು ಎಲ್ಲಿದ್ದೇವೆ? ನಾನು ಅಂತ ಹೇಳ್ಕೊಳ್ಳೋರು ಲೆಕ್ಕಕ್ಕೆ ಇಲ್ಲ. ಧೂಳಾದರೂ ಲೆಕ್ಕಕ್ಕೆ ಸಿಕ್ಕಿತು, ಬಹಳ ಕಾಲ ಇರುತ್ತೆ. ಅದನ್ನು ನಾವು ಅದಕ್ಕೂ ಇಲ್ಲ, ಅದರ ಆಚೆಗೆ. ಹಾಗಾಗಿ ಭಗವಂತ ಆ ಕಾರುಣ್ಯದಿಂದ ಹಲವು ಬಾರಿ ಹುಟ್ಟಿ ಬಂದು ನಮಗೆ ಕಾಲ ಹೋದಂತೆ ಮತ್ತೆ ಮತ್ತೆ ಮರೆತು ಹೋಗುತ್ತೆ, ಪಾಪ ಅವರು ವಿದ್ಯೆಯಿಂದ ವಂಚಿತರಾಗಬಾರದು ಅಂತ ತಾನೇ ಸ್ವತಃ ಬಂದು ಅವತಾರ ಎತ್ತಿ ನಮಗೆ ಅರಿವಿನ ದಾರಿಯನ್ನು ಮೂಡಿಸ್ತಾನೆ. ದೇವದ್ವಿಷಾಂ ನಿಗಮವರ್ತ್ಮನಿವಿಷ್ಠಿತಾನಾಂ ಪೂರ್ಭಿರ್ಮಯೇನ ವಿಹಿತಾಭಿರದೃಶ್ಯ ಮೂರ್ತಿ ಲೋಕಾನ್ ಘ್ನತಾಂ ಮತಿ ವಿಮೋಹ ಮತಿ ಪ್ರಲೋಭಂ ವೇದಂ ವೇಷಂ ವಿಧಾಯ ಯದಭಾಷತ ಔಪಧರ್ಮ್ಯಂ. ದೇವತೆಗಳನ್ನು ಸದಾ ದ್ವೇಷಿಸುವಂತಹ ಒಂದು ದೊಡ್ಡ ತಂಡ ನಿರಂತರ ಆ್ಯಕ್ಟಿವ್ ಆಗಿರುತ್ತೆ. ನೀವು ಎಷ್ಟು ಅಡಗುದಾಣಗಳನ್ನು ಒಡೆದು ಹಾಕಿದರೂ ಅವರು ಮತ್ತೊಂದು ಕಡೆ ಹುಟ್ಕೊಂಡು ಬರ್ತಾನೆ ಇರ್ತಾರೆ. ಅದು ರಕ್ತ ಬೀಜಾಸುರ ಇದ್ದ ಹಾಗೆ, ಅದು ಬಿದ್ದಲ್ಲೆಲ್ಲ ಮರಳಿ ಹುಟ್ಟುತ್ತಾ ಇರುತ್ತೆ. ನಾವು ಇವತ್ತೊಂದು ದಿವಸ ಗೆದ್ದು ಬಿಟ್ವಿ ಅಂತ ಅನ್ನೋಷ್ಟರಲ್ಲಿ ಕಾಲು ಎಳೆದಾಗಿರುತ್ತೆ ಅವರು. ಆದ್ದರಿಂದ ನಾವು ಗೆದ್ದೆವು ಅಂತ ಬೀಗುವ ಹಾಗಿಲ್ಲ. ಗೆಲ್ಲಿಸಿದ, ಇವತ್ತಿದ್ದು ಮುಗಿಯಿತು, ನಾಳೆದು ಮತ್ತೆ ನೋಡ್ಕೊಳ್ಳೋಣ, ಹೊರಡೋಣ. ಮತ್ತೊಂದು ದಾರಿಯ ಕ್ರಮಣದಲ್ಲಿ ಕಾಲಿಗೆ ಅಡ್ಡ ಹಾಕೋರು ಇದ್ದೇ ಇರ್ತಾರೆ. ಹಾಗಾಗಿ ನಿರಂತರ ಇದು ಚಕ್ರ. 1000 ಯುಗಗಳೇ ಕಳೆದರೂ ಸಾಗಿದೆ ಸಂಗ್ರಾಮ. ಅದು ಮುಗಿಯುವಂಥದ್ದಲ್ಲ, ಅದು ಒಳಗಿನಿಂದಲೂ ಹೊರಗಿನಿಂದಲೂ. ಹೀಗೆ ಈ ದೇವತೆಗಳ ದ್ವೇಷವನ್ನು ಮಾಡುವಂತಹ ತ್ರಿಪುರಾಸುರರು ಒಂದು ದೊಡ್ಡ ಗುಂಪಿತ್ತು. ಒಂದು ಬಾರಿ ಅವರೆಲ್ಲ ಉದಿಸಿ ಬಂದು ಜಗತ್ತನ್ನು ತಮ್ಮ ವಶಕ್ಕೆ ತಂದುಕೊಳ್ಳುವ ಪ್ರಯತ್ನ ಮಾಡಿದಾಗ ಸ್ವತಃ ಭಗವಂತ ಬುದ್ಧನಾಗಿ ಬಂದು ಆ ತ್ರಿಪುರಾಸುರರ ಮಡದಿಯರ ಪಾತಿವ್ರತ್ಯದ ಬಲವನ್ನು ಕ್ಷೀಣವಾಗುವಂತೆ ಮಾಡಿ ರುದ್ರದೇವನನ್ನು ಮುಂದಿಟ್ಟುಕೊಂಡು 3 ಪುರಗಳನ್ನು ಒಂದೇ ಬಾಣದಿಂದ ಸೀಳಿದಾಗಲೇ ನಮಗೆಲ್ಲರಿಗೂ ಸಾವು ಅನ್ನುವ ವರವನ್ನು ನಿಜ ಮಾಡುವಂತೆ, ಅಂದರೆ ಅವನ ಬಾಣದಿಂದ ಪುಡಿಯಾಯಿತು. ಆಗ ಎಲ್ಲರೂ ಸತ್ರು. ಸತ್ತದ್ದೇನು ಅಂದರೆ ಆ ಪುರ ಹೋಯಿತು, ಶರೀರ ಹೋಯ್ತು ಅಷ್ಟೇ. ಆದರೆ ಅವರು ಹೋಗಲಿಲ್ಲ. ಜೀವ ಅವಿನಾಶಿ ಅಲ್ವಾ, ಅದು ಆದ್ರೇನು ಸಜ್ಜನರದ್ದಾದ್ರೇನು, ಅವರು ನಿರಂತರ. ಅದು ಅವರಿಗೆ ಆ ಒಳಗಿನ ಸಂಸ್ಕಾರ ಹಾಗೇ ಇರುತ್ತೆ. ಮತ್ತೆ ಹುಟ್ಟಿ ಬಂದರೂ ಅವ್ರ ಯೋಚನೆ ಅದೇ. ಅದರಿಂದಾಗಿ ಅದು ನಾಶ ಮಾಡಲಿಕ್ಕೆ ಆಗುವುದಿಲ್ಲ ಹೇಳುವುದು. ರಾಜಸತನವನ್ನಾಗಲಿ ಸಾತ್ವಿಕತನವನ್ನಾಗಲಿ ತಾಮಸತನವನ್ನಾಗಲಿ ಗುಣವನ್ನೇ ನಾಶ ಮಾಡಲಿಕ್ಕೆ ಆಗುವುದಿಲ್ಲ. ಮತ್ತೇನು ಮಾಡ್ಬೋದು ಅಂದರೆ ಡೈವರ್ಟ್ ಮಾಡ್ಬೋದು ಅಷ್ಟೇ. ನಾವು ಮನಸ್ಸನ್ನು ಏನೋ ಆಸೆಗಳಿಂದ ಅದು ಬಲಿಯಾಗುತ್ತೆ, ಮನಸ್ಸನ್ನು ನಿಗ್ರಹಿಸಬೇಕು ಅಂತ ಅಂದ್ಕೊಳ್ತೇವೆ. ಆಸೆಯನ್ನು ನಾಶ ಮಾಡಲಿಕ್ಕೆ ಆಗೋದಿಲ್ಲ, ಆಸೆಯನ್ನು ಡೈವರ್ಟ್ ಮಾಡ್ಬೋದು ಅಷ್ಟೇ. ಇದೆಲ್ಲ ನಿನಗೆ ಬೇಕಾಗಿರೋದು ಇನ್ನೊಂದು. ಮಗುವಿನ ಕೈಯಲ್ಲಿ ಏನೋ ಒಂದು ನಮ್ಮ ವಸ್ತು ಇರುತ್ತೆ, ನೀವು ಅದನ್ನು ಕಿತ್ಕೊಳ್ಳಿಕ್ಕೆ ಹೋದರೆ ಕಿರುಚತ್ತೆ. ನೀವು ಇನ್ನೇನೋ ಒಂದು ತೋರಿಸಿ ಅದನ್ನು ಕಿತ್ಕೋಬೇಕು. ಹಾಗೆ ಮನಸ್ಸಿಗೆ ಆಸೆ ಅನ್ನೋದು ಸಹಜ, ಅದರ ಸ್ವಭಾವನೇ ಹಾಗೆ. ಅದಕ್ಕೆ ಇದೆಲ್ಲ ಬೇಕಾದ ಸಂಗತಿ, ನಿನಗೆ ಇನ್ನೊಂದು ಬೇಕು ಅಂತ ಸಾತ್ವಿಕ ಚಿಂತನೆಯ ಕಡೆಗೆ ಅದನ್ನು ಮನಸ್ಸು ಸೆಳೆದರೆ ಅದರಲ್ಲಿರುವ ತಾಕತ್ತು ಎಷ್ಟು ಅಂತ ಅದಕ್ಕೆ ಅರಿವಾಯಿತು ಅಂದರೆ ಇದನ್ನು ಆಮೇಲೆ ತಂದು ಕೊಟ್ಟರು ಅದು ಮೂಸಲ್ಲ. ಆದರೆ ಅದು ಆ ಥರ ಸ್ಥಿತಿಗೆ ಹೋಗೋದು ತುಂಬ ಕಷ್ಟದ ಕೆಲಸ. ಯಾಕೆಂದರೆ ವಿಘಟನ ಶಕ್ತಿಗಳ ಬಾಗಿಲುಗಳು ಜಾಸ್ತಿ, ಒಳಿತನ್ನು ತೋರುವ ಬಾಗಿಲು ಬಹಳ ಕಮ್ಮಿ. ಪಾಂಡವರು 5 ಜನ, ಕೌರವರು 100 ಜನ.
ಅದನ್ನು ಒಳ್ಳೆಯದನ್ನು ಸಪೋರ್ಟ್ ಮಾಡಲಿಕ್ಕಿರುವ ಮಂದಿ 5 ಅಥವಾ ಯೋಚನೆಗಳು 5. ಇಲ್ಲಿಗೆ ಬರಬೇಕು ಅಂತಂದಾಗ ಒಪ್ಪಿಸಿಕೊಳ್ಳುವಂತಹ ಮಾತುಗಳು 5, ತಪ್ಪಿಸುವ ಮಾತುಗಳು 100. ಗಾಡಿ ಹೋಗುತ್ತೆ ಅಥವಾ ಟ್ರಾಫಿಕ್ ಅಂತ ಅನಿಸುತ್ತೆ, ರಾತ್ರಿ ಆಗುತ್ತೆ ಅಂತ ಭಯ ಆಗುತ್ತೆ, ಮಳೆ ಬರ್ಬೋದು ಅಂತ ಭಯ ಆಗುತ್ತೆ, ಮನೆಯಲ್ಲಿ ಮಕ್ಕಳು ಕಿರಿಕಿರಿ ಮಾಡ್ತಾರೆ ಅಂತ ಅನಿಸುತ್ತೆ, 100 ಕೇಳಿಸುತ್ತೆ. ಆದರೆ ಬರಲೇಬೇಕು ಅಂತಿರೋದು ಒಂದು, ಇದು ಕೇಳಲೇಬೇಕು. ಇದು ಇನ್ನೊಂದು ಸರ್ತಿ ನಾನು ಇದನ್ನು ಆಮೇಲೆ ಯಾರೇ ರೆಕಾರ್ಡ್ ಮಾಡಿ ಕೇಳಿಕೊಟ್ರು ಈ ವ್ಯವಧಾನ ಒಂದೇ ಕಡೆ ಕೊಡ್ಲಿಕ್ಕೆ ಬರೋದಿಲ್ಲ. ಅದರಿಂದ ಕೇಳಲೇಬೇಕು ಅಂತ ಯೋಚನೆ ಬರೋದು 4-5 ಅಷ್ಟೇ. ಅದು ಪಾಂಡವರು ಯಾವಾಗಲೂ ಹಾಗೆ, ಕೌರವರು ಯಾವಾಗಲೂ ಹಾಗೆ. ಇದು ನಮ್ಮೊಳಗೆ ನಡೆಯುವ ನಿತ್ಯ ಸಂಗ್ರಾಮ. ಅಲ್ಲೂ ನಡೆಯಿತು. ಒಂದು ಬಾರಿ ತ್ರಿಪುರಾಸುರರು ಸತ್ರೂ ಕೂಡ ಮತ್ತೆ ಮರಳಿ ಅದೇ ವೇದ ಧರ್ಮವನ್ನು ವೇದವ್ಯಾಸರು ಏನು ಕೊಟ್ಟರೋ ಅದನ್ನೇ ಹಿಡ್ಕೊಂಡ್ರು. ವೇದವನ್ನೇ ಉಪಯೋಗಿಸಿಕೊಂಡು ಒಂದು ಸಂಗತಿ ಅರ್ಥ ಆಗಬೇಕಾದದ್ದೇನು ಅಂದರೆ, ವೇದವನ್ನು ಅರ್ಥೈಸಿಕೊಂಡ್ರು ಅಂದ ತಕ್ಷಣ ಅವರೆಲ್ಲರಲ್ಲೂ ಒಳ್ಳೆಯತನನೇ ಇರಬೇಕು ಅಂತ ನಿಯಮ ಇಲ್ಲ. ವೇದವನ್ನು ದುರುಪಯೋಗ ಮಾಡಿಕೊಳ್ಳುವ ಅದಕ್ಕೆ ಔಪಧರ್ಮ್ಯಂ. ಔಪಧರ್ಮ್ಯ ಅಂದರೆ ವೇದಗಳ ಸರಿಯಾದ ಅಧ್ಯಯನ ಮಾಡುವುದು ಧರ್ಮ. ಆದರೆ ವೇದದ ಅಧ್ಯಯನ ಮಾಡಿ ಅದರ ಮರ್ಮವನ್ನು ತಪ್ಪಾಗಿ ತಿಳಿಸುವುದು ಉಪಧರ್ಮ. ಧರ್ಮದ ಮುಖವಾಡ ಹೊತ್ತ ಅಂದರೆ ನಮಗೆ ಧ್ವಜ ಮಾತ್ರ ಇರುತ್ತೆ ಧರ್ಮದ್ದು, ಒಳಗೆ ಅಧರ್ಮವೇ. ಧರ್ಮಧ್ವಜರು ಅಂತ ಶಬ್ದ ಇದೆ, ಅದನ್ನೇ ಉಪಧರ್ಮ ಅಂತ ಹೇಳೋದು. ಧರ್ಮಧ್ವಜರು ಅಂದರೆ ನಮಗೆ ಮನೆಯಲ್ಲಿ ಯಾವುದಾದ್ರೂ ಒಂದು ಸತ್ಯನಾರಾಯಣ ಪೂಜೆಯೋ ಇನ್ನೇನೋ ಒಂದು ವಿಶೇಷ ಪೂಜೆ ಮಾಡೋದಿರುತ್ತೆ. ಅದಕ್ಕೆ ಬಗೆ ಬಗೆಯ ಹೂ, ಬಗೆ ಬಗೆಯ ಎಲೆ, ಬಗೆ ಬಗೆಯ ಎಲ್ಲ ಥರದ್ದು ನಾವು ತೋರಣಗಳು ಕಟ್ಟುವುದು ಎಲ್ಲ ಮಾಡ್ತೇವೆ. ಅದರ ನಿಜವಾದ ಮರ್ಮ ಏನು? ನಮ್ಮ ಮನೆಯಲ್ಲಿ ಅಷ್ಟು ಗಿಡಗಳಿದ್ದು ಅವುಗಳ ಎಲೆಗಳು, ಅವುಗಳ ಹೂಗಳು, ಅವುಗಳ ವಸ್ತುವನ್ನು ನಾವು ಮನೆಯಲ್ಲಿ ಉಪಯೋಗಿಸಬೇಕು ಅಂತಿರುವುದು. ತೀರಾ ಅನಿವಾರ್ಯವಾಗಿ ಸಿಗದೇ ಇದ್ದ ಸಂಗತಿಯನ್ನು ತರುವುದು ತಪ್ಪು ಅಂತ ಹೇಳಲ್ಲ. ಆದರೆ ನಮಗೇನು ಅಂದರೆ ತೋರಿಸುವ ಅಪೇಕ್ಷೆ ಹೊರತು ಅದರ ನಿಜವಾದ ಉದ್ದೇಶ ಮಾಡುವಂಥದ್ದು ಹಿಂದಿನಿಂದ ಏನಿದೆ ಅದರ ಬಗ್ಗೆ ನಮಗೆ ಕಾಳಜಿಯೂ ಇಲ್ಲ, ಅದು ಇದೆ ಅನ್ನೋದು ಗೊತ್ತೂ ಇಲ್ಲ. ಧರ್ಮ ಮಾಡಬೇಕು ಅನ್ನುವ ಅದೇ ಧರ್ಮ ಮಾಡಿದ್ದನ್ನು ಜನ ನೋಡಬೇಕು ಅನ್ನುವ ಅಪೇಕ್ಷೆ ಇದೆ. ಧರ್ಮ ಮಾಡಬೇಕು ಅನ್ನೋ ಅಪೇಕ್ಷೆ ಅಲ್ಲ. ನಾನು ಧರ್ಮಿಷ್ಠ ಅಂತ ಜನರ ಮುಂದೆ ಕಾಣಿಸಿಕೊಳ್ಳುವ ಅಪೇಕ್ಷೆ ಇದೆ ನಮಗೆ. ಹಾಗಾಗಿ ಅದು ಉಪಧರ್ಮ ಆಯಿತು. ವೇದದ ನಿಜವಾದ ಧರ್ಮವನ್ನು ಮರೆಸಿ ಅದರ, ಯಾಕಂದರೆ ಅಣುವಿಜ್ಞಾನ ಒಳ್ಳೆಯದೇ, ಆದರೆ ಅದು ಯಾರ ಕೈಗೆ ಸಿಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡು. ಅದು ಲ್ಯಾಡೆನ್ನ ಕೈಗೋ ಕಲಾಂರ ಕೈಗೋ ಸಿಗಬೇಕು. ನಾವು ಯಾರ ಕೈಗೆ ಒಪ್ಪಿಸ್ತೇವೋ ದೇಶ ಅಲ್ಲಿ ಉದ್ಧಾರ ಆಗುತ್ತೆ. ದುಷ್ಟನ ಕೈ ಸಿಕ್ಕಿದ್ರೆ ಸೆಂಟ್ರೇ ಇಲ್ಲದಾಗ ಆಗುತ್ತೆ. ಇನ್ನು ಒಳ್ಳೆಯ ಸಾತ್ವಿಕ ವಿಜ್ಞಾನಿಗಳ ಕೈಗೆ ಸಿಕ್ಕಿದ್ರೆ ಜಗತ್ತಿಗೆ ಶಕ್ತಿಯ ಪಾತವಾಗುತ್ತೆ. ಅದಕ್ಕೆ ನೀವು ತಪಸ್ಸು ಒಳ್ಳೆಯದೋ ವೇದ ಒಳ್ಳೆಯದೋ ಕೇಳಿದರೆ ಅದು ಇನ್ಸ್ಟ್ರೂಮೆಂಟ್. ವೈದ್ಯನ ಕೈಯಲ್ಲಿದ್ದರೆ ಜೀವ ಉಳಿಸುತ್ತೆ, ಕಳ್ಳನ ಕೈಯಲ್ಲಿದ್ದರೆ ಜೀವ ತೆಗೆಯುತ್ತೆ. ನೀವು ಯಾರ ಕೈಗೆ ಒಪ್ಪಿಸಿದ್ದೀರಿ ಅನ್ನೋದ್ರ ಮೇಲೆ ಡಿಪೆಂಡ್. ಹಾಗಾಗಿ ಒಬ್ಬ ಒಳ್ಳೆ ಸಿಸರ್ ಹಿಡ್ಕೊಂಡಿದ್ದಾನೆ, ಕಿವಿಗೆ ಹಾಕೊಂಡ್ಬಿಟ್ಟಿದ್ದಾನೆ ಅಂದ ತಕ್ಷಣ ಯಮರಾಜ ಸೋದರನೂ ಆಗಿರ್ಬೋದು, ಒಬ್ಬ ಒಳ್ಳೆ ವೈದ್ಯನೂ ಆಗಿರ್ಬೋದು, ಹೇಳಲಿಕ್ಕೆ ಬರಲ್ಲ ಏನು ಅಂತ. ಅದರಿಂದಾಗಿ ನಮಗೆ ಹೊರಗಿನ ವ್ಯವಸ್ಥೆಯನ್ನು ನೋಡಿ ಒಳಗಿನ ಧರ್ಮವನ್ನು ಹೇಳಲಿಕ್ಕೆ ಬರೋದಿಲ್ಲ. ಅವರು ದುಷ್ಟರೇ ಆಗಿದ್ದರು, ಅದರಿಂದಾಗಿ ವೇದದ ಮರ್ಯಾದೆ ತೆಗಿತಾ ಇದ್ದಾರೆ ಅವರು. ಅದಕ್ಕೋಸ್ಕರ ಅವರ ಕೈಯಿಂದ ವೇದದ ಧರ್ಮ ಹೊರಕ್ಕೆ ಬರಬೇಕು. ಅವರ ಕಪಿಮುಷ್ಟಿಯಲ್ಲಿ ಸೇರಿಕೊಂಡ್ರೆ ವೇದದ ದುರುಪಯೋಗ ಆಗಿ ವೇದದ ನಿಜವಾದ ಅರ್ಥವೇ ಮುಂದೆ ನಾವು ಬಿಡಿಸ್ಲಿಕ್ಕೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಬುದ್ಧ ಬಂದವನು ವೇದಕ್ಕಿಂತಲೂ ಪ್ರಬಲವಾದ ಸುದ್ದಿಯನ್ನು ನಾನು ಹೇಳುತ್ತೇನೆ ಅಂತ ಕೆಲವು ಉಪದೇಶ ಮಾಡಿದ. ಆಗ ಅವರಿಗೆ ವೇದ ವೇಸ್ಟ್ ಅಂತ ಅನ್ನಿಸ್ಲಿಕ್ಕೆ ಶುರುವಾಯಿತು. ವೇದದ ಅರ್ಥವನ್ನು ಬಿಟ್ಟು ವೇದಕ್ಕಿಂತ ಆಚೆಗೇ ಬೇರೆ ಏನೋ ಸತ್ಯ ಇದೆ, ಅದಕ್ಕೊಂದು ಸುಂದರವಾದ ಕಥೆ ಇದೆ, ಇಲ್ಲಿ ಅದರ ವಿವರ ಇಲ್ಲ, ಮೋಹಗೊಳಿಸಿದ ಅಂತಿದೆ. ಎಲ್ಲ ದೇವತೆ ಆ ಪುಟ್ಟ ಮಗುವಾಗಿ ಮಾರ್ಗ ಮಧ್ಯದಲ್ಲಿ ಸಿಕ್ಕಿದ. ಅವರೆಲ್ಲರೂ ಹೋಗುವಾಗ ಬಹಳ ಆಕರ್ಷಕವಾದ ತೇಜೋಮಯವಾದ ರೂಪ. ಹತ್ತಿರ ಬಂದು ನಿಂತಾಗ ಎಲ್ಲ ಕಡೆಯ ಅಂದರೆ ಎಲ್ಲ ದಿಕ್ಕುಗಳಿಂದಲೂ ಕೂಡ ಆಯಾ ದೇವತೆಗಳು ಬಂದು ತಮ್ಮ ತಮ್ಮ ಅಸ್ತ್ರಗಳನ್ನು ಪ್ರಯೋಗ ಮಾಡಿದರು ಆ ಮಗುವಿನ ಮೇಲೆ. ಇವರೆಲ್ಲ ನೋಡ್ತಾ ಇದ್ದಾರೆ. ಇಂದ್ರನ ವಜ್ರಾಯುಧ ಬಂತು, ಹಪ್ಪಳದಂತೆ ಪುಡಿ ಮಾಡಿ ಅಡಿಗಿಟ್ಕೊಂಡ. ವಿಷ್ಣುವಿನ ಚಕ್ರ ತಾನೇ ಎದುರುಗಡೆ ಮತ್ತೊಂದು ರೂಪದಿಂದ ಆ ಚಕ್ರವನ್ನು ಪ್ರಯೋಗ ಮಾಡಿದ, ಅದನ್ನು ಎತ್ತಿ ಬಿಸಾಕಿದ. ತ್ರಿಶೂಲ ಬಂತು, ಕಮಂಡಲು ಬಂತು, ಶಾಪದ ನೀರು ಬಂತು, ಯಾವುದು ಬಂದರೂ ಅವನಿಗೆ ತಾಗಲಿಲ್ಲ. ಇಲ್ಲಿ ಕಂಡ ಪ್ರತಿಯೊಂದು ದೇವತಾ ಶಕ್ತಿಯು ಕೂಡ ವೇದ ಪ್ರತಿಪಾದ್ಯವಾದವುಗಳು. ಈ ವೇದ ಪ್ರತಿಪಾದ್ಯವಾದ ದೇವತೆಗಳನ್ನೆಲ್ಲ ಮೀರುವ ಶಕ್ತಿ ಈ ಮಗುವಿಗಿದೆ.
ಅವನು ಹೇಳಿದ ಮಾತು ವೇದದ್ದಲ್ಲ. ಶೂನ್ಯಂ ಶೂನ್ಯಂ ಕ್ಷಣಿಕಂ ಕ್ಷಣಿಕಂ ಸ್ವಲಕ್ಷಣಂ ಸ್ವಲಕ್ಷಣಂ ಅಂತ ಈ ರೀತಿಯಾಗಿ ಎಲ್ಲದಕ್ಕಿಂತ ವಿಚಿತ್ರವಾದ ನೋಡಿ. ಉಪಧರ್ಮ ಅಂದರೆ ಬಹಳ ಸ್ವಾರಸ್ಯಕರವಾದ ಸಂಗತಿ. ಅಹಿಂಸಾ ಪರಮೋ ಧರ್ಮ, ಅಹಿಂಸೆ ಅನ್ನೋದು ಪರಮಧರ್ಮ ಅನ್ನುವ ಮಾತನ್ನೇ ಇಟ್ಟುಕೊಂಡು ಆ ಮತ ಬೆಳೆಯಿತು ಬುದ್ಧನ ಪರಂಪರೆಯಲ್ಲಿ. ಆದರೆ ಅಲ್ಲಿ ಇದ್ದಷ್ಟು ಹಿಂಸೆ ಬಹುಶಃ ಇವತ್ತಿನ ಹಿಂಸೆಯೂ ಆ ಹಿಂಸೆ ಅಲ್ಲ. ನೀವು ಯೋಚನೆ ಮಾಡಿದರೆ, ಇತಿಹಾಸವನ್ನು ಹಿಂದೆ ಹುಡ್ಕೊಂಡು ಹೋದರೆ ನಿಮ್ಗೆ ಗೊತ್ತಾಗುತ್ತೆ. ಈಗದ ಹಿಂಸೆ ಬಹಳ ಕಮ್ಮಿ ಆ ವಿಷಯದಲ್ಲಿ. ಇವತ್ತಿಗೂ ಈ ಬಗೆ ಬಗೆಯ ಯುದ್ಧ ಕಲೆಗಳು, ಅದು ಶಾವಲಿನ್ ಇರಬಹುದು ಅಥವಾ ಇನ್ಯಾವುದೇ ಥರ ಕುಂಗ್ಫು ಇರ್ಬೋದು, ಇನ್ನೇನು ನೋಡಿದ್ರು ಎಲ್ಲ ಅವರ ಪರಂಪರೆಯಿಂದಲೇ ಬಂದದ್ದು. ಅದರ ಬಂದದ್ದನ್ನು ಹೇಗೆ ಬಳಸ್ತಾ ಇದ್ರು ಅಂದರೆ, ತಮ್ಮ ಚಿಂತನೆಯನ್ನು ಒಪ್ಪದವರನ್ನು ನಾಶಪಡಿಸುವ ರೀತಿಯಲ್ಲೇ ಬಳಸ್ತಾ ಇದ್ದಿದ್ದದನ್ನು. ಅದರಿಂದಾಗಿ ಅದು ಉಪಧರ್ಮ. ಅಹಿಂಸೆ ಅಂತ ಅನ್ನೋದು ಬೋರ್ಡು, ಅದರ ಒಳಗೆ ಇದ್ದದ್ದು ಪೂರ್ತಿ ಹಿಂಸೆಯೇ. ಇದು ನಮ್ಮ ಥರ ಧರ್ಮದ ಬೋರ್ಡ್ ಇದೆ, ಒಳಗೆ ಅಧರ್ಮ ತುಂಬಿಕೊಂಡಿದೆ ಅನ್ನುವ ಹಾಗೆ. ಹಾಗಾಗಿ ಆ ರೀತಿಯಾದ ಒಂದು ಚಿಂತನೆಯನ್ನು ಬಿತ್ತಿದ ಉದ್ದೇಶ ಮಾತ್ರ ದುರುಳರ ಕೈಯಲ್ಲಿ ವೇದದ ಚಿಂತನೆ ದುರುಪಯೋಗ ಆಗಬಾರ್ದು ಅನ್ನೋದಕ್ಕೋಸ್ಕರ. ಅದರಲ್ಲಿ 100ಕ್ಕೆ 100 ಕೆಟ್ಟದಿದೆ ಅಂತ ನಾನು ಹೇಳ್ತಿಲ್ಲ. ಎಲ್ಲ ಮತಗಳಲ್ಲೂ ಒಂದಷ್ಟು ಸಾಮಾಜಿಕವಾದ ಕಾಳಜಿಯನ್ನು, ಬಹಳ ಭಾರಿ ಜನರನ್ನು ಆಕರ್ಷಿಸುವಂತಹ ಮೇಲುನೋಟದ ಸಂಗತಿಗಳಿರ್ತವೆ. ಅದನ್ನು ಮಾರು ಹೋಗಿ ಒಪ್ಪಿಕೊಳ್ಳುವಂಥ ಮಂದಿ ಇದ್ದಾರೆ. ಮೇಲ್ನೋಟಕ್ಕೆ ಏನೂ ನಿಮಗೆ ಎಲ್ಲ ಥರದ ಸೌಖ್ಯ ಅಂತ ಹೇಳಿರ್ತಾರೆ. ಅದರ ಒಳಗೋದ್ಮೇಲೆ ಇಲ್ಲಿ ಏನಿದೆಯೋ ಅದೇ ಅಲ್ಲೂ ಇದೆ. ಅಲ್ಲೂ ಪುಣ್ಯ ಇದೆ, ಅಲ್ಲೂ ಪಾಪ ಇದೆ, ಅಲ್ಲೂ ಧರ್ಮ ಇದೆ, ಅಲ್ಲೂ ಜಾತಿ ಇದೆ, ಅಲ್ಲೂ ಎಲ್ಲ ವ್ಯವಸ್ಥೆ ಇದೆ. ಆದರೆ ನಿಮಗೆ ಮೇಲ್ಗಡೆ ನಿಮ್ಗೆ ಯಾವ ಅಸಮಾನತೆಯ ಅಸ್ಪೃಶ್ಯತೆಯ ಸಮಸ್ಯೆಗಳು ಇಲ್ಲಿ ಇಲ್ಲ ಅಂತ ಬೋರ್ಡ್ ಹಾಕ್ಕೊಂಡು ಬಂದಿರ್ತಾರೆ. ಮತ್ತೊಂದು ಸೂಕ್ಷ್ಮವಾದ ಸಂಗತಿ ಇಲ್ಲಿ ಆಚಾರ್ಯರು ಹೇಳುವಾಗ, ಈಗ ಕಪಿಲನ ಸಂಗತಿ ಹೇಳುವಾಗ, ಸಾಂಖ್ಯಶಾಸ್ತ್ರದ ಬಗ್ಗೆ ಹೇಳುವಾಗ, ವರಾಹ ಅವತಾರದ ಬಗ್ಗೆ ಹೇಳುವಾಗ 2 ಬಾರಿ ಹಿರಣ್ಯಾಕ್ಷ ಅನ್ನುವನು ಬಂದ, ಕಪಿಲ ಋಷಿಯ ಹೆಸರಿನಲ್ಲಿ ಒಬ್ಬ ಅಸುರನೂ ಬಂದು ಸಾಂಖ್ಯಶಾಸ್ತ್ರವನ್ನು ಬೋಧಿಸಿದ ಅಂತ ಹೇಳಿದರು. ಬುದ್ಧನ ವಿಷಯದಲ್ಲಿ ಹೇಳುವಾಗ 2 ಇದೆ ಅಂತ ಹೇಳಿಲ್ಲ. ಶೌದ್ಧೋಧನಿ ಜಿನಸುತಃ, ಒಬ್ಬನೇ ಬುದ್ಧ. ಮತ್ತೆ ಇನ್ನೊಂದು ನಮಗೆ ಈಗ ಕೇಳುವ ಬುದ್ಧನ ಕಥೆ ಆಮೇಲೆ ಅದು ಕರ್ಣಾಕರ್ಣಿಕೆಯಾಗಿ ಜಗತ್ತಿನಲ್ಲಿ ತುಂಬಿಕೊಂಡಿತು. ನಮಗೆ ಸಿಗುವುದು ಮಗುವಾಗಿದ್ದಾಗಿದ್ದು, ಮತ್ತೊಂದು ಸರ್ತಿ ತ್ರಿಪುರಾಸುರನ ಮಡದಿಯರ ಪಾತಿವೃತ್ಯವನ್ನು ಕೆಡಿಸಿದ ಭತ್ತಲೆಯ ಭಗವಂತನ ರೂಪ ಬಿಟ್ಟರೆ ಬೇರೆ ವಿಶೇಷವಾದ ಕಥೆ ಏನು ಪುರಾಣದಲ್ಲಿ ಸಿಗುವುದಿಲ್ಲ. ಅದರ ಅರ್ಥ ಉಳಿದ ಕಥೆ ಇಲ್ಲ ಅಂತಲ್ಲ, ಉಳಿದ ಕಥೆ ಇರ್ಬೋದು. ಆದರೆ ಮತ್ತೊಬ್ಬ ಬುದ್ಧ ಇದ್ದಾನೆ ಅಂತ ಏನು ಅಂದರೆ, ಇದು ವೈದಿಕರು ನಮ್ಮ ಬುದ್ಧನನ್ನು ಎಳ್ಕೊಳ್ತಾ ಇದ್ದಾರೆ ಅಂತ ಏನೇನೋ ಆಕ್ಷೇಪಗಳು ಮಾಡ್ತೇವೆ ನಾವು, ಕೇಳ್ತೇವೆ ನಾವು. ಆದರೆ ಬುದ್ಧ ಒಬ್ಬನೇ. ನೀವು ಕಾಲದ ವ್ಯವಸ್ಥೆಯನ್ನು ನೋಡಿದರೆ 2ನೇ ಬುದ್ಧನನ್ನು ಕೂಡಿಸ್ಲಿಕ್ಕೆ ಮಧ್ಯದಲ್ಲಿ ಟೈಮೇ ಇಲ್ಲ. ಎಲ್ಲಿ ಸೇರಿಸ್ತೀರಿ ಬುದ್ಧನನ್ನು? ಕೃಷ್ಣಾವತಾರ ಆದ ಮೇಲೆ ಒಟ್ಟು ನಮಗೆ ಇರುವ ಮಧ್ಯದ ಸ್ಥಾನ ಅದು ಕಲಿಯುಗದ ಆರಂಭ ಅಷ್ಟೇ. ಅದು ಒಂದು ಸರ್ತಿಗೆ ಇನ್ನೊಂದು ಸರ್ತಿ 2 ಸೇರಿ ಗೋಜಲು ಅಷ್ಟೇ ಅದು. ಮತ್ತು ಈಗ ಹೇಳುವ ಇಷ್ಟೂ ಚರಿತ್ರೆ ಏನಿದೆ, ಇದು ಬುದ್ಧಾವತಾರದ 400 ವರ್ಷ ಆದ ನಂತರ ಅಶ್ವಘೋಷ ಬರೆದ ಬುದ್ಧ ಚರಿತೆಯಿಂದ ಬಂದದ್ದು. ಅವನಿದ್ದಾಗ ಅವನ ಕಾಲದ ಚರಿತ್ರೆ ಯಾವುದೂ ನಮಗೆ ಇವತ್ತು ಸಿಗುವುದೇ ಇಲ್ಲ. ಮತ್ತು ಬಹಳ ಸೂಕ್ಷ್ಮವಾಗಿ ಗಮನಿಸಿದರೆ ಬುದ್ಧ ಹೇಳಿದ ಮಾತೇ ಇವತ್ತು ಕೂಡ ಅವರ ಗ್ರಂಥಗಳಲ್ಲಿ ಕಾಣಿಸುವಂಥದ್ದು. ಅವರೇ ಹೇಳ್ಕೊಳ್ತಾರೆ, ನಮಗೆ ಅರ್ಥ ಆಗದೆ ನಾವು 4 ಥರ ಬರ್ಕೊಂಡು ಏನೇನೋ ಆಗಿಬಿಟ್ಟಿದೆ ಅಂತ. ಅಂದರೆ ಈ ರೀತಿ ಒಬ್ಬ ಬುದ್ಧನ ಭಗವಂತನ ರೂಪ ಬಿಟ್ಟರೆ ಮತ್ತೊಂದು ದುರ್ಬುದ್ಧ ಇಲ್ಲ. ಹಾಗಾದರೆ ಭಗವಂತ ಮೋಸ ಮಾಡಿದ್ನಾ? ಮೋಸ ಮಾಡಲಿಲ್ಲ. ಯಾರಿಗೇನು ಬೇಕೋ ಅದನ್ನು ಕೊಡುವುದೇ ತಾಯಿಯ ಗುಣ. ಅವರಿಗೆ ಜ್ಞಾನ ಬೇಕಿರಲಿಲ್ಲ. ನಾನಾಗ ಹೇಳಿದ್ನಲ್ವ, ನೀವು ಅವರಿಗೆ ವಿಮರ್ಶೆ ಮಾಡಿ ಇದು ತಪ್ಪು ಇದು ಸರಿ ಹೀಗೆ ಅರ್ಥ ಆಗಬೇಕಿತ್ತು. ಅದಕ್ಕೋಸ್ಕರ ನಾವು ಈ ಚಿಂತನೆಯನ್ನು ಬದಲಿಸಿದ್ದೇವೆ ಅಂತ ಹೇಳಿದರೆ ಅದೆಲ್ಲ ನಮ್ಗೆ ಗೊತ್ತಿಲ್ಲ. ನಾವು ಹರಿಯುವುದು ಮಾತ್ರ ನಮ್ಗೆ ಗೊತ್ತಿಲ್ಲ. ನಮ್ಗೆ ಹೇಳಿಬಿಟ್ಟಿದ್ದಾರೆ, ನೀವು ಅಲ್ಲಿ ಸ್ಟೇಜಲ್ಲಿ ಹೋಗಿ ಹರಿಬೇಕು ಅಂತ ಹೇಳಿದ್ರೆ ನಾವು ಹರಿತೀವಿ, ಸುಡಬೇಕು ಹೇಳಿದರೆ ಸುಡ್ತೀವಿ. ಇದರ ಮಧ್ಯೆ ಹಿಂದೆ ಮುಂದೆ ನೀವು ಪ್ರಶ್ನೆ ಮಾಡಿದರೆ ನಾವು ಕೇಳ್ಕೊಳ್ಳಿಕ್ಕೆ ತಯಾರಿಲ್ಲ. ಅದು ತಪ್ಪು ಅದು ತಪ್ಪು ಅದು ತಪ್ಪು ನಾವು 100 ಸರ್ತಿ ಹೇಳ್ತೇವೆ. ಜಾಹೀರಾತು ನೋಡಿ ನಾವು ಮೂರ್ಖರಾಗೋದಿಲ್ವಾ? ಹಾಗೆ ಎಲ್ಲರೂ ಬೆಳ್ಳಗಾಗೋದಿದ್ರೆ ಜಗತ್ತಿನಲ್ಲಿ ಕಪ್ಪಿನವರು ಇರಲೇಬಾರ್ದಿತ್ತು. ಆದರೂ ಆಗ್ಬೋದು, ನೋಡೋಣ, ಒಂದು ಸರ್ತಿ ಹಾಕೊಂಡು ನೋಡೋಣ ಅಂತ ಅನಿಸುತ್ತೆ. ಹಾಗೆ ಇದು ಜ್ಞಾನ ದಾರಿ ಕೆಡಿಸ್ಲಿಕ್ಕೋಸ್ಕರನೇ ಇಂಥದ್ದು ಕೂಡ ಹುಟ್ಟಿಕೊಳ್ಳುತ್ತೆ. ಹಾಗಾಗಿ ಭಗವಂತನ ಅವತಾರದಲ್ಲಿ ಅವನು ಮೋಸ ಮಾಡಲಿಲ್ಲ. ಅವರು ಅಲ್ಲಿ ನೋಡಿ, ಎಲ್ಲ ಕ್ಲೀನ್ ಆಗುವಾಗ 1-2 ಹುಳ ಮಧ್ಯದಲ್ಲಿ ಎಲ್ಲೋ ಸಿಕ್ಕಾಕೊಂಡಿರುತ್ತೆ. ಅವರು ಬರೆಯುವಾಗ 100% ಎಲ್ಲ ಕೊಳೆ ತೆಗೆಯುತ್ತೆ ಅಂತ ನೀವು ಆಕ್ಷೇಪ ಮಾಡಿದರೆ ನೋಡಿ, ನಾವು ಹಾಕಿದ್ದೀವಲ್ಲ ಒಳಗೆ. ಹಾಗೆ ಭಗವಂತ ಅವರಿಗೆ ಬೇಕಿದ್ದದ್ದೇ ಅಜ್ಞಾನ, ಹಾಗಾಗಿ ಅವರಿಗೆ ಅಜ್ಞಾನವನ್ನೇ ಕೊಟ್ಟ.
ಒಂದು ಮಗುವಿಗೆ ಹುಷಾರಿಲ್ಲ, ಗಂಜಿ ಕೊಟ್ಟ. ಇನ್ನೊಂದು ಮಗು ಹುಷಾರಿದೆ, ಮಾಮೂಲು ಊಟ ಹಾಕಿದ. ತಾಯಿ ಹೇಗೆ? ಹಾಗೆ ಹಾಗೆ ಭಗವಂತ. ಅದಕ್ಕೆ ನೋಡಿ, ಮೊದಲ ಪ್ರತಿಜ್ಞೆ ಆರಂಭದ ಶ್ಲೋಕದಲ್ಲಿ ನಿರಸ್ತ ಕುಹಕಂ. ಕುಹಕ ಅನ್ನೋದು ದೇವರ ಸ್ವರೂಪದಲ್ಲಿ ಯಾವ ಅವತಾರದಲ್ಲೂ ಇಲ್ಲ. ನೀವು ಇಲ್ಲಿ ಹೇಳಿದರೆ ಇವನೇ ವೇದವ್ಯಾಸರಾದ್ರಿಂದಾಗಿ ವೇದವ್ಯಾಸರು ನಂಬುದು ಹೇಗೆ? ಇವನೇ ಕೃಷ್ಣ ಆದ್ರಿಂದಾಗಿ ಕೃಷ್ಣನನ್ನು ನಂಬುದು ಹೇಗೆ? ಇವನೇ ರಾಮನಾದ್ರಿಂದಾಗಿ ರಾಮನನ್ನು ನಂಬುದು ಹೇಗೆ? ಈ ಪ್ರಶ್ನೆ ಬರುತ್ತಾ ಇಲ್ವೋ? ಬುದ್ಧ ಹಾಗಾಗಿ ಮೋಸ ಮಾಡಲಿಲ್ಲ. ಮೋಸ ಹೋಗುವ ಸ್ವಭಾವದ ಅಥವಾ ಯೋಗ ಮತ್ತು ಯೋಗ್ಯತೆ ಎರಡರಲ್ಲೂ ಕೆಳಗಿನವರಾದದ್ದಕ್ಕೆ ಅವರಿಗೆ ಅದನ್ನೇ ನೀವು ಬಿಡಿಸಿ ಹೇಳಿದರು, ಅವ್ರು ತಿಳ್ಕೊಳ್ಳಿಕ್ಕೆ ತಯಾರಿಲ್ಲ. ಅದಕ್ಕೆ ನೀವು ಸರಿ ಅದನ್ನೇ ತಗೊಳ್ಳಿ, ನಿಮ್ಗೆ ಅದೇ ಇಷ್ಟ ಅಂದರೆ ನೀವು ಅದನ್ನೇ ತಗೊಳ್ಳಿ, ನಿಮ್ಗೆ ಅದರಲ್ಲೇ ಹೊಟ್ಟೆ ತುಂಬುತ್ತೆ. ಹಂದಿಗೆ ನೀವು ಸಿಂಹಾಸನದಲ್ಲಿ ಕೂಡಿದ್ರು ಅದು ಕೊಂಡು ಹೋಗಿ ಮತ್ತೆ ಅದು ಮೋರಿಯನ್ನೇ ಬಯಸುತ್ತೆ ಹೇಗೋ, ಅದರ ತಪ್ಪಲ್ಲ. ಅದು ಇರುವುದೇ ಅದಕ್ಕೆ. ನೀವು ಅದು ಸಮಾಜದಲ್ಲಿ ಅದೊಂದು ಕೆಟ್ಟ ಪ್ರಾಣಿ ಅಂತ ಕೊಂದು ಹಾಕ್ಲಿಕ್ಕಾಗತ್ತಾ? ಇಲ್ಲ, ಸಮಾಜದಲ್ಲಿ ಅದೂ ಬೇಕು. ಕೆಸರನ್ನು ಕ್ಲೀನ್ ಮಾಡಲಿಕ್ಕೆ ಒಂದು ಪ್ರಾಣಿ ಅಂತ ಜಗತ್ತು ಸೃಷ್ಟಿಯಾಗಿದೆ ಅನ್ನಲ್ವೇ, ಹಾಗೆ ಜ್ಞಾನ ಅಜ್ಞಾನದ ಎರಡರ ಧಾರಕರೂ ಜಗತ್ತಿನಲ್ಲಿ ಅನಿವಾರ್ಯ. ಒಬ್ಬರು ಮೇಲೆ ಒಬ್ಬರು ಕೆಳಗಲ್ಲ. ನಮಗೆ ಬೇಕಾದ ಯಾವುದು ಸತ್ಯವೋ ಅಸತ್ಯವೋ ಇದರ ಮೇಲೆ ನಾವು ನಮ್ಮ ದಾರಿಯನ್ನು ಆಯ್ಕೆ ಮಾಡಿಕೊಳ್ಬೇಕು. ಭಗವಂತ ಎಲ್ಲೂ ಕೂಡ ಕುಹಕತನವನ್ನು ತೋರಲಿಲ್ಲ ಅನ್ನುವ ಅಂಶವನ್ನು ಹೇಳಿ ಕೊನೆಗೆ ಕಲ್ಕಿಯ ಅವತಾರವನ್ನು ನಿರೂಪಣೆ ಮಾಡ್ತಾರೆ. ಯರ್ಹಾಲ ಯೇಷ್ವಪಿ ಸತಾಂ ನ ಕಥಾಹರೇ ಸ್ಯುಃ ಪಾಷಂಡಿನೋ ದ್ವಿಜಜನ ವೃಷಳಾ ನೃದೇವಾ ಸ್ವಾಹ ಸ್ವಧಾ ವಷಡಿತಿ ಸ್ಮ ಗಿರೋ ನಯತ್ರ ಶಾಸ್ತಾ ಭವಿಷ್ಯತಿ ಕಲೇರ್ಭಗವಾನ್ ಯುಗಾಂತೆ. ಕಲಿಯುಗದ ಕೊನೆಯಲ್ಲಿ ಸಜ್ಜನರ ಮನೆಯಲ್ಲೂ ಕೂಡ ಭಗವಂತನ ಗುಣಗಾನ ಕೇಳಿ ಬರುವುದು ಕಷ್ಟವಾಗಿ ಸ್ವಧಾ ಸ್ವಾಹ ವಷಟ್ ಅನ್ನುವ ಈ ಮಾತುಗಳಿಗೆ ಅವಕಾಶವೇ ಇಲ್ಲದಂತೆ ದುರುಳ ರಾಜರೇ ದೊಡ್ಡ ಸ್ಥಾನವನ್ನು ಅಲಂಕರಿಸಿ ಅಧರ್ಮವನ್ನೇ ಧರ್ಮ ಅಂತ ಪ್ರತಿಷ್ಠಾಪಿಸಿ ಅವರೇ ದೊಡ್ಡ ದೊಡ್ಡ ಸ್ಥಾನಗಳಲ್ಲಿ ಕುಳಿತು ಅಧರ್ಮದ ಚುಕ್ಕಾಣಿ ಹಿಡಿಯುವುದೇ ದೊಡ್ಡ ಹಿರಿತನ ಅಂತ ಭಾವಿಸಿ ಜಗತ್ತನ್ನು ತಮ್ಮ ಮೂಗಿನ ನೇರಕ್ಕೆ ನಡೆಸುವಾಗ ಹರಿ ಕಲ್ಕಿಯಾಗಿ ಅವತರಿಸಿ ದುಷ್ಟರ ನಿಗ್ರಹವನ್ನು ಮಾಡಿ ಪ್ರಚೋದಯಾತ್ ಅನ್ನುವ ಶಬ್ದದಿಂದ ಧರ್ಮದ ಪ್ರಚೋದನೆಯನ್ನು ಮತ್ತೆ ಜಗತ್ತಿನಲ್ಲಿ ಮೂಡಿಸ್ತಾನೆ ಅಂತ ಹೀಗೆ ಆ ಅವತಾರದ ಕಥೆಯನ್ನು ಮುಗಿಸಿ ಇನ್ನೂ ಮುಂದೆ ಭಗವಂತನ ಅನೇಕ ವೇದ ಮಂತ್ರಗಳ ಅರ್ಥಕ್ಕೆ ಸಂಬಂಧಪಟ್ಟ ಮಾತುಗಳನ್ನು ಚತುರ್ಮುಖ ಆಡ್ತಾನೆ. ಭಗವಂತನನ್ನು ತಿಳಿದವರು ಯಾರು ಅನ್ನೋ ಒಂದು ದೊಡ್ಡ ಲಿಸ್ಟನ್ನು ಕೊಡ್ತಾನೆ. ಅಲ್ಲಿಗೆ ಈ ಗಾಥಾ ಮುಗಿಯತ್ತೆ. ಮತ್ತೆ ನಾಳೆ ಈ ಅವತಾರ ಗಾಥೆಯ 3ನೆಯ ಕಂತಿನ ಜೊತೆಗೆ 6 ಗಂಟೆಗೆ ಸರಿಯಾಗಿ ಸೇರೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸ ಇಂದ್ರಿಯೈರ್ವ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಕೃಷ್ಣಾರ್ಪಣಮಸ್ತು.